ಮೊದಲು ತುಂಬ ಅಂದರೆ ಹಿಂಸೆ ಆಗ್ತಿತ್ತು ನನ್ನಲ್ಲಿ. ಏನಪ್ಪ ಜನ ಆಕ್ಸೆಪ್ಟ್ ಮಾಡ್ಕೋತಿಲ್ಲ, ಅಂದರೆ ನಾನೇನು ತಪ್ಪು ಮಾಡಿದ್ದೀನಿ, ಲೈಕ್ ಈ ಥರ ಹುಟ್ಟಿದ್ದೆ ತಪ್ಪ ಅನ್ನೋದೊಂದು ಭಯ ಇತ್ತು. ಬಟ್ ಅದು ಹೋಗ್ತಾ 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 ಗ್ರ್ಯಾಜುಲಿ ಜನ ಆಕ್ಸೆಪ್ಟ್ ಮಾಡೋಕೆ ಸ್ಟಾರ್ಟ್ ಆದಮೇಲೆ, ಅಂದರೆ ಆಕ್ಸೆಪ್ಟ್ ಯಾಕೆ ಮಾಡಿದ್ರೆ ಅಂದರೆ ನಾನು ಒಂದು ರೈಟ್ ವೇದಲ್ಲಿ ಹೋಗ್ತಾ ಇದ್ದೀನಿ ಅಂತ. ಸೊ ಏನಕ್ಕೆ ನಮಗೆ ಜನ ಅಂದರೆ ಆ ಪ್ರೀತಿ, ಆ ಒಂದು ಅಕ್ಸೆಪ್ಟೆನ್ಸ್ ಸಿಗಲಿಲ್ಲ, ಅದೆಲ್ಲ ವಿಚಾರ ಮಾಡಿದಾಗ ತುಂಬ ತಿಳ್ಕೊಂಡೆ. ನಾನು ಇರೋದೇ ಹೀಗೆ. ನಾನು ಇಲ್ಲಿ ಯಾರನ್ನೋ ಮೆಚ್ಚಿಸ್ಬೇಕಂತ ನಾನು ಕೆಲಸ ಮಾಡಲ್ಲ. ಇವಾಗ ನನಗೆ ಸಂತೃಪ್ತಿ ಇದೆ, ನಾನು ಈ ಕೆಲಸದಲ್ಲಿ ತೊಡಗಿಸ್ಕೊಂಡು ನಾನು 100% ಕೊಡ್ಬೇಕಂದ್ರೆ ಅಷ್ಟೇ ಮಾಡೋದು. ಅದರಿಂದ ಕೋಟಿ ಬರುತ್ತೆ ಅಂದ್ರೂ ನಂಗೆ ಇಷ್ಟ ಇಲ್ಲದೇ ಅದರಲ್ಲಿ ಏನಾದ್ರು ಬರುತ್ತೆ ಅಂದ್ರೂ ನಾನು ಅಲ್ಲಿ ತಲೆ ಹಾಕಲ್ಲ. ಎಜುಕೇಷನ್ ತುಂಬ ಇಂಪಾರ್ಟೆಂಟ್. ಇಫ್ ಯು ಆರ್ ಎಜುಕೇಟೆಡ್, ಈ ವೇರೆವರ್ ಯು ಗೋ ಲೈಕ್ ಯು ಕ್ಯಾನ್ ಸರ್ವೈವ್. ಇಂಡಿಪೆಂಡೆಂಟ್ ಆಗಿರ್ಬೋದು, ನಿಮ್ಗೆ ಕೆಲ್ಸಗಳು ಸಿಗುತ್ತೆ. ಇವಾಗಿನ ಜನ್ರೇಷನ್ನಂತೂ ನಿಮ್ಗೆ ಟ್ಯಾಲೆಂಟ್ ಇದ್ದರೆ ಕೆಲಸ ಅಂತೂ ಸಿಕ್ಕೇ ಸಿಗುತ್ತೆ. ಡಿಸ್ಕ್ರಿಮಿನೇಷನ್ ಇರುತ್ತೆ, ಬಟ್ ಸ್ಟ್ರಾಂಗ್ ಆಗಲೇಬೇಕು. ನನ್ನ ಬ್ಯಾಕ್ಗ್ರೌಂಡ್ ಏನೂ ಇಲ್ಲ. ನಾನು ಇದು ಮಾಡಬೇಕು ಅದು ಮಾಡಬೇಕು ಅಂತ ಇರಲಿಲ್ಲ. ಫಸ್ಟ್ ಮನೆಯಲ್ಲಿ ಒಪ್ಪಿಸ್ಬೇಕಂತ ಇತ್ತು, ಎಜುಕೇಷನ್ ಮಾಡಬೇಕಂತ ಇತ್ತು, ಎಜುಕೇಷನ್ ಮಾಡಿ ನಾನು ಕನ್ವರ್ಟ್ ಆಗೋಣ ಅಂತ ಇತ್ತು. ಅದಾಯಿತು. ಅದಾದಮೇಲೆ ಆಪರ್ಚುನಿಟೀಸ್ ಅದಾಗೆ ಹುಡ್ಕೊಂಬಂದು, ಈಗ ಸಾಧನೆ ಅಂತ ಅಂದ ತಕ್ಷಣ ಹೆಸರು ಮಾಡಬೇಕು, ದುಡ್ಡು ಮಾಡಬೇಕು ಅಂತೆಲ್ಲ. ಸಾಧನೆ ಅನ್ನೋದು ನೆಮ್ಮದಿಯಿಂದ ಜೀವನ ಮಾಡೋದು. ನಮಸ್ಕಾರ. ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಕಾರ್ಯಕ್ರಮದ ಈ ಹೊಸ ಸಂಚಿಕೆಗೆ ನಿಮಗೆಲ್ರಿಗೂ ಕೂಡ ಸ್ವಾಗತ. ನಾವೆಲ್ಲರೂ ಕೂಡ ನಮ್ಮ ಐಡೆಂಟಿಟಿಗೋಸ್ಕರ ಹೋರಾಡ್ತಿರ್ತೀವಿ. ನಮ್ಮದು ಇದು ಐಡೆಂಟಿಟಿ ಅಂತ ಹುಡುಕಾಡ್ತಿರ್ತೀವಿ. ಆದರೆ ತನ್ನ ಐಡೆಂಟಿಟಿಯನ್ನೇ ಹೊಸದಾಗಿ ಪರಿಚಯಿಸುವ ಮೂಲಕ ಜನರ ಗಮನ ಸೆಳೆದು ತನ್ನ ಕೆಲಸದ ಮೂಲಕ ಮತ್ತಷ್ಟು ಗಮನ ಸೆಳೀತಾ ಇರುವಂತಹ ಒಬ್ಬ ವ್ಯಕ್ತಿ ನಮ್ಮ ಜೊತೆ ಇವತ್ತಿದ್ದಾರೆ. ಶಿ ಈಸ್ ನನ್ ಅದರ್ ದ್ಯಾನ್ ನೀತು ವನಜಾಕ್ಷಿ. ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನಮ್ಮ ಸಂಪ್ರದಾಯದ ಹಾಗೆ ನಿಮಗೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ ಪೂರ್ವಕವಾಗಿ ನಾವು ಭಗವದ್ಗೀತೆ ಪ್ರತಿ ಮಾಡ್ತಾ ಇದ್ದೀವಿ. ಸೂಪರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಸ್, ಫಸ್ಟ್ ಆಫ್ ಆಲ್ ಆಗಲೇ ಹೇಳಿದಾಗೆ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಮತ್ತು ಹೇಗೆ ನಡೀತಿದೆ ಲೈಫು? ಸೂಪರ್ ಇದೆ. ಬಿಗಿನಿಂಗಲ್ಲಿ when I started my journey, it was a hurdle, like ಒಂದು ಹರ್ಡಲ್ಸ್ ಇತ್ತು. ಸೊ ನಾವು ಐ ಆಮ್ ಲಿವಿಂಗ್ ಅ ಹ್ಯಾಪಿ ಲೈಫ್. ನೀವು ನೋಡ್ತಿರ್ಬೋದು, ಕೈಗೆ ಸಿಗಲ್ಲ, ಕೈಗಂತಲ್ಲ, ಬಿಸಿ ಅಂದರೆ ಕೈಗೆ ಹಂಗೆ ಇರಬೇಕು, ಟೈಮ್ ಕೊಡೋಣ ಅಂತ ಅಷ್ಟೇ. ಸುಮ್ಮನೆ ಹರಿಬರಿಯಲ್ಲಿ ಟೈಮ್ ಕೊಡಬಾರ್ದು ಅಲ್ಲ, ಹಂಗೆ ಇರಬೇಕು ಅಂತ ಇರಲಿ. ಐ ಆಮ್ ಹ್ಯಾಪಿ ಫಾರ್ ಯು. ಥ್ಯಾಂಕ್ ಯು ಸೊ ಮಚ್. ಐ ಆಮ್ ವೆರಿ ಹ್ಯಾಪಿ ಫಾರ್ ಯು. ಸೊ ಈಗ ಏನೇನು ಬ್ಯುಸಿ ಇದ್ದೀರಾ? ಇವಾಗ ಅದೇ ಹೋಟೆಲ್ ಇದರಲ್ಲಿ ಬಿಸಿ ಇದ್ದೀನಿ. ಮತ್ತು ಟ್ಯಾಟೂ ಶಾಪ್ ಇದೆ. ಟ್ಯಾಟೂ ಶಾಪಲ್ಲಿ ಅಪಾಯಿಂಟ್ಮೆಂಟ್ಸ್ ಡೈಲಿ ಬರ್ತಾನೆ ಇರುತ್ತೆ. ಸೊ ಅದಾದಮೇಲೆ ಮೂವೀಸ್ ಮಾಡ್ತಾಯಿದ್ದೀನಿ. ಈಗ 4 ಅಷ್ಟೇ ಅಷ್ಟೇ ಇದೆ. ಈಗ ಎಲ್ಲನೂ ನೀಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಕೊಟ್ಟಿರೋಂಥ ಕೆಲಸಕ್ಕೆ ಯಾವತ್ತೂ 100% ಕೊಟ್ಟು ನನ್ನ ಜೀವನನ ಇಲ್ಲಿವರೆಗೂ ತಂದಿದ್ದೀನಿ. ವಂಡರ್ಫುಲ್. ಸೊ 4 ಸಿನಿಮಾ ಮಾಡ್ತಿದ್ದೀರಿ ಅಂತ ಹೇಳ್ತಿದ್ದೀರಾ, ಬಟ್ ನಿಮ್ಗೆ ಯಾವ ಥರದ ಕ್ಯಾರೆಕ್ಟರ್ ಬರುತ್ತೆ? ಯಾಕಂದರೆ ಒಬ್ಬ ಗಂಡು ಒಬ್ಬ ಹೆಣ್ಣು ಅನ್ನೋದಕ್ಕಿಂತ ವ್ಯತ್ಯಾಸವಾಗಿ ನೋಡ್ತಾರಾ ನಿಮ್ಗೆ ಕ್ಯಾರೆಕ್ಟರ್ ಕೊಡುವಾಗ? ಹೇಗಿರುತ್ತೆ? ಮೊದಲೆಲ್ಲ ನೀವು ನೋಡಿದಾಗ ಟ್ರಾನ್ಸ್ಜೆಂಡರ್ ಅಂದ ತಕ್ಷಣ ಬರೀ ಒಂದು ಕಾಮಿಡಿ ರೋಲ್, ಟಿಪಿಕಲ್ ಕಾಮಿಡಿ ರೋಲಲ್ಲಿ ತಗೋತಿದ್ರು. ಕರೆಕ್ಟ್. ಸೊ ಇವಾಗ ನನಗೆ ಬಂದಿರೋಂಥ ಪಾತ್ರಗಳು ತುಂಬ ಅಂದರೆ ಲೈಕ್ ಸ್ಪೆಷಲ್ ಆಗಿರುವಂಥದ್ದು. ಸೊ ಅದರಲ್ಲಿ ಟ್ರಾನ್ಸ್ಜೆಂಡರ್ ಇದ್ರೂ ಅದಕ್ಕೆ ಒಂದು ತೂಕ ಇದೆ, ಒಂದು ವ್ಯಕ್ತಿತ್ವ ಇದೆ. ಅಂದರೆ ಸಮಾಜದಲ್ಲಿ ಎಲ್ಲ ರೀತಿಯೂ ಬದುಕಬೇಕು ಅನ್ನೋದಕ್ಕೆ ಒಂದು ಆ ಪಾತ್ರ ಒಂದು ಐಡೆಂಟಿಟಿ ಕೊಡುತ್ತೆ. ಸೊ ಹಾಗೆ ಟ್ರಾನ್ಸ್ಜೆಂಡರ್ ಕ್ಯಾರೆಕ್ಟರ್ ಇದ್ರೂ ಅದರಲ್ಲಿ ತೂಕ ಇದೆ. ಎಲ್ಲದರಲ್ಲೂ ಟ್ರಾನ್ಸ್ಜೆಂಡರ್ ಪಾತ್ರನೇನಾ ಅಥವಾ ಬೇರೆ ಏನಾದರೂ ಡಿಫ್ರೆಂಟ್ ಆಗಿರೋ ಪಾತ್ರಗಳು? ಡಿಫ್ರೆಂಟ್ ಆಗಿದೆ. ಪೊಲೀಸ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಓ, ಇಂಟ್ರೆಸ್ಟಿಂಗ್. ಪೊಲೀಸ್ ಇನ್ಸ್ಪೆಕ್ಟರ್ PC ಕ್ಯಾರೆಕ್ಟರ್ ಮಾಡಿದ್ದೀನಿ. ಬಟ್ ಅದರಲ್ಲಿ ಒಂದು ವೇಟೇಜ್ ಇರುವಂಥ ಪಾತ್ರ ಅದು. 2 ಮೂವಿಲಿ ಒಂದು PC ಕ್ಯಾರೆಕ್ಟರ್, ಒಂದು ಸಬ್ ಇನ್ಸ್ಪೆಕ್ಟರ್, ಇನ್ನೊಂದರಲ್ಲಿ ಒಂದು ಪ್ಲೇಯರ್ ಆಗಿ. ಅದೇ ಒಂದೊಂದು ಪಾತ್ರದಲ್ಲಿ ಒಂದೊಂದು ಥರ ಗುರುತಿಸ್ಕೊತಾ ಇದ್ದೀನಿ. ಸೊ ಹೇಳೋದಕ್ಕಿಂತ ನೀವು ನೋಡಿದ್ರೆ ಅದು ಕಾರಣ, ಅದು ನೋಡೋಣ. ವಂಡರ್ಫುಲ್ ಟು ವಾಚ್. ಇಟ್ಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ಅಂದರೆ ಜನ ನೋಡೋ ರೀತಿ ಬದಲಾಗ್ತಿದೆ ಅಂತ ಅನ್ಸುತ್ತೆ. ಅಂದರೆ ನಿಮ್ಗೆ ಒಂದು 10-15 ವರ್ಷದ ಒಂದು ಓವರ್ ಆಲ್ ಇದರಲ್ಲಿ ನೋಡೋದಾದ್ರೆ ಯಾವ ಥರ ಇದೆ ಇವಾಗ ಜನ ನೋಡೋ ರೀತಿ? ಮೊದಲು ತುಂಬ ಅಂದರೆ ಹಿಂಸೆ ಆಗ್ತಿತ್ತು ನನ್ನಲ್ಲಿ. ಏನಪ್ಪ ಜನ ಆಕ್ಸೆಪ್ಟ್ ಮಾಡ್ಕೋತಿಲ್ಲ, ಅಂದರೆ ನಾನೇನು ತಪ್ಪು ಮಾಡಿದ್ದೀನಿ, ಲೈಕ್ ಈ ಥರ ಹುಟ್ಟಿದ್ದೆ ತಪ್ಪ ಅನ್ನೋದೊಂದು ಭಯ ಇತ್ತು. ಬಟ್ ಅದು ಹೋಗ್ತಾ 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 ಗ್ರ್ಯಾಜುಲಿ ಜನ ಆಕ್ಸೆಪ್ಟ್ ಮಾಡೋಕೆ ಸ್ಟಾರ್ಟ್ ಆದಮೇಲೆ
ಅಂದರೆ ಅಕ್ಸೆಪ್ಟ್ ಯಾಕೆ ಮಾಡಿದ್ರು ಅಂದರೆ ನಾನು ಒಂದು ರೈಟ್ ವೇದಲ್ಲಿ ಹೋಗ್ತಾ ಇದ್ದೀನಿ ಅಂತ ಗೊತ್ತಾದ ಮೇಲೆ. ಅಂದರೆ ನೀವು ಒಂದು ರೈಟ್ ವೇಲ್ ಹೋಗ್ತಾ ಇದ್ದೀರಿ ಅಂತಂದರೆ ಬೇರೆಯವರು ಬೇರೆ ಥರ ಹೋಗ್ತಾರೆ ಅಂತ ಅರ್ಥನ ಏನು ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಸೊ ಹಂಗಲ್ಲ, ಅಂದರೆ ಈಗೆಲ್ಲರಲ್ಲೂ ಒಂದೊಂದು ಟ್ಯಾಲೆಂಟ್ ಇರುತ್ತೆ. ಕರೆಕ್ಟ್. ಸೊ ನಮ್ಮ ಕಮ್ಯುನಿಟೀಲಿ ನಮ್ಮ ಇದರಲ್ಲಿ ಏನಾಗುತ್ತೆ, ಓಕೆ ಇದೇ ಮಾಡಬೇಕು, ಇದೇ ಕೆಲಸ ಮಾಡಬೇಕು, ನಾವು ಹುಟ್ಟಿದ ಮೇಲೆ ನಮ್ಗೆ ಯಾವುದು ಐಡೆಂಟಿಟಿ ಇಲ್ಲ ಅನ್ನೋದೊಂದು ಆ ಮೈಂಡಲ್ಲೇ ಬದುಕ್ತಾ ಇದ್ರು ಯೂಶ್ವಲಿ. ಸೊ ನನ್ನ ಯೋಚನೆಗಳು ಬೇರೆ ಇರ್ತಿತ್ತು. ಸೊ ಯಾಕೆ ಬದುಕೋಕ್ಕಾಗಲ್ಲ, ಮಾಡ್ಬೋದಲ್ಲ, ಮನಸ್ಸು ಮಾಡಿದರೆ ಎಂತೆಂಥವ್ರೋ ಇದ್ದಾರೆ, ಕುಂಟ್ರಿದ್ದಾರೆ, ಕುರುಡ್ರಿದ್ದಾರೆ. ಸೊ ಅಂಥವ್ರೇ ಜೀವನ ಮಾಡ್ತಿರ್ಬೇಕಾದ್ರೆ ನಮ್ಮ ಹತ್ರ ಎಲ್ಲ ಸರಿ ಇದೆ, ಒಂದು ಐಡೆಂಟಿಟಿ ಇಲ್ಲ ಅಷ್ಟೇ. ಐಡೆಂಟಿಟಿ ಪಡ್ಕೊಂಡು ಕೆಲಸ ಮಾಡೋಣ. ಸೊ ಚೆನ್ನಾಗಿ ಕೆಲಸ ಮಾಡಿದಾಗ ಜನ ಒಪ್ಕೋತಾರೆ. ಅದು ನಾನು ಕಂಡುಕೊಂಡೆ. ಆ ರೀತಿ ನನ್ನ ಜೀವನನ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಇವಾಗ ನಾನು ಐ ಆಮ್ ಲಿವಿಂಗ್ ಅ ಗುಡ್ ಲೈಫ್. ಅಂದರೆ ಒಂದು ಮನೆಯಲ್ಲಿ ಒಂದು ಮಗಳಾಗಿ ಒಂದು ಹ್ಯಾಪಿ ಲೈಫ್ನ ಲೀಡ್ ಮಾಡ್ತಾ ಇದ್ದೀನಿ. ಅದು ಒಂದು ಖುಷಿ, ಯಾಕಂದರೆ ಮಗಳಾಗಿ ನಾನು ಜೀವನ ಮಾಡಬೇಕಾಗಿತ್ತು. ಈಗ ಅದೇ ಆಸೆ ಇದ್ದಿದ್ದು. ಹೌದು. ಈ ಸಾಧನೆ, ಈ ಶೋಸ್ ಆಯಿತು, ಫ್ಯಾಷನ್ ಶೋಸ್ ಆಯಿತು, ಮೂವೀಸ್ ಆಯಿತು, ಅದಕ್ಕೆಲ್ಲ ಹೊರತಾಗಿ ನಾನು ಮಗಳಾಗಿ ಬದುಕಬೇಕಾಗಿತ್ತು. ಎಲ್ಲಿ ಹೊರಗಡೆ ಏನೇ ಸಿಕ್ಕಿದ್ರು ಮನೆಯಲ್ಲಿ ಆಕ್ಸೆಪ್ಟೆನ್ಸ್ ಸಿಕ್ಕಿದಾಗ ಸಿಗೋ ಖುಷಿ. ಹೌದು. ಅದು ಎಷ್ಟು ಕೊಟ್ಟರು ಸಿಗಲ್ಲ. ಅದು ಇಟ್ಸ್ ಅ ಹ್ಯಾಪಿ ಮೂಮೆಂಟ್. ಇವಾಗ ನಮ್ಮ ಮನೇಲಿ ಯಾವಾಗಾದರೂ ನಮ್ಮ ಮಮ್ಮಿಗೆ ಯಾರು ಕೇಳಿದ್ರು ಮಗಳಂತಲೇ ಮಾತಾಡಿಸ್ತಾರೆ. ನನ್ನ ಮಗಳು ಹೊರಗಡೆ ಹೋಗಿದ್ದಾಳೆ, ನೀತು ಹೋಗಿದ್ದಾಳೆ ಅನ್ನೋದು ಬರುತ್ತಲ್ಲ, ಅದು ಖುಷಿ. ಅಕ್ಸೆಪ್ಟೆನ್ಸ್ ಸಿಕ್ತು ಮನೆಯಿಂದ. ಒಂದು ಅಲ್ಲಿ ನನಗೆ ಒಂದು ಫೌಂಡೇಶನ್ ಅಂತಾರಲ್ಲ, ಈಗ ನಾವು ಫೌಂಡೇಶನ್ ಚೆನ್ನಾಗಿ ಕಟ್ಟಿದರೆ ಎಷ್ಟು ಬಿಲ್ಡಿಂಗ್ ಆದರೂ ಕಟ್ಬೋದು. ಧೈರ್ಯ ಇರುತ್ತೆ. ಸೊ ಅದು ಆ ಫೌಂಡೇಶನ್ ನಮ್ಮ ಮನೇಲಿ ಸಿಕ್ತು. ಅದಾದಮೇಲೆ ಲೈಕ್ ಅದ್ರ ಪಾಡಿ ಅದು ಒಂದು ನನಗೆ ಸಮಾಜದಲ್ಲಿ ಒಂದು ಗುರುತಿಸ್ಕೊಂಡೆ, ಆ ಮರ್ಯಾದೆ ಸಿಕ್ತು, ಆ ಒಂದು ಐಡೆಂಟಿಟಿ ಸಿಕ್ತು. ಸೊ ಹೀಗೆ ಜರ್ನಿ ಸ್ಟಾರ್ಟ್ ಆಗ್ತಾ ಹೋಯ್ತು. ನಿಮ್ಮ ಪರ್ಸ್ನಲ್ ಅನುಭವನ ಹೇಳಿದ್ರಿ. ಬಟ್ ಓವರಾಲ್ ಆಗಿ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ಅಂತ ನೋಡಿದಾಗ ಈಗ ನೋಡ್ತಾ ಇರೋ ರೀತಿ ಸ್ವಲ್ಪ ವ್ಯತ್ಯಾಸ ಆಗಿದೆ ಅಂತ ಹೇಳ್ತಿದ್ದೀರಾ ನೀವು. ಯಾಕೆ? ಖಂಡಿತ ವ್ಯತ್ಯಾಸ ಆಗಿದೆ. ಯಾಕಂದರೆ ಇವಾಗ ಮೊದಲೆಲ್ಲ ನೀವು ನೋಡ್ಬೋದು, ತುಂಬ ಡಿಸ್ಕ್ರಿಮಿನೇಷನ್ ಇತ್ತು, ತುಂಬ ಪ್ರಾಬ್ಲಮ್ಸ್ ಎಲ್ಲ ಸಿಕ್ಕೋತಿದ್ರು. ಈಗ ನಾವು ಮೇನ್ ಸ್ಟ್ರೀಮ್ಗೆ ಹೋಗಿ ಕೆಲಸ ಮಾಡ್ಬೇಕಂದ್ರೂ ಅಲ್ಲಿ ಹಿಂಸೆ ಆಗ್ತಿತ್ತು. ಮೊನ್ನೆ ನಾನು ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ, ಬಾಬಾ ಸರ್ ಅಂತ ಇದ್ದಾರೆ. ಅಲ್ಲಿ ಹೋದಾಗ ಜಸ್ಟ್ ವಿಶ್ ಮಾಡೋಕ್ಕೆ ಹೋಗಿದ್ದೆ. ಸೊ ಅವಾಗ ಸರ್ ಹೇಳಿದರು, ಈ ಥರ ನಿಮ್ಮ ಕಮ್ಯುನಿಟಿಯವ್ರನ್ನ ಒಬ್ಬರನ್ನ ನಾವು ಕೆಲ್ಸಕ್ಕೆ ತೊಗೊಂಡಿದ್ದೀವಿ, ಬಟ್ ಅಲ್ಲಿ ಟ್ರೈನಿಂಗಲ್ಲಿ ಅವ್ರಿಗೆ ಕರೆಕ್ಟಾಗಿ ಅವ್ರು ಮಾಡೋಕ್ಕಾಗಲಿಲ್ಲ, ಹಂಗಾಗಿ ಹೋದರು ಅಂತ. ಸೊ ಅಲ್ಲಿ ಅವ್ರಿಗೆ ಏನೋ ಪ್ರಾಬ್ಲಮ್ ಆಗಿರ್ಬೋದು. ಅಂದರೆ ಟ್ರೈನಿಂಗ್ ಮಾಡಬೇಕಾದ್ರೆ ಏನೇನೋ ಇರುತ್ತಲ್ಲ, ಎಲ್ಲರ ಮೈಂಡ್ ಸೆಟ್ ಒಂದೇ ಥರ ಇರಲ್ಲ. ಸೊ ಅಲ್ಲಿ ಅವ್ರಿಗೆ ಪ್ರಾಬ್ಲಮ್ಸ್ನ ಸಹಿಸ್ಕೊಳಕ್ಕಾಗಲ್ಲ ಅಂತ ಅವ್ರು ಮತ್ತೆ ಕೆಲಸನೇ ಬಿಟ್ಟರು. ಮತ್ತು ನಾನು ನಿನ್ನೆ ಫೋನ್ ಮಾಡಿ ಅವ್ರ ಹತ್ರ ಮಾತಾಡಿದೆ. ಸೊ ಹೀಗೆ ಎಷ್ಟೊಂದು ಪ್ರಾಬ್ಲಮ್ಸ್ಗಳು ನಮ್ಗೆ ಗೊತ್ತಿಲ್ಲದೇ ಆಗ್ತಾ ಇರುತ್ತೆ. ಯಾರೋ ಒಬ್ಬರು ಕೆಲ್ಸಕ್ಕಂತ ಹೋಗ್ತಾರೆ, ಯಾವುದೊಂದು ಬ್ಯೂಟಿಷಿಯನ್ ಕೆಲ್ಸಕ್ಕೆ ಹೋಗ್ತಾರೆ, ಇಲ್ಲಾಂದ್ರೆ ಯಾವುದೋ ಚಿಕ್ಕ ಪುಟ್ಟ ಕೆಲ್ಸಕ್ಕೆ ಹೋದಾಗ ಅವರು ಈ ಥರ ಪ್ರಾಬ್ಲಮ್ಸ್ನ ಅನುಭವಿಸಿರ್ತಾರೆ. ಸೊ ಹಾಗಾಗಿ ಅವ್ರಿಗೆ ಅಲ್ಲಿ ಅವ್ರನ್ನ ಗುರ್ತಿಸ್ಕೊಳ್ಳೋಕ್ಕೆ ಚಾನ್ಸ್ ಸಿಗ್ತಿರ್ಲಿಲ್ಲ ಮೊದಲಿನ ಕಾಲದಲ್ಲಿ. ಬಟ್ ಇವಾಗ ಎಲ್ಲ ಚೇಂಜ್ ಆಗ್ತಾ ಇದೆ. ಇವಾಗ ನಾ ಹೇಳಿದ ಪ್ರಕಾರ ಪೊಲೀಸ್ ನೌಕರಿಗಳು ಸಿಗ್ತಾ ಇದ್ದಾವೆ ಲೆವೆಲ್ಗೂ. ಹೌದು. ಇವಾಗ ಇದು ಪ್ರಿನ್ಸಿಪಲ್ ಆಗಿದ್ದಾರೆ, ಮತ್ತು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾರೆ. ಎಲ್ಲ ಕ್ಷೇತ್ರಗಳಲ್ಲಿ ನೀವು ನೋಡ್ಬೋದು. ಈಗ ಮೂವಿ ಇಂಡಸ್ಟ್ರಿಯಲ್ಲೂ ಇದ್ದಾರೆ, ಮತ್ತು ಮೇಕಪ್ ಆರ್ಟಿಸ್ಟು, ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟು, ಹೇರ್ ಸ್ಟೈಲಿಸ್ಟು. ಸೊ ಎಲ್ಲ ಥರ ಪ್ಲೇಸಲ್ಲೂ ನಾವು ನೋಡ್ಬೋದು ಈಗ. ಹಾಗೆ ಮೊದಲಿಂದಕ್ಕೂ ಈಗಿಂದಕ್ಕೂ ತುಂಬ ವ್ಯತ್ಯಾಸ ಇದೆ. ಮೊದಲು ಆ ಥರ ಮೈಂಡ್ಸೆಟ್ ಬರೋದಕ್ಕೆ ಏನು ಕಾರಣ ಏನಾಗಿತ್ತು ಅನಿಸುತ್ತೆ ನಿಮಗೆ? ಜನ ನೋಡೋ ರೀತಿ ಮಾತ್ರನಾ, ಅಥವಾ ಜನರ ಇದಕ್ಕೆ ಸರಿಯಾಗಿ ಆ ಕಮ್ಯುನಿಟಿ ಕೂಡ ಅಂದರೆ ಅದೇ ಥರನೇ ಬಿಹೇವ್ ಮಾಡ್ತಾ ಇತ್ತು, ಅಂದರೆ ಅದರಿಂದ ಹೊರಗೆ ಬರೋದಕ್ಕೆ ಪ್ರಯತ್ನ ಪಟ್ಟಿರ್ಲಿಲ್ವಾ? ಅಂದರೆ ಸೆನ್ಸಿಟೈಸೇಷನ್ ಇರಲಿಲ್ಲ, ಸೊ ಎಜುಕೇಷನ್ ಇರಲಿಲ್ಲ ಅದ್ರ ಜನರಿಗೆ. ಸೊ ಇವಾಗ ನೀವು ನನ್ನ ಕರೆದು ಮಾತಾಡ್ತಿದ್ದೀರಾ ಅಂದರೆ ಲೈಕ್ ಜನರಿಗೆ ಒಂದು ಇದರಿಂದ ಏನೋ ಒಂದು ಸಂದೇಶ ಸಿಗುತ್ತೆ. ಹೌದು. ಸೊ ಈ ಥರ ಓಪನ್ ಆಗಿ ಯಾರೂ ಮಾತಾಡ್ತಿರ್ಲಿಲ್ಲ. ಸೊ ನನಗೂ ಒಂದು ಭಯ ಇತ್ತು ಮೊದಲು, ಯಾರಿಗೆ ಹೇಳಿದರೆ ಏನಾಗ್ಬಿಡುತ್ತೇನೋ, ಎಲ್ಲಿ ನನ್ನ ಐಡೆಂಟಿಟಿ ಹೋಗ್ಬಿಡುತ್ತೇನೋ, ಎಲ್ಲಿ ನಮ್ಮ ಮನೆಯಿಂದ ಹೊರಗೆ ಹಾಕ್ಬಿಡ್ತಾರೇನೋ ಅನ್ನೋದೊಂದು ಭಯ ಇರ್ತಿತ್ತು. ಬಟ್ ಇವಾಗ ಬಂದು ಈ ಥರ ನಾನು ಎಷ್ಟೊಂದು ಯೂಟ್ಯೂಬ್ ಚಾನಲ್ಸ್ಗಳೆಲ್ಲ ನೋಡ್ತಿದ್ದೆ, ಅವ್ರು ಹೆಂಗೆ ಹೊರಗಡೆ ಬಂದರು, ಅವ್ರು ಯಾವ್ಯಾವ ಥರ ಪ್ರಾಬ್ಲಮ್ಸ್ನ ಸಿಕ್ಕಾಕೊಂಡ್ರು. ಸೊ ಏನಕ್ಕೆ ನಮಗೆ ಜನ ಅಂದರೆ ಆ ಪ್ರೀತಿ, ಆ ಒಂದು ಅಕ್ಸೆಪ್ಟೆನ್ಸ್ ಸಿಗಲಿಲ್ಲ, ಅದೆಲ್ಲ ವಿಚಾರ ಮಾಡಿದಾಗ ತುಂಬ ತಿಳ್ಕೊಂಡೆ ನಾನು. ಅಂದರೆ ಲೈಕ್ ರಿಸರ್ಚ್ ಮಾಡಿದೆ. ಅಂದರೆ ಬಿಹೇವಿಯರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಹೇಗೆ ಮಾತಾಡ್ತೀವಿ, ಹೇಗೆ ನಮ್ಮನ್ನ ನಾವು ತೊಡಗಿಸ್ಕೋತೀವಿ. ಈಗ ನಾನೇ ಒಂದೊಂದು ಸತಿ
ಸಿಗ್ನಲ್ ಹೋಗ್ಬೇಕಾದ್ರೆ ಯಾರೋ ಕೇಳಕ್ ಬರ್ತಾರೆ ದುಡ್ಡು, ನಂಗೆ ಒಂದ್ಸತಿ ಭಯ ಆಗ್ಬಿಡುತ್ತೆ ಏನ್ ಮಾಡ್ಬಿಡ್ತಾರೇನೋ ಅಂತ. ಸೊ ಆಸ್ ಅ ನನ್ನ ಕಮ್ಯುನಿಟಿ ಒಳಗೆ ನನಗೆ ಒಂದ್ ಸ್ವಲ್ಪ ಭಯ ಇರಬೇಕಾದ್ರೆ ಅದು ಯಾಕೆ ಬಿಲ್ಡ್ ಆಯ್ತು ಅದು? ಅಂದ್ರೆ ಅದು ಅವರು ಬೇಕಂತ ಮಾಡಲ್ಲ, ಅವ್ರಿಗೆ ಆ ಒಂದು ಅನಿವಾರ್ಯತೆನಾ? ಅಲ್ಲ, ಫ್ಯಾಮಿಲಿ ಎಕ್ಸೆಪ್ಟೆನ್ಸ್ ಸಿಕ್ಕಿರಲ್ಲ, ಅದೇ ಅನಿವಾರ್ಯವಾಗಿ ಆ ಇದಕ್ಕೆ ಬರ್ಬೇಕಾಗುತ್ತೆ, ಮತ್ತೆ ಪ್ರೀತಿ ಸಿಕ್ಕಿರಲ್ಲ. ಸೊ ನಮ್ಗೆ ಹೊರಗಡೆ ಬಂದಿದೀವಿ, ನಮ್ಗೆ ಯಾರೂ ಇಲ್ಲ ಅಂದಾಗ ಅದೊಂದು ಅಗ್ರೆಷನ್ ಬಂದ್ಬಿಡುತ್ತೆ. ಮತ್ತೆ ನಾವು ಹಾರ್ಮೋನ್ಸ್ ಎಲ್ಲ ಹೋಗ್ತೀವಿ, ಹೌದು, ಸರ್ಜರೀಸ್ ಮಾಡಿಸಿರ್ತೀವಿ. ಆ ಸರ್ಜರಿ ಮಾಡಿಸಿದಾಗ ಹಾಸ್ಪಿಟ್ಲಲ್ಲಿ ಮಲ್ಕೊಂಡಾಗ ಅದು ಆ ಹಿಂಸೆ ಆಗ್ತಿರುತ್ತೆ, ತಲೆಗೆ ಅಷ್ಟು ಟಾರ್ಚರ್ ಆಗ್ತಿರುತ್ತೆ. ಇವಾಗ ತಂದೆ ತಾಯಿ ಇದ್ದಾಗ ಆ ಹಾರೈಕೆನೇ ಬೇರೆ. ಈಗ ಯಾರು ಇಲ್ದೇನೆ ಏನಪ್ಪ ನನ್ನ ಜೀವನ ಹಿಂಗಾಗೋಯ್ತು, ಯಾಕೆ ಜನ ನಂಗೆ ಪ್ರೀತಿ ಕೊಡ್ತಾ ಇಲ್ಲ, ಆ ಒಂದು ಅಗ್ರೆಷನ್ ಸ್ಟಾರ್ಟ್ ಆಗಿ ಆ ಥರ ಆಗೋದು. ಬಟ್ ಅಲ್ಲಿ ಈಗ ಒಂದು ರೀತಿ ನೀವು ಹೇಳಿದ್ರಿ ಇದರಲ್ಲಿ ಸಿಗ್ನಲ್ ಇರ್ಬೋದು ಅಥವಾ ಬೇರೆ ಈ ಥರದ ಇದರಲ್ಲಿ ಅದೊಂದು ಸೆಕ್ಷನ್ ಇವತ್ತಿಗೂ ಕೂಡ ಆಕ್ಟಿವ್ ಆಗಿರುವಂಥವ್ರು, ಅವರಲ್ಲಿ ಎಲ್ಲರೂ ಕೂಡ ಟ್ರಾನ್ಸ್ಜೆಂಡರ್ಸ್ ಅಥವಾ ಹೇಗಿದೆ ಅಲ್ಲಿನ ಸತ್ಯ? ಅಲ್ಲಿ ಸತ್ಯ ಹೇಳಬೇಕು ಅಂದರೆ LGBTQI ಅಂತ. ಕರೆಕ್ಟ್. ಸೊ ಇದರಲ್ಲಿ ಬರೀ ಟ್ರಾನ್ಸ್ಜೆಂಡರ್ಸ್ ಅಷ್ಟೇ ಅಲ್ಲ ಇಲ್ಲಿ ಸಫರ್ ಆಗ್ತಿರೋದು. ಎಷ್ಟೊಂದು ಜನ ಅವ್ರ ಮನಸ್ಸಲ್ಲಿ ಆ ಭಾವನೆ ಇರುತ್ತೆ, ಬಟ್ ಹೇಳ್ಕೊಳಕ್ಕಾಗಲ್ಲ. ಹೇಳಿದ್ರೆ ಎಲ್ಲಿ ಆ ಒಂದು ಅಂದರೆ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಆಗುತ್ತೆ, ಬೇರೆ ಬೇರೆ ರೀತಿಯಲ್ಲಿ ಕರೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನಿಮ್ಗೆ ಗೊತ್ತಿರ್ಬೋದು, L ಅಂದರೆ ಲೆಸ್ಬಿಯನ್ನು, G ಅಂದರೆ ಗೇಸು, T ಅಂದರೆ ಟ್ರಾನ್ಸ್ಜೆಂಡರ್ಸು. ಸೊ ಹಂಗೆ Q+ ಅದುವರೆಗೂ ಹೋಗುತ್ತೆ. ಸೊ ಅಲ್ಲಿ ಸುಮಾರು ಐಡೆಂಟಿಟೀಸ್ ಇದೆ. ಸೊ ಒಬ್ರು ಕ್ವೀರ್ ಅಂತ ಇರ್ತಾರೆ, ಒಬ್ರಿಗೆ ಡ್ರೆಸ್ ಹಾಕ್ಕೋಬೇಕು ಅನಿಸ್ತಿರುತ್ತೆ, ಒಬ್ರಿಗೆ ಆಪ್ರೇಷನ್ ಮಾಡ್ಕೊಳಕ್ಕೆ ಇಷ್ಟ ಇರಲ್ಲ. ಸೊ ಈ ಥರ ಸುಮಾರು ಕ್ಯಾಟಗರೀಸ್ ಇದೆ. ಸೊ ಅದರಲ್ಲಿ ನಮ್ಮ ಐಡೆಂಟಿಟಿ ಯಾಕೆ ತುಂಬ ನೀಟಾಗಿ ಕಾಣುತ್ತೆ ಅಂದರೆ ನಮ್ಮದು ಹೆಣ್ಣಿನ ಭಾವನೆ. ನಮಗೆ ಡ್ರೆಸ್ ಹಾಕ್ಕೋಬೇಕು ಅನಿಸ್ತಿರುತ್ತೆ, ನಮ್ಗೆ ಈಗ ಪ್ಯಾಂಟ್ ಶರ್ಟ್ ಹಾಕ್ಕೊಂಡಾಗ ಅದೊಂದು ಅನ್ಕಂಫರ್ಟೇಬಲ್ ಫೀಲಿಂಗ್ಸು, ನಾವು ಯಾರ್ದೋ ಬಟ್ಟೆ ಹಾಕ್ಕೋತಿದ್ದೀವೇನೋ ಅಂತ ಫೀಲು. ಆ ಟೈಮಲ್ಲಿ ಜನ ನಮ್ಮನ್ನ ಓಕೆ ಇವ್ರು ಹಿಂಗೆ ಅನ್ನೋ ಥರ ಕರಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಅದಕ್ಕೆ ಹೆಂಗಸರೇ ನಾವು ಹುಡುಗರ ಹಾಗೆ ಅಂತ ಹೇಳ್ಕೊಂಡು ಅವರೇ ಪ್ಯಾಂಟ್ ಶರ್ಟ್ ಹಾಕೊಂತ ಹೋಗ್ತಾ ಇರ್ಬೇಕಿದ್ರೆ ನಿಮ್ಗೆ ಆ ಥರ ಭಾವನೆ ಅಂತಂದಾಗ ಹೇಗೆ ಅನ್ಸುತ್ತೆ? ಆ ಥರ ಈಗ ನೋಡಿ, ಅವರು ಹುಡುಗಿರಾಗುಟ್ಟಿ ಹುಡುಗರ ಥರ ಬಿಹೇವಿಯರ್ ಇರುತ್ತೆ. ನಾನು ಎಷ್ಟೊಂದು ಲೆಸ್ಬಿಯನ್ಸ್ ಅದು ಬೇರೆ ವಿಷಯ, ನಾನು ಅದನ್ನ ಹೇಳ್ತಿಲ್ಲ. ಬಟ್ ಈವನ್ ವಿಮೆನ್ ಇವತ್ತಿನ ಕಾಲದಲ್ಲಿ ಪ್ಯಾಂಟು ಟಿ ಶರ್ಟ್ ಹಾಕೊಂಡು ಸ್ವಲ್ಪ ಪ್ರೋಗ್ರೆಸಿವ್ ಇಲ್ಲ, ಅದು ಈಗ ನೋಡಿ ಎಲ್ಲ ಮನುಷ್ಯ, ಅದಕ್ಕಿಂತ ಹೆಚ್ಚಾಗಿ ನೀವು ಹೇಳ್ತಾ ಇರೋದು ಒಳಗಿನ ಭಾವನೆ. ಎಕ್ಸಾಕ್ಟ್ಲಿ. ಈಗ ನನಗೆ ಇದು ತುಂಬಾ ಚೆನ್ನಾಗಿ ಯಾಕೆ ಕನೆಕ್ಟ್ ಆಗುತ್ತೆ ಅಂತಂದ್ರೆ, ನಾನು ನಿಮ್ಮ ಹತ್ರ ಮಾತಾಡ್ತಾನೆ ಹೇಳ್ತಿದ್ದೆ, ನನ್ನ ಕ್ಲಾಸ್ಮೇಟ್ ಒಬ್ಬ ಇದ್ದ, ನಾನು ಬಾಂಬೆಲಿ ಕಲಿತಾ ಇರ್ಬೇಕಿದ್ರೆ, ಗುನ್ರಾಜ್ ಧಾಲಿವಾಲ್ ಅಂತ, ಗಜಲ್ ಧಾಲಿವಾಲ್ ಅಂತ ಸತ್ಯಮೇವ ಜಯತೆಯಲ್ಲಿ. ಹೌದೌದು, ಅವ್ರದ್ದು ಇಂಟರ್ವ್ಯೂ ಎಲ್ಲ ನೋಡಿದ್ದೀನಿ. ಹಿ ವಾಸ್ ಮೈ ಕ್ಲಾಸ್ಮೇಟ್. ಒಂದು ವರ್ಷ ನಾವು ಜೊತೆಗೆ ಕಲ್ತಿದ್ವಿ. ಆಗ ಕಲಿತಾ ಇರ್ಬೇಕಾದ್ರೆ ನಮ್ಗೆ ಯಾವ ಐಡಿಯಾನೂ ಇರಲಿಲ್ಲ. ಬಟ್ ಎಂಡ್ ಅಲ್ಲಿ ಒಂದು ಶಾರ್ಟ್ ಫಿಲ್ಮ್ ಮಾಡ್ದ, ಅಂದ್ರೆ ಅವ್ರ ಟೀಮ್ ಜೊತೆ ಸೇರ್ಕೊಂಡು, ಟು ಬಿ ಮೀ ಅಂತ, ನಾನು ಏನಾಗಬೇಕು ಅಂತ, ಅವನ ಭಾವನೆಗಳು ಹೇಗಿತ್ತು ಚಿಕ್ಕಂದಿನಿಂದ, ಯಾವುದೋ ಒಂದು ಬೇರೆ ಬಾಡಿಲಿ ನಾನು ಬೆಳೀತಾ ಇದ್ದೆ ಅನ್ನೋ ಥರ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ದ. ಅವನೀಗ ಅದೇ ಬಾಂಬೆಲಿ ಹಿಂದಿ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ರೈಟರ್ ಆಗಿ ಕೆಲಸ ಮಾಡ್ತಿದ್ದಾನೆ. ಸೂಪರ್. ಸೊ ದಿಸ್ ವಾಸ್ 20 years ago. 20 years ago. ಓಕೆ, ನೋಡಿ ಆ ಟೈಮಲ್ಲಿ ಅವ್ರು ಎಷ್ಟು ಪ್ರಾಬ್ಲಮ್, ತುಂಬ ಸ್ಟ್ರಗಲ್ ಮಾಡಿದ್ದ. ಅದಕ್ಕೆ ಅದು ನಮ್ಗೆ ಗೊತ್ತೇ ಇಲ್ಲ. ಲಾಸ್ಟಿಗೆ ಸ್ಕ್ರೀನ್ ಮಾಡುವಾಗಲೇ ನನ್ನ ಟೀಮಲ್ಲಿ ಇರಲಿಲ್ಲ, ಸ್ಕ್ರೀನ್ ಮುಖಾಂತರ ಜನಕ್ಕೆ ಅಂದ್ರೆ ಅಂಥವರ ಸಾಹಸದಿಂದಾಗಿ ತುಂಬಾ ಬದಲಾವಣೆ ಆಗಿದೆ ಅನ್ಸುತ್ತಲ್ಲ. ಖಂಡಿತ. ಈಗ ನಾನು ನೋಡಿ ಸತ್ಯಮೇವ ಜಯತೆಯಿಂದ ನಾನು ನೋಡಿ ಇನ್ಸ್ಪೈರ್ ಆಗಿದ್ದೀನಿ. ಅಂದ್ರೆ ಲೈಕ್ ಆ ಟೈಮಲ್ಲಿ ನನಗೂ ಅನ್ನಿಸ್ತು, ಓಕೆ ನಾವೊಬ್ಳೇ ಅಲ್ಲ ಇಲ್ಲಿ ಪ್ರಾಬ್ಲಮ್ ಅನ್ಭವಿಸ್ತಾ ಇರೋದು, ಎಷ್ಟೋ ಜನ ಅನ್ಭವಿಸ್ತಾ ಇದ್ದಾರೆ, ಹೊರಗಡೆ ಬರ್ತಿಲ್ಲ ಅಷ್ಟೇ. ಬಿಟ್ರೆ ಎಲ್ಲರದ್ದು ಅವ್ರದ್ದೇ ಆದಂಥ ಐಡೆಂಟಿಟಿ ಇರುತ್ತೆ. ಮನುಷ್ಯ ಅಂದಮೇಲೆ ಗಂಡು ಹೆಣ್ಣಿನ ಒಂದು ಭಾವನೆ ಇದ್ದೇ ಇರುತ್ತೆ ಮನಸ್ಸೊಳಗಡೆ. ಒಬ್ಬೊಬ್ಬರು ಜಾಸ್ತಿ, ಈಗ ನೋಡಿ ನೀವು ಹೇಳಿದ್ರಲ್ಲ, ಗಂಡಸರಲ್ಲೂ ಅವನಿಗೆ ಹೆಂಗರುಳು ಅದಿದ್ದೇ ಇರುತ್ತೆ. ಹೌದು. ಸೊ ಹಾಗೆ ಈಗ ಒಂದು ಹುಡುಗಿ ಒಂದು ಪ್ಯಾಂಟ್ ಶರ್ಟ್ ಹಾಕಿದಾಗ ಟಾಮ್ ಬಾಯ್ಸ್ ಅಂತ ಅನ್ಸುತ್ತೆ, ಬಟ್ ಅದು ಅವ್ರಿಗೆ ಇಷ್ಟ ಆಗ್ತಿರುತ್ತೆ. ಅವರು ಒಂದು ಪ್ಯಾಂಟ್ ಶರ್ಟ್ ಹಾಕ್ದಾಗ ಕಂಫರ್ಟೇಬಲ್ ಅನಿಸ್ತಿರುತ್ತೆ. ಸೊ ಎವ್ರಿಥಿಂಗ್ ಈಸ್ ಓಕೆ. ಎಂಡ್ ಆಫ್ ದಿ ಡೇ ವೆನ್ ಯು ಆರ್ ಹ್ಯಾಪಿ, ನೀವು ಯಾರಿಗೂ ಹಾರ್ಮ್ ಮಾಡ್ತಿಲ್ಲ ಅಂತಂದರೆ ಅದು ಯಾವುದು ತಪ್ಪಲ್ಲ ಅಂತ ನನ್ನ ಅನಿಸಿಕೆ. ಸೊ ಹಾಗಾಗಿ ಎಲ್ಲರನ್ನೂ ಒಂದೇ ರೀತಿ ನೋಡಬೇಕು ಅನ್ನೋದು ಜನರಿಗೆ ಹೇಳಬೇಕು. ಅದು ಮಾಡ್ತಿದ್ದೀರಾ ಅದ್ರ ಬಗ್ಗೆ? ನೋಡಿ, ಎಷ್ಟು ನಿಮ್ಮ ಕೆಲಸದ ಮೂಲಕನೇ ತೋರಿಸ್ತಿದ್ದೀರಾ ಅಥವಾ ಬೇರೆ ಏನಾದರೂ? ಖಂಡಿತ ನನ್ನ ಕೆಲಸದ ಮುಖಾಂತರ ತೋರಿಸ್ತಾ ಇದ್ದೀನಿ. ಮತ್ತೆ ನಾನು ಇರೋದೇ ಹೀಗೆ. ನಾನು ಇಲ್ಲಿ ಯಾರನ್ನೋ ಮೆಚ್ಚಿಸ್ಬೇಕಂತ ನಾನು ಕೆಲಸ ಮಾಡಲ್ಲ. ಇವಾಗ ನನಗೆ ಸಂತೃಪ್ತಿ ಇದೆ, ನಾನು ಈ ಕೆಲಸದಲ್ಲಿ ತೊಡಗಿಸ್ಕೊಂಡು
ನಾನು 100% ಕೊಡಬೇಕಂದ್ರೆ ಅಷ್ಟೇ ಮಾಡೋದು. ಅದರಿಂದ ಕೋಟಿ ಬರುತ್ತೆ ಅಂದ್ರೂ ನಂಗೆ ಇಷ್ಟ ಇಲ್ಲದೇ ಅದರಲ್ಲಿ ಏನಾದ್ರು ಬರುತ್ತೆ ಅಂದ್ರೂ ನಾನು ಅಲ್ಲಿ ತಲೆ ಹಾಕಲ್ಲ. ಈಗ ಸಾಧನೆ ಅಂತ ಅಂದ ತಕ್ಷಣ ಹೆಸರು ಮಾಡಬೇಕು, ದುಡ್ಡು ಮಾಡಬೇಕು ಅಂತಲ್ಲ. ಸಾಧನೆ ಅನ್ನೋದು ನೆಮ್ಮದಿಯಿಂದ ಜೀವನ ಮಾಡೋದು ಅಲ್ವಾ. ಆ ನೆಮ್ಮದಿ ಸಿಗಬೇಕು ಅಂತಂದರೆ ನಾವು ರೈಟ್ ವೇದಲ್ಲಿ ಇರಬೇಕು, ನಮ್ಮ ಆತ್ಮಕ್ಕೆ ನಾವು ಖುಷಿ ಕೊಡಬೇಕು. ಅದನ್ನು ನಾನು ಕಲ್ತಿದ್ದೀನಿ, ಅದನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಹಾಗಾಗಿ ಇಟ್ಸ್ ಗೋಯಿಂಗ್ ಆನ್, ಎವ್ರಿಥಿಂಗ್ ಈಸ್ ಕಮಿಂಗ್ ಇನ್ ಟು ದ ರೈಟ್ ಪಾತ್. ಆ್ಯಂಡ್ ಎಲ್ಲರೂ ಅದನ್ನು ಕಲಿಬೇಕು. ಇವಾಗ ನೋಡಿ, ಇಲ್ಲಿ ಬಂದು ನಾನು ಮಾತಾಡ್ತಿದ್ದೀನಿ ಅಂದರೆ ಜನಕ್ಕೆ ಈ ಸಂದೇಶ ಹೋಗಲಿ. ನಾವು ಬೀಯಿಂಗ್ ಅ ಪಾರ್ಟ್, ನಮಗೆ ಒಂದು ಸಪೋರ್ಟ್ ಅಂತ ಇಲ್ಲ, ಒಂದು ಇದು ಪ್ರೀತಿ ಕೊಟ್ಟರೆ ಸಾಕು. ನಮಗೆ ಪ್ರೀತಿ ಕೊಟ್ಟರೆ ವಿ ಕ್ಯಾನ್ ಡೂ ಸೋ ಮೆನಿ ಥಿಂಗ್ಸ್. ನಮ್ಮ ಕಮ್ಯುನಿಟೀಲಿ ತುಂಬ ಟ್ಯಾಲೆಂಟೆಡ್ಸ್ ಇದ್ದಾರೆ. ತುಂಬ ಅಂದರೆ ಲೈಕ್ ನಾನು ನೋಡಿರೋ ಪ್ರಕಾರ ಅವರಿಗೆ ಒಂದು ಸ್ವಲ್ಪ ಏನಾದರೂ ಅವ್ರಿಗೆ ಎಜುಕೇಷನ್ ಆಯಿತು, ತಂದೆ ತಾಯಿ ಪ್ರೀತಿ ಸಿಕ್ತು ಅಂದರೆ ದೇ ಕ್ಯಾನ್ ರೀಚ್ ಟು ದ ಹೈಯರ್ ಲೆವೆಲ್ಸ್. ಸೊ ಅಷ್ಟು ಅವ್ರಿಗೆ ಆತ್ಮಸ್ಥೈರ್ಯ ಇರುತ್ತೆ, ಒಂದು ಧೈರ್ಯ ಇರುತ್ತೆ. ಅಂದರೆ ಗಂಡು ಹೆಣ್ಣು ಈಗ ಕಂಪೇರ್ ಮಾಡಿದ್ರೆ ತುಂಬ ಡಿಫ್ರೆಂಟಾ ಅಥವಾ ಎಲ್ಲರೂ ಹಾಗೇನಾ? ಅಂದರೆ ಗಂಡಸರು ಅಂತಂದ್ರೆ ಹೀಗಿರ್ತಾರೆ, ಹೆಂಗಸರು ಅಂತ ಇರ್ತಾರೆ, ಅವರು ಬೇರೆನೆ ಅಂತನಾ? ಅಥವಾ ಎಲ್ಲರ ಜೊತೆಗೆ ನೋಡಿದ್ರೆ ಎಲ್ಲ ನಾವು ಕೂಡ ಅದೇ ಥರನೇ ಅಂತ ಹೇಳ್ತಾರೆ? ಎಲ್ಲ ಒಂದೇ ಥರ ಅಂತ ಅಂದ್ಕೊಂಡು ಹೋದಾಗ ಈಗ ಜೆಂಡರ್ ಡಿಫ್ರೆಂಟ್ ಇರ್ಬೋದು, ಕರೆಕ್ಟ್, ಬಟ್ ಮಾಡೋ ಕೆಲಸ ಎಲ್ಲ ಒಂದೇ ಅಲ್ಲ. ಈಗ ಯಾವುದೇ ಒಂದು ಕೆಲಸ ಕೊಟ್ರು ಕೆಲಸ ಅಂತ ಬಂದಾಗ ಕೆಲಸನೇ. ಇವಾಗ ನಾನು ಟ್ಯಾಟೂ ಆರ್ಟಿಸ್ಟ್ ಆಗಬೇಕಾದ್ರೆ ನಾನು ಅವಾಗ ಇದೇ ಬಂದಿದ್ದು ನನಗೆ. ಈಗ ನಾನೀಗ ಮೊದಲು ನಾನು ಹುಡುಗ ಆಗಿದ್ದೆ, ಟ್ಯಾಟೂ ಆರ್ಟಿಸ್ಟ್ ಆಗಬೇಕಾದ್ರೆ ಹುಡುಗ ಅಂತ ನನ್ನ ಜನ ಐಡೆಂಟಿಫೈ ಮಾಡ್ತೀವಿ, ಬಟ್ ಒಳಗಡೆ ಒಂದು ಹುಡುಗಿ ಆಗಿದ್ದೆ. ಬಟ್ ನನ್ನ ಆರ್ಟ್ ಇದೆಯಲ್ಲ, ಅದು ನನ್ನ ಜೆಂಡರ್ನ ಯಾರು ಹೇಳಲ್ಲ. ನೀನು ಹುಡುಗ ಆಗಿದೆಯಾ, ಹುಡುಗಿ ಆಗಿದೆಯಾ, ನನಗಿದು ಆರ್ಟ್ ಬೇಡ ಅಂತ ಯಾರು ಹೇಳಲ್ಲ. ಎಂಡ್ ಆಫ್ ದಿ ಡೇ ನಾನು ಏನೇ ಆಗಿರಲಿ, ಜನ ನನ್ನ ಐಡೆಂಟಿಫೈ ಮಾಡೋದು ಟ್ಯಾಟೂ ಆರ್ಟಿಸ್ಟ್ ಥರ. ಸೊ ಹಾಗೆ ನನ್ನದೇ ಆದಂಥ ಒಂದು ಐಡೆಂಟಿಟಿ ಬೆಳೆಸ್ಕೊಂಡೆ ನಾನು ಫಸ್ಟ್. ದೆನ್ ಐ ಕನ್ವರ್ಟೆಡ್ ಟು ನಿಮ್ಮ ಈ ಥರದ ಫೀಲ್ಡ್ಗಳಲ್ಲೆಲ್ಲ ನಾವು ಒಪ್ಕೋತೀನಿ. ಬಟ್ ಇಂಟರ್ನ್ಯಾಷನಲಿ ನಾವು ನೋಡೋದಾದರೆ ಕೆಲವೊಂದು ಫೀಲ್ಡ್ಗಳಲ್ಲಿ ನೀವು ಎಷ್ಟದನ್ನು ಇದ್ರ ಬಗ್ಗೆ ಹೇಳ್ತೀರಾ ನಂಗೆ ಗೊತ್ತಿಲ್ಲ. ಬಟ್ ನನ್ನ ಪ್ರಶ್ನೆ ಏನಪ್ಪ ಅಂತಂದರೆ, ಇವಾಗ ಟ್ರಾನ್ಸ್ಜೆಂಡರ್ಸ್ ಅಂತ ಬಂದಾಗ ಕೆಲವೊಂದು ಫೀಲ್ಡ್ಗಳಲ್ಲಿ ಫಿಸಿಕಲಿ ಇದು ಬಂತು ಅಂತಂದಾಗ ಅಲ್ಲಿ ಸ್ವಲ್ಪ ಕೆಲವೊಂದು ಡಿಬೇಟ್ಗಳು ಅವಾಗ ಆಗ್ತಾ ಇರುತ್ತೆ. ಈಗ ಸ್ಪೋರ್ಟ್ಸಲ್ಲಿರ್ಬೋದು ಅಥವಾ ಆ ಥರದ ಇದರಲ್ಲಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಇಲ್ಲ, ಫಿಸಿಕಲಿ ದೇ ಆರ್ ಮೋರ್ ಲೈಕ್ ಮೆನ್, ಬಟ್ ಈ ಫೀಲ್ಡಿಗೆ ಬಂದು ನಮ್ಮ ಜೊತೆ ಕಾಂಪೀಟ್ ಮಾಡಿದ್ರೆ ಅವ್ರಿಗೆ ವಿನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅನ್ನೋ ಡಿಬೇಟ್. ಇದ್ರ ಬಗ್ಗೆ ನೀವೇನಂತೀರಿ? ಅದು ಖಂಡಿತ ತಪ್ಪು. ಯಾಕಂದರೆ ಫಿಸಿಕಲಿ ನಾವಿರ್ತೀವಿ, ದೆನ್ ವೆನ್ ವಿ ಗೋ ಫಾರ್ ದ ಆಪರೇಷನ್ ಸರ್ಜರಿ ಅಂತ ಹೋದಾಗ ನಮ್ಮದು ಆ ಶಕ್ತಿನೇ ಹೋಗಿಬಿಡುತ್ತೆ. ಯಾಕಂದರೆ ಇಡೀ ಬ್ಲಡ್ಡು ಚೇಂಜ್ ಆಗುತ್ತೆ, ಹಾರ್ಮೋನ್ಸ್ ತಗೋತಿರ್ತೀವಿ, ಮೈ ಸ್ಮೂತ್ ಆಗುತ್ತೆ, ರಫ್ನೆಸ್ ಇದೆಲ್ಲ ಹೋಗ್ಬಿಡುತ್ತೆ. ಮೆಂಟಲಿ ನಾವು ಸ್ಟ್ರಾಂಗ್ ಆಗಬೇಕಾಗುತ್ತೆ. ಕಂಪ್ಲೀಟ್ ಅಂದರೆ ಹೆಣ್ಣಿನ ಭಾವನೆಗಳೇ ಬಂದ್ಬಿಡುತ್ತೆ. ಸೊ ಆ ಥರ ಫಿಸಿಕಲಿ ಹಾಗಿದ್ರೆ ಫಿಸಿಕಲಿ ಅದೇ ಡಿಪೆಂಡ್ಸು. ಒಬ್ಬೊಬ್ಬರು ದಪ್ಪ ಆಗಿಬಿಡ್ತಾರೆ, ಒಬ್ಬೊಬ್ಬರು ಒಳಗಡೆ ಒಂದು ಇದು ಹಿಂಗೆ ಕೂತ್ಕೊಳ್ಳೋಕ್ಕಾಗಲ್ಲ, ಅವ್ರಿಗೆ ಬೆನ್ನು ಬರುತ್ತೆ. ಯಾಕೆ ಇಲ್ಲಿ ಇಂಜೆಕ್ಷನ್ ಕೊಡೋದು ಹಿಂದೆ ಆ ನಮ್ನೆಸ್ ಬರಲಿ ಅಂತ. ಸೊ ಆ ಥರ ನಾವು ಫಿಸಿಕಲಿ ಸ್ಟ್ರಾಂಗ್ ಇರ್ತೀವಿ, ಬಟ್ ಆ ಸರ್ಜರೀಸು, ಆ ಕಟ್ಸು ಅದೆಲ್ಲ ಮಾಡ್ಕೊಂಡು ದೆನ್ ವಿ ಬಿಕಮ್ ಲೀನ್, ವಿ ಬಿಕಮ್ ಒಳಗಡೆಯಿಂದ ನಾವು ಆ ಸ್ಟ್ರಾಂಗ್ನೆಸ್ ಇರಲ್ಲ. ಅದಕ್ಕೆ ನಾವು ಸ್ಮೂತ್ ಆಗಿಬಿಡ್ತೀವಿ ಆಲ್ಮೋಸ್ಟ್. ಒಂದು ಮೆಂಟಲಿ ಹೇಗೆ? ಮೆಂಟಲಿ ಅದೇ ಮೆಂಟಲಿ ಈಗ ಜರ್ನಿ ಅಂದ ತಕ್ಷಣ ಎಲ್ಲ ಒಂದು ಕಡೆ ಖುಷಿ ಇರುತ್ತೆ, ಬಟ್ ನೀವು ಹೇಳಿದ್ರಿ ಇದು ಬದಲಾವಣೆಯ ಸಮಯ ಅಂದರೆ ತುಂಬಾ ಮೆಂಟಲಿ ಸ್ಟ್ರೆಸ್ ಇರುತ್ತೆ ಅಂತ. ಎಕ್ಸಾಕ್ಟ್ಲಿ ಅದೇ ಆ ಒಂದು ಸ್ಟ್ರೆಸ್ ತಗೊಂಡು ನಾವು ಆ ಥರ ಇದಕ್ಕೆ ಏನು ಅಂದರೆ ಕೋಪ್ ಆಗೋದಕ್ಕೆ ಏನಿರುತ್ತೆ, ವ್ಯವಸ್ಥೆಗಳೇನಿರುತ್ತೆ, ಅದರಿಂದ ಹೊರ ಬರೋದಕ್ಕೆ, ಆ ಪರಿಸ್ಥಿತಿ ಹೊರಗಡೆ ಬರೋದಕ್ಕೆ ನಾನು ಕಂಡ್ಕೊಂಡಿದ್ದು ಯೋಗ, ಮೆಡಿಟೇಷನ್. ನೀವು ಸರಿ, ಬಟ್ ಓವರ್ ಆಲ್ ಅಲ್ಲಿಂದ ಏನಾದ್ರು ಸಜೆಸ್ಟ್ ಮಾಡ್ತಾರಾ? ಸಜೆಷನ್ ಅಂದರೆ ಲೈಕ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ತೊಗೊಳ್ಳೋದು ತುಂಬ ಉತ್ತಮ. ಒಬ್ಬೊಬ್ರು ಏನು ಮಾಡಿಬಿಡ್ತಾರೆ, ಯಾರೋ ಈಗ ನಾನು ಚೆನ್ನಾಗಿ ಕಾಣಿಸ್ತಿಲ್ಲ, ಇವ್ರು ಚೆನ್ನಾಗಿ ಕಾಣಿಸ್ತಿದ್ದಾರೆ, ಇವ್ರ ಥರ ನಾವು ಫಾಲೋ ಮಾಡೋಣ ಅಂತೇಳಿ ಅವ್ರ ಹತ್ರ ಪ್ರಿಸ್ಕ್ರಿಪ್ಷನ್ ತೊಗೊಂಡು ಅವರೇ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಆವಾಗ ಅಲ್ಲಿ ಹೈ ಡೋಸೇಜ್ ಪ್ರಾಬ್ಲಮ್ಸ್ ಆಗಿ ಅವ್ರ ಬಾಡಿ ಅದನ್ನ ತೊಗೊಳಕ್ಕಾಗ್ತಿಲ್ಲ ಅಂದಮೇಲೆ ದೇ ವಿಲ್ ಗೆಟ್ ಇನ್ ಟು. ಈ ಥರ ಆದರೂ ನಿಮ್ಗೆ ಗೊತ್ತಾ? ತುಂಬ ಆಗಿದೆ. ಏನಾಗುತ್ತೆ? ಸೊ ಮೆಂಟಲಿ ತುಂಬ ಇದಾಗುತ್ತೆ, ಸೂಸೈಡ್ ಅಟೆಂಪ್ಟ್ಸ್ ಮಾಡ್ಕೋತಾರೆ. ಕಾರಣ ಅದೇ ಅವ್ರಿಗೆ ಈ ಸ್ಟ್ರೆಸ್ ಇರುತ್ತೆ, ಅದ್ರ ಮೇಲೆ ಇವರು ಹಾರ್ಮೋನ್ಸ್ ತೊಗೋತಿರ್ತಾರೆ, ಅದು ಹಿಟ್ ಕೊಡುತ್ತೆ ಡೈರೆಕ್ಟ್ ಮೈಂಡ್ಗೆ.
ಆ ಟೈಮಲ್ಲಿ ಅವ್ರಿಗೆ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ, ಸಲಹೆ ಇರಲ್ಲ, ಒಂದು ಸಜೆಷನ್ ಇರಲ್ಲ. ಸೊ ಅವ್ರು ಯಾರ ಹತ್ರ ಕೇಳಬೇಕು? ಇವಾಗ ಡಾಕ್ಟರ್ಸ್ ಹತ್ರ ಹೋಗಿ ಕೇಳಿದ್ರು ಅವರು ಆ ಸಿಚುವೇಶನ್ ಇದ್ದಾಗ ಅವ್ರಿಗೆ ಮೇಯ್ನಾಗಿ ಏನು ಖರ್ಚು ತುಂಬ ಜಾಸ್ತಿ ಆಗುತ್ತೆ ಅಂತ ಈ ಥರ ದಾರಿ ಹಿಡಿತಾರ? ಯಾವ ಥರ ಖರ್ಚು? ಇವಾಗ ಡಾಕ್ಟರ್ಸ್ ಹತ್ರ ಹೋದ್ರೆ ಸುಮ್ಮನೆ ಅವ್ರಿಗೆ ಫೀಸ್ ಕೊಡಬೇಕು. ಅಲ್ಲ, ಒಂದು ಅಂದಾಜು ಎಷ್ಟು ಖರ್ಚಿರುತ್ತೆ ಅದು? ಸೊ ಆಗುತ್ತೆ. ಈಗ ಹಾರ್ಮೋನ್ ಥೆರಪಿ ಫಸ್ಟ್ ಮಾಡಿಸ್ಬೇಕಂದ್ರೆ ಇಟ್ ವಿಲ್ ಬಿ ಒಂದು ಬೇಸಿಕ್ ಇದೆ 50,000 ಒಳಗಡೆ ಆಗುತ್ತೆ. ಎಲ್ಲ ಬ್ಲಡ್ ಚೆಕಪ್ಸು ಅದು ಇದೆಲ್ಲ ಅದಕ್ಕೇನೆ. ಸೊ ಅದಾದಮೇಲೆ ಆಪರೇಷನ್ಸ್ಗೆಲ್ಲ ಒಂದು ಸ್ವಲ್ಪ ಕಾಸ್ಟ್ಲಿ, ಬಟ್ ಅದು ಪ್ರಾಸೆಸ್ ಇದೆ. ಸೊ ಫಸ್ಟು 2 years ವಿ ಹ್ಯಾವ್ ಟು ಗೋ ಥ್ರೂ ದ ಹಾರ್ಮೋನಲ್ ಥೆರಪಿ, ದೆನ್ ವಿಲ್ ಗೆಟ್ ಟು ನೋ. ಅಂದರೆ ರೆಗ್ಯುಲರ್ಲಿ ಮಾಡ್ತಾ ಇರಬೇಕಾಗುತ್ತೆ? ರೆಗ್ಯುಲರ್ಲಿ ಹಾರ್ಮೋನ್ಸ್ ವಿ ಹ್ಯಾವ್ ಟು ಟೇಕ್ ಲೈಕ್ ಅಕಾರ್ಡಿಂಗ್ ಟು ದ ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್, ಬಟ್ ನಮ್ಗೆ ಅದು ಕಂಟಿನ್ಯೂ ತೊಗೊಳ್ಳೇಬೇಕು. ಇಫ್ ಯು ವಾಂಟ್ ಟು ಮೇನ್ ಕೆಲವು ಲಕ್ಷಗಳ ಖರ್ಚು ಇರುತ್ತೆ. ಆಗುತ್ತೆ. ಈಗ ಟ್ಯಾಬ್ಲೆಟ್ಸ್ ಎಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ. ಅದಾದಮೇಲೆ ಮಂತ್ಲಿ ಡಿಪೋರ್ಟ್ ಇರುತ್ತೆ. ಅದಾದಮೇಲೆ ಸರ್ಜರಿ ಮತ್ತೆ ಮೇಂಟೆನೆನ್ಸ್. ಇದೆಲ್ಲ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋರು ಅಡ್ಡದಾರಿ ಹಿಡಿತಾರೆ ಅನ್ಸುತ್ತೆ. ಎಕ್ಸಾಕ್ಟ್ಲಿ. ಅವ್ರಿಗೆ ಏನು ಹೇಳಬೇಕು ಅಂದ್ಕೊಂತೀರ? ಅವ್ರಿಗೆ ನಾನು ಹೇಳೋದು ಪೇಷನ್ಸಿಂದ ಇರ್ರಿ. ಪೇಷನ್ಸಿಂದ ಇದ್ದು ಫಸ್ಟು ಫ್ಯಾಮಿಲಿ ಜೊತೆಗಿರ್ರಿ. ಆ ಒಂದು ಸಪೋರ್ಟ್ ಸಿಕ್ಕಾಗ ಮೆಂಟಲಿ ನೀವು ತುಂಬ ಸ್ಟ್ರಾಂಗ್ ಆಗ್ತೀರಾ. ಎಜುಕೇಷನ್ ಕಂಪ್ಲೀಟ್. ಫ್ಯಾಮಿಲಿ ಸಪೋರ್ಟ್ ಮಾಡ್ತಿಲ್ಲ ಅಂದ್ರೆ? ಫ್ಯಾಮಿಲಿ ಸಪೋರ್ಟ್ ಮಾಡ್ತಿಲ್ಲ ಅಂದರೆ ಎಜುಕೇಷನ್ ಮುಗಿಸ್ಕೊಳ್ಳಿ. ಎಜುಕೇಷನ್ ತುಂಬ ಇಂಪಾರ್ಟೆಂಟ್. ಇಫ್ ಯು ಆರ್ ಎಜುಕೇಟೆಡ್, ನೀ ವೇರೆವರ್ ಯು ಗೋ ಲೈಕ್ ಯು ಕ್ಯಾನ್ ಸರ್ವೈವ್. ಇಂಡಿಪೆಂಡೆಂಟ್ ಆಗಿರ್ಬೋದು. ನಿಮ್ಗೆ ಕೆಲ್ಸಗಳು ಸಿಗುತ್ತೆ. ಇವಾಗಿನ ಜನ್ರೇಷನ್ನಂತೂ ನಿಮ್ಗೆ ಟ್ಯಾಲೆಂಟ್ ಇದ್ದರೆ ಕೆಲಸ ಅಂತೂ ಸಿಕ್ಕೇ ಸಿಗುತ್ತೆ. ಡಿಸ್ಕ್ರಿಮಿನೇಷನ್ ಇರುತ್ತೆ, ಬಟ್ ಸ್ಟ್ರಾಂಗ್ ಆಗಲೇಬೇಕು. ಇವಾಗ ನಾರ್ಮಲ್ ವ್ಯಕ್ತಿ ಅಂತ ತೊಗೊಂಡಾಗ, ಒಂದು ಗಂಡು ಒಂದು ಹೆಣ್ಣು ಅಂತ ತೊಗೊಂಡಾಗಲೂ ಇವನ್ ಎವ್ರಿ ಒನ್ ಆರ್ ಫೇಸಿಂಗ್ ದ ಸೇಮ್ ಇಶ್ಯೂ. ಆದರೆ ನಿಮ್ಮ ಕಮ್ಯುನಿಟಿಯಿಂದ ಬಂದಾಗ ಸ್ವಲ್ಪ ಜಾಸ್ತಿ ಇರುತ್ತೆ, ಮತ್ತು ಸ್ವಲ್ಪ ಜಾಸ್ತಿ ವೋಕಲ್ ಇರ್ತಾರೆ, ಜಾಸ್ತಿ ಜನ. ಎಕ್ಸಾಕ್ಟ್ಲಿ. ಅದು ನಾವು ಪ್ರಾಬ್ಲಮ್ ಅಂತ ಅನ್ಕೋತೀವಿ, ಬಟ್ ಅದು ನಮ್ಮ ಸ್ಟ್ರೆಂತ್ ಆಗಿ ತೊಗೊಳ್ಳೋಣ. ಹೆಂಗೆ ಸ್ಟ್ರೆಂತ್ ಅಂದರೆ ಈಗ ನೋಡಿ, ಈಗ ನಿಮ್ಮಲ್ಲಿ ಒಂದು ಟ್ಯಾಲೆಂಟ್ ಇದೆ ಅಂದರೆ ಜನ ಐಡೆಂಟಿಫೈ ಮಾಡಿ ಅದಕ್ಕೊಂದು ಒಳ್ಳೆ ಕೆಲಸ ಕೊಡ್ತಾರೆ. ಹೌದು. ಬಟ್ ಸ್ಟ್ರಾಂಗ್ ಆಗಿದ್ದಾಗ ಇನ್ನೂ ನಿಮಗೆ ಉತ್ತುಂಗಕ್ಕೆ ಹೋಗ್ಬೋದು, ಒಂದು ಒಳ್ಳೆ ಸ್ಥಾನಮಾನ ಸಿಗುತ್ತೆ. ಇವಾಗ ಈಗ ನನ್ನ ಬ್ಯಾಕ್ಗ್ರೌಂಡ್ ಏನೂ ಇಲ್ಲ. ಸೊ ನಾನು ಇದು ಮಾಡಬೇಕು ಅದು ಮಾಡಬೇಕು ಅಂತ ಇರಲಿಲ್ಲ. ಫಸ್ಟ್ ಮನೆಯಲ್ಲಿ ಒಪ್ಪಿಸ್ಬೇಕಂತ ಇತ್ತು, ಎಜುಕೇಷನ್ ಮಾಡಬೇಕಂತ ಇತ್ತು, ಎಜುಕೇಷನ್ ಮಾಡಿ ನಾನು ಕನ್ವರ್ಟ್ ಆಗೋಣ ಅಂತ ಇತ್ತು. ಅದಾಯಿತು. ಅದಾದಮೇಲೆ ಆಪರ್ಚುನಿಟೀಸ್ ಅದಾಗೆ ಹುಡ್ಕೊಂಬಂದು ನೆದರ್ಲ್ಯಾಂಡಿಂದ ಒಂದು ಆರ್ಗನೈಸೇಷನ್ನು ಮಾಡಲಿಂಗ್ ಶೋ ಇತ್ತು. ಜಸ್ಟು ನಾನು ಹೋಗಿ ಮಾಡೋಣ ಬಿಡು, ನನ್ನೊಂದು ಭಾವನೆನ ಅಲ್ಲಿ ವ್ಯಕ್ತಪಡಿಸೋಣ ಅನ್ನೋದಂತೂ ಹೋದೆ. ಅಲ್ಲಿ ಜಸ್ಟ್ ಏನು ಅಂದರೆ ಇದು ಮಾಡ್ತಿದ್ರು, ಕ್ರಾಸ್ ಡ್ರೆಸ್ಸಿಂಗ್ ಮಾಡ್ತಿದ್ರು. ಇನ್ನೂ ಡ್ರೆಸ್ ಮಾಡ್ತಿರ್ಲಿಲ್ಲ ಆ ಟೈಮಲ್ಲಿ. ಜಸ್ಟ್ ಹೋದೆ. ಅಲ್ಲಿ ನಾನೊಂದು ಸ್ವಲ್ಪ ಫ್ಯಾಷನ್ ಶೋಸ್ ಎಲ್ಲ ನೋಡ್ತಿದ್ದೆ, ಹೇಗೆ ಪೋಸ್ ಕೊಡಬೇಕು, ಹೇಗೆ ನಮ್ಮನ್ನ ನಾವು ಸೊ ನಾವು ನಮ್ಮ ಅವಕಾಶಗಳನ್ನು ತಯಾರು ಮಾಡ್ಕೊಳ್ಳೋದು ಮುಖ್ಯ ಆಗುತ್ತೆ. ಎಕ್ಸಾಕ್ಟ್ಲಿ. ಅದೇ ನಾನು ಹೇಳಿದ್ನಲ್ಲ, ಇವಾಗ ಫೌಂಡೇಶನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ಮನುಷ್ಯನಿಗಾದ್ರೂ ಅಷ್ಟೇ. ಆ ಫೌಂಡೇಶನ್ ಚೆನ್ನಾಗಿದ್ದಾಗ ಬಿಲ್ಡಿಂಗ್ ಕಟ್ಬೋದು, ಯಾರು ಏನು ಮಾಡೋಕ್ಕಾಗಲ್ಲ. ಫೌಂಡೇಶನ್ನೇ ಚೆನ್ನಾಗಿಲ್ಲ, ನೀವು ತುಂಬ ನೀಟಾಗಿ ಕಟ್ಟಿದ್ರಿ ಅಂದರೆ ಅದು ಯಾವಾಗಾದರೂ ಬಿದ್ದೋಗೋ ಸಂಭವ ಇರುತ್ತೆ. ಡಿಸ್ಕ್ರಿಮಿನೇಷನ್ ಅಂತ ಹೇಳಿದರೆ, ಸೊ ನಿಮಗೆ ಬಂದಂಥ ಅಂದರೆ ವರ್ಸ್ಟ್ ಪಾಸಿಬಲ್ ಕಮೆಂಟ್ಗಳು ಏನಿದೆ? ಕಮೆಂಟ್ಗಳು ತುಂಬ ಇದೆ, ಸಿಕ್ಕಾಪಟ್ಟೆ ಇದೆ. ಬಟ್ ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಒಂದು ಇನ್ಸಿಡೆಂಟ್ ಹೇಳಬೇಕು ಅಂದರೆ, ಒಂದು ಸತಿ ನಂದು ಟ್ರಾನ್ಸ್ಫರ್ಮೇಷನ್ ನಮ್ಮ ಮನೇಲಿ ಹೇಳಿದೆ. ಅದು ಆಲ್ಮೋಸ್ಟ್ ಗೊತ್ತಿದೆ ಎಲ್ಲರಿಗೂ ಹೆಂಗೆ ಪ್ರಾಸೆಸ್ ಸ್ಟಾರ್ಟ್ ಆಯ್ತು ಅಂತ. ಸೊ ಅದು ಆಗಿ ನಾನು ಮನೇಲಿ ಹೇಳಿದ ತಕ್ಷಣ ನನಗೆ ಆಯಿತು, ಸ್ಟಾರ್ಟ್ ಆಯಿತು, ಬಟ್ಟೆ ಹಾಕ್ಕೋಬೇಕು ಇನ್ಮೆಯಿಂದ. ಓಕೆ ಅಮ್ಮ ಒಪ್ಕೊಂಡಿಲ್ಲ, ಆದರೂ ಒಪ್ಪಿಸ್ಬೇಕು ಅಂತೇಳಿ ನೆಕ್ಸ್ಟ್ ಡೇ ನಾನು ಡ್ರೆಸ್ ಹಾಕ್ಕೊಂಡು ನಮ್ಮ ಹೋಟೆಲ್ಗೆ ಎಂಟ್ರಿ ಕೊಟ್ಟೆ. ಭಯ ಇತ್ತು, ದುಗುಡ ಇತ್ತು, ಏನು ಅನ್ಕೋತಾರೇನು ಅಂತ. ಎಂಟ್ರಿ ಕೊಟ್ಟ ತಕ್ಷಣ ನನ್ನ ಕೆಲಸಗಾರೆಲ್ಲ ಕೆಲಸ ಬಿಟ್ಬಿಟ್ರು. 3 ಜನ ಹೆಣ್ಮಕ್ಳಲ್ಲ, ಒಂದು 3 ಜನ ಹುಡುಗರು ಬಿಟ್ಟರು. ಯಾಕೆ ಅಂತ ಕೇಳಿದಾಗ ನಮ್ಮ ಮಮ್ಮಿಗೆ ಫೋನ್ ಬಂದಿತ್ತು, ನಿಮ್ಮ ಮಗ ಈ ಥರ ಹಿಜ್ಡ ಚಕ್ಕ, ನಾವು ಅವ್ರ ಹತ್ರ ಕೆಲಸ ಮಾಡಿದರೆ ನಮ್ಮನ್ನು ಹಾಗೆ ಅನ್ಕೋತಾರೆ, ನಮ್ಮನ್ನು ಅದೇ ಇದಕ್ಕೆ ತಿಕ್ಕೋತಾರೆ, ಹಂಗಾಗಿ ನಾವು ಬರಲ್ಲ ರೀ, ನಮ್ಮ ಪೇಮೆಂಟ್ ಕ್ಲಿಯರ್ ಮಾಡಿ ಫಸ್ಟ್ ಅನ್ನೋ ಥರ ಬಂತು ಅಲ್ಲಿ ಫಸ್ಟು. ಅದಾದ ನಮ್ಮ ಮಮ್ಮಿಗೆ ಹೇಳಿದೆ ನಾನು, ಈ ಥರ ಇದು ಸ್ಯಾಂಪಲ್, ನೀವು ಜಸ್ಟ್ ಟ್ರೈಲರು, ಇನ್ನೂ ತುಂಬ ಇದೆ ನೋಡೋದು, ಭಯ ಪಡೋಕ್ಕೆ ಹೋಗ್ಬೇಡಿ, ನಾನು ಸ್ಟ್ರಾಂಗ್ ಇದ್ದೀನಿ, ನಾನು ತಪ್ಪು ದಾರಿ ತುಳಿಯಲ್ಲ, ನಾನು ನಿಮಗೆ ಒಂದು ರೋಲ್ ಮಾಡಲಾಗಿ ನನ್ನ ಲೈಫ್ನ ಲೀಡ್ ಮಾಡ್ತೀನಿ, ನಿಮ್ಮ ಒಂದು ಸಪೋರ್ಟ್ ಸಿಗಲಿ ಸಾಕು, ಖುಷಿ ಪಡಿ. ಅಂದರೆ ನನ್ನ ಖುಷಿ ನೋಡಿ ನೀವು ಖುಷಿ ಪಡಿ ಅಷ್ಟೇ,
ನಾನು ಯಾವತ್ತೂ ಕೆಟ್ಟ ದಾರಿ ತುಳಿಯಲ್ಲ ಅಂತ ಅವ್ರಿಗೆ ಧೈರ್ಯ ತುಂಬಿದೆ. ಅಳ್ತಾ ಇದ್ರು ಅಂದರೂ ಅದು ಇಷ್ಟ ಇಲ್ಲಿ ತಾಯಿ ಕರಳಲ್ಲ. ಅವ್ರಿಗೆ ನಾವು ಅವ್ರ ಮೈಂಡ್ ಸೆಟ್ ಬೇರೆ ಇತ್ತು, ಇಷ್ಟು ದಿನ ಸಡನ್ ಬದಲಾವಣೆ ಸಡನ್ ಅಂತ ಆಗಿ ಅಂದಾಗ ಚೇಂಜ್ ಆಗ್ತಿದ್ದೀನಿ ಅಂದರೆ ಯಾರಾದರೂ ಅಷ್ಟೇ, ಅದು ಸ್ವಲ್ಪ ಟೈಮ್ ತೊಗೋತ ಅವ್ರಿಗೂ. ಡೇ ಬೈ ಡೇ ನಾನು ಹಂಗೆ ಇದ್ದೆ, ಇವಾಗ ಹೆಂಗಿದ್ದೀನಿ ಹಂಗೆ ಇದ್ದೆ. ಅವ್ರಿಗೇನೋ ಅವ್ರಿಗೆ ಚೇಂಜಸ್ ಅನ್ನಿಸ್ಲಿಲ್ಲ, ಬರೀ ಡ್ರೆಸ್ ಅಷ್ಟೇ ಚೇಂಜ್ ಆಯಿತು. ಸೊ ಆ ಮನಸ್ಸು ನಂದು ಹೆಣ್ತನ ಇದೆ ಅಂತ ಅವರಿಗೆ ಅವಾಗ ಗೊತ್ತಾಗಿದ್ದು. ಬಟ್ ನಾವು ಹುಟ್ಟಿದಾಗಲೇ ನಾನು ಒಂದು ಹೆಣ್ಣಾಗಿ ಹುಟ್ಟಿದ್ದು. ಸೊ ಹಾಗೆ ಒಂದು ಸತಿ ಮಾರ್ಕೆಟಲ್ಲಿ ಹೋಗ್ತಾ ಇದ್ದೆ, ಆವಾಗ ಯಾರೋ ಒಂದು ಕಮೆಂಟ್ ಬಂತು, ಹುಡುಗಿನ ಚೆಕ್ ಮಾಡೋ ಅಂತೇಳಿ ಬಂತು. ಆವಾಗ ಒಂದು ಸ್ವಲ್ಪ ನೋಡಿದೆ, ಅವ್ರನ್ನ ಕರೆದೆ, ಏನು ಸಮಾಚಾರ ಅಂದೆ. ಗೊತ್ತು ತಾನೇ ನಾನು ಯಾರು ಅಂತ. ಅಂದರೆ ಅವ್ರು ನೋಡಿದ ತಕ್ಷಣ ಗೊತ್ತಾಗ್ತಿತ್ತು ಅವಾಗ. ಗೊತ್ತು ತಾನೆ, ಅದು ನಿಮ್ಮ ಮನೇಲೇ ಈ ಥರ ಯಾರೋ ಹುಟ್ಟಿದ್ರಂತ ಇಟ್ಕೊಳ್ಳಿ, ಯಾರೋ ಹಿಂಗಾದ್ರು. ಸೊ ಅವಾಗ ನಿಮ್ಗೆ ಹೆಂಗೆ ಅನಿಸುತ್ತೆ? ಎಲ್ಲನೂ ಒಂದೇ ರೀತಿ ನೋಡಿ. ಈ ಥರ ನೀವು ಹೇಳೋದ್ರಿಂದ ನಿಮಗೆ ಖುಷಿ ಆಗ್ಬೋದು. ಈಗ ನಾನು ಗಟ್ಟಿ ಇದ್ದೀನಿ, ಏನೋ ಒಂದು ವಿಕೃತ ಸುಖ. ಅವ್ರಿಗೇನೋ ಅದು ಅದೊಂದು ಮನುಷ್ಯನಿಗೆ ಹಿಂಗೆ ಹೇಳ್ಬಿಟ್ರೆ ಅವ್ರಿಗೇನೋ ಖುಷಿ ಆಗ್ತದೆ ಆ ಮೂಮೆಂಟಲ್ಲಿ ಒಂದು ಎಂಜಾಯ್ಮೆಂಟ್. ಬಟ್ ನಾನು ಅವ್ರಿಗೆ ಹೇಳಿದ ಮೇಲೆ ಅವ್ರಿಗೆ ಅನಿಸ್ತದು, ಈಗ ನಾನು ಗಟ್ಟಿ ಇದ್ದೀನಿ, ನಾನು ಸ್ಟ್ರಾಂಗ್ ಇದ್ದೀನಿ, ನಾನು ನಿಮ್ಗೆ ಬಂದು ಕರೆದು ಹೇಳ್ತಾ ಇದ್ದೀನಿ. ಸೂಕ್ಷ್ಮ ಮನಸ್ಥಿತಿ ಇದ್ದವರು. ನನ್ನ ಪ್ರಶ್ನೆ ಅದೇ ಆಗಿತ್ತು ನೆಕ್ಸ್ಟ್. ನೀವು ಹೇಳ್ಬಿಟ್ರಿ ಉಳಿದವ್ರದ್ದು ಕತೆ ಏನು ಅಂತ. ನಾನು ಸೂಕ್ಷ್ಮ ಮನಸ್ಥಿತಿ ಇದ್ದವ್ರದ್ದು ಕತೆ ಏನು ತುಂಬಾ ವೆರಿ ಸೆನ್ಸಿಟಿವ್, ತುಂಬಾ ಸೆನ್ಸಿಟಿವ್. ನಾನೀಗ ಮೇನ್ ಸ್ಟ್ರೀಮಿಗೆ ಬಂದಮೇಲೆ ತುಂಬ ಜನ ಮೆಸೇಜ್ ಮಾಡ್ತಾರೆ, ತುಂಬ ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜಸ್ ಬರುತ್ತೆ, ನಾವು ಈ ಪ್ರಾಬ್ಲಮಲ್ಲಿ ಇದ್ದೀವಿ, ಹಾಗಿದ್ದೀವಿ, ಹೀಗಿದ್ದೀವಿ ಅಂತ. ನಾನು ಆಲ್ಮೋಸ್ಟ್ ಎಲ್ಲರಿಗೂ ಅವ್ರಿಗೆ ಹೇಳ್ತೀನಿ, ಹಿಂಗೆ ಸ್ಟ್ರಾಂಗ್ ಆಗಿರಿ, ಭಯ ಪಡಕ್ಕೆ ಹೋಗ್ಬೇಡಿ. ಸೊ ನಿಮ್ದು ಏನಾದ್ರು ಅಂದರೆ ಕೌನ್ಸಿಲಿಂಗ್ ಥರ ಏನಾದರೂ ವ್ಯವಸ್ಥೆಗಳಿದೆಯಾ? ಅಂದರೆ ಈ ಥರದವ್ರಿಗೆ ಸಪೋರ್ಟ್ ಗ್ರೂಪ್ ಥರ ಏನಾದರೂ ಇದೆಯಾ? ಇಲ್ಲ, ಆ ಥರ ಏನು ಮಾಡ್ಕೊಂಡಿಲ್ಲ ನಾನು. ನೀವಲ್ಲ, ಇನ್ ಜನರಲ್ ಈಗ ಟ್ರಾನ್ಸ್ಜೆಂಡರ್ಸ್ ಅಥವಾ ಆ ಟ್ರಾನ್ಸ್ಫಾರ್ಮೇಷನ್ ಬಯಸೋರಿಗೆ ಏನಾದರೂ ಸಪೋರ್ಟ್ ಸಿಸ್ಟಮ್ ಇದೆಯಾ? ಆ ಥರ ನಾನು ಮಾಡ್ಕೊಂಡಿಲ್ಲ. ಬಟ್ ಯಾರಾದರೂ ಬಂದರು, ಈಗ ನಮ್ಮ ಹೋಟ್ಲ್ ಹತ್ರ ಬಂದಿರ್ತಾರೆ ಒಬ್ಬರು ತುಂಬ ಡಿಪ್ರೆಸ್ಡ್ ಬರ್ತಾ ಇರ್ತಾರೆ, ತುಂಬ ಜನ ಬರ್ತಿರ್ತಾರೆ, ನಮ್ಮ ಸ್ಟುಡಿಯೋಕ್ಕೂ ಬರ್ತಿರ್ತಾರೆ. ಬಂದು ಅವ್ರ ಪ್ರಾಬ್ಲಮ್ಸ್ ಹೇಳಿದಾಗ ನನಗೇನು ತಿಳಿದಿದ್ದೇನೋ, ನನ್ನ ಜರ್ನಿಯಲ್ಲಿ ನನಗೇನು ಸಪೋರ್ಟ್ ಆಯಿತು ಆ ಒಂದು ಪಾಯಿಂಟ್ಸ್ನ ನಾನು ಅವ್ರಿಗೆ ಹೇಳ್ತೀನಿ, ಹಿಂಗಿದ್ರೆ ನಿಮ್ಗೆ ಹಿಂಗಾಗುತ್ತೆ. ಸೊ ಎಷ್ಟೊಂದು ಜನ ಬದಲಾಗಿದ್ದಾರೆ, ಎಷ್ಟೊಂದು ಜನ ಇವಾಗಲೂ ಫೋನ್ ಮಾಡಿ ಹೇಳ್ತಾರೆ, ನಿಮ್ಮೊಂದು ಸಲಹೆ ನಮಗೆ, ನಾವೊಂದು ಒಳ್ಳೆ ಜೀವನನ ಕಟ್ಕೋತಾ ಇದ್ದೀವಿ, ನೆಮ್ಮದಿ ಜೀವನ ಕಟ್ಕೋತಾ ಇದ್ದೀವಿ, ಮನೇಲೇ ಇದ್ದೀವಿ, ಅವನು ತಂದೆ ತಾಯಿನೂ ಅಕ್ಸೆಪ್ಟ್ ಮಾಡ್ಕೋತಾ ಇದ್ದಾರೆ. ಈಗ ಈ ಥರ ನಾವು ಬೆಳಿತೀವಿ, ನಾವು ಚೆನ್ನಾಗಿರ್ತೀವಿ, ನಿಮ್ಮ ಸಪೋರ್ಟ್ ಇರಲಿ ಅಂದಾಗ ಅವ್ರ ಮನೆಯವರು ಅಕ್ಸೆಪ್ಟ್ ಮಾಡ್ಕೋತಾ ಇದ್ದಾರೆ. ಇಟ್ ಮೀನ್ಸ್ ದ ಚೇಂಜಸ್ ಈಸ್ ಹ್ಯಾಪ್ನಿಂಗ್. ಸೊ ಆ ಒಂದು ಚೇಂಜಸ್ ಕಂಡಿದ್ದೀನಿ ನನ್ನೊಂದು ಸಲಹೆ ಮುಖಾಂತರ. ಸೊ ನಿಮ್ಮ ಹತ್ರ ಬಂದವ್ರಿಗೆ ಸರಿ, ಆದರೆ ಈ ಥರ ಪ್ರತಿಯೊಬ್ಬರು ನಿಮಗೆ ಬಂದರೆ ಬರೋದಕ್ಕೂ ಕಷ್ಟ ಆಗುತ್ತೆ, ನಿಮಗೂ ಪ್ರಾಬ್ಲಮ್ ಆಗುತ್ತೆ. ಅವ್ರು ಎಲ್ಲಿಗೆ ಹೋಗ್ಬೇಕು? ಅವರು ಇವಾಗ ಅದೇ ಮನೇಲೇ ಇರಬೇಕು ಅಂತ ನಾನು ಹೇಳೋದು ಅಲ್ಲಲ್ಲ, ಯಾರ ಹತ್ರ ಹೋಗಬೇಕು? ಹಾಸ್ಪಿಟ್ಲ್, ಎಂಡ್ ಆಫ್ ದ ಡೇ ಹಾಸ್ಪಿಟ್ಲಿಗೆ ಹೋಗಬೇಕು. ಈಗ ಎಲ್ಲ ಕಡೆನೂ ಆಲ್ಮೋಸ್ಟು ಎಲ್ಲ ಹಾಸ್ಪಿಟ್ಲಲ್ಲೂ ಈ ಥರ ಸೈಕ್ಯಾಟ್ರಿಸ್ಟ್ ಇರ್ತಾರೆ. ಸೊ ಮೇಯ್ನಾಗಿ ಹಾಗಿದ್ರೆ ಸೈಕ್ಯಾಟ್ರಿಸ್ಟ್ ಹತ್ರ ಮಾತಾಡಬೇಕು. ಸೈಕ್ಯಾಟ್ರಿಸ್ಟ್, ನೀವು ಹೇಳಿದ ಕ್ವಶನಿಗೆ ಸೈಕ್ಯಾಟ್ರಿಸ್ಟು ಮೇನ್. ಇದು ಏನಂತಂದರೆ ಅವರ ಒಂದು ಜರ್ನಿ ಕೇಳ್ತಾರೆ, ಅವರೊಂದು ಮಾತು ಕೇಳ್ತಾರೆ, ನಿಮ್ಗೆ ಹೆಂಗೆ ಅನ್ನಿಸ್ತಿದೆ, ಯಾವ ಭಾವನೆಯಲ್ಲಿ ಇದ್ದೀರಾ, ಅದ್ರ ಮೇಲೆ ಅವರು ಒಂದು ಸೈನ್ ಹಾಕಿ ಕೊಡ್ತಾರೆ. ಈ ಥರ ನೀವು ಹಾರ್ಮೋನಲ್ ಥೆರಪಿ ಹೋಗ್ಬೋದು, ಸರ್ಜರೀಸ್ ಹೋಗ್ಬೋದು, ದೆನ್ ಇಟ್ ವಿಲ್ ಕಂಟಿನ್ಯೂ. ಓಕೆ. ಸೊ ಯಾವ ಥರ ಸಜೆಷನ್ ಕೊಡ್ತೀರಾ ಈ ಇದರಲ್ಲಿ? ಅದೇ ನಿಮ್ಮ ಹತ್ರ ಎಲ್ಲರಿಗೂ ಬರೋಕ್ಕಾಗಲ್ಲ ಅಂಥವ್ರು. ನನ್ನಿಂದ ಒಂದು ಸಜೆಷನ್ ಅಂದರೆ ಮೇನು, ನಿಮ್ಗೇನಾದರೂ ಆ ಥರ ಗೊಂದಲ ಆಗ್ತಿದೆ, ಏನೋ ಪ್ರಾಬ್ಲಮ್ ಅನ್ನಿಸ್ತಿದೆ, ನಿಮ್ಮ ಬಾಡಿಲಿ ಏನೋ ಚೇಂಜಸ್ ಆಗ್ತಿದೆ ಅಂದರೆ, ಸೊ ಫಸ್ಟು ಬಾಡಿಲಿ ಚೇಂಜಸ್ ಆಗುತ್ತಾ ಅಂದರೆ ಯಾವ ಥರ? ಅಂದರೆ ಲೈಕ್ ಭಾವ ಮಾತಾಡೋದು, ಅದರಲ್ಲೆಲ್ಲ ಚೇಂಜ್ ಆಗುತ್ತೆ. ಒಂದೊಂದು ಸತಿ ಒಬ್ರು ಏನು ಅನ್ಕೊಂಡ್ಬಿಡ್ತಾರೆ, ಓಕೆ ನನಗೊಬ್ಳಿಗೆ ಆಗ್ತಿದೆ, ಅಂದರೆ ನನಗೊಬ್ಬನಿಗೆ ಆಗ್ತಿದೆ, ಆ ಒಂದು ದ್ವಂದ್ವ, ಕನ್ಫ್ಯೂಷನ್, ಒಬ್ಳಿಗೆ ಒಬ್ಬನು ತುಂಬ ಮೇನ್ ಫಸ್ಟ್ ಬರೋದೇ ಮನಸ್ಸು ಅನ್ಸುತ್ತಲ್ಲ. ಹೌದೌದು, ಹುಡುಗನೋ ಹುಡುಗಿನೋ, ಮತ್ತು ಯಾಕೆ ಹಿಂಗೆ ಆಡ್ತಿದ್ದೀವಿ ನಾವು, ಏನು ಸಮಾಜ ಕರೆಕ್ಟ್ ಇದೆ, ನಾವು ತಪ್ಪಿದ್ದೀವ, ನಾವು ಕರೆಕ್ಟ್ ಇತ್ತ, ಸಮಾಜ ತಪ್ಪಿದೇನಾ, ನಾವು ಒಂದು ಗೊಂದಲದಲ್ಲಿರ್ತೀವಿ. ಅದಕ್ಕೆ ರೈಟ್ ಸೊಲ್ಯೂಷನ್ ಅಂದರೆ ದೇ ಹ್ಯಾವ್ ಟು ಗೋ ಟು ದ ಸೈಕ್ಯಾಟ್ರಿಸ್ಟ್. ಸೊ ಅದಾದಮೇಲೆ ಮೇನ್ ಥಿಂಗು ಫ್ಯಾಮಿಲಿ ಎಜುಕೇಷನ್ ಕಂಪ್ಲೀಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್, ನಾವು ಆವಾಗಲೇ ಹೇಳ್ದಂಗೆ.
ಸೊ ಅದಾದಮೇಲೆ ಇವಾಗಿನ ಸಮಾಜ ಒಪ್ಕೋತಾ ಇದೆ, ಎಷ್ಟೊಂದು ಜನ ಹೊರಗಡೆ ಬರ್ತಾ ಇದ್ದಾರೆ, ಧೈರ್ಯವಾಗಿ ಬದುಕ್ತಾ ಇದ್ದಾರೆ. ಸೊ ಅದಕ್ಕಿಂತ ಹೆಚ್ಚಾಗಿ ಅಂತಂದರೆ ನಿಮ್ಮ ಬಿಹೇವಿಯರ್, ನಾವು ಹೇಗೆ ಬಿಹೇವ್ ಮಾಡ್ತೀವೋ ಆ ಥರ ಜನ ಇರ್ತಾರೆ. ಸೊ ನಾವು ತುಂಬ ನಮ್ಮದು ಎಷ್ಟೇ ಸ್ಟ್ರೆಸ್ ಇದ್ರೂ ನಾವು ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಪ್ರಾಬ್ಲಮ್ಗೆ ನಾವೇ ಅದಕ್ಕೆ ಸಮಾಧಾನ ಪಡಿಸಿ ಯೋಗ, ಮೆಡಿಟೇಷನ್ನು ಯಾವುದೋ ಒಂದು ದಾರಿ ಹುಡುಕೊಂಡು ಲೈಫ್ನ ಲೀಡ್ ಮಾಡಿದರೆ ಹ್ಯಾಪಿ ಲೈಫ್ ಇರುತ್ತೆ. ಆದಷ್ಟು ಪಾಸಿಟಿವಿಟಿನ ತುಂಬ್ಕೋತಾ ಇರಬೇಕು. ಖಂಡಿತ ತುಂಬ ಪಾಸಿಟಿವಿಟಿ ಇದ್ದರಷ್ಟೇ ಬದುಕೋಕ್ಕಾಗೋದು. ಸೊ ಹಾಗಾಗಿ ನಾವು ಆ ಬುನಾದಿಯಿಂದನೇ ನಾವು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ನಾವು ಹಿಂಗೆ ಹುಟ್ಟಿದ್ದೀವಿ, ಏನು ತಪ್ಪು, ನಾವು ಒಬ್ಬಳೇ ಇಲ್ಲಲ್ಲ, ಇಲ್ಲಿ ಮಹಾಭಾರತ ಕಾಲದಿಂದನೂ ಇದ್ದಿದೆ. ಸೊ ನೀವು ಭಗವದ್ಗೀತೆ ಕೊಟ್ಟರೆ ಅಲ್ಲಿ ಇದ್ದಾರೆ. ಸೊ ಹಾಗಾಗಿ ಅಲ್ಲಿ ಯಾವಾಗಿಂದನೂ ಬಂದಿರೋದಿದು. ಇವಾಗ ಜೆನ್ಸಿ ಕಾಲ ಅಂತ ಯಾರೂ ಚೇಂಜ್ ಆಗ್ತಾ ಇಲ್ಲ. ಸೊ ಅದು ಯಾವಾಗಲೂ ಇದ್ದೇ ಇದೆ. ಸೊ ಹಾಗಾಗಿ ನೀವು ತಪ್ಪಲ್ಲ, ಅದು ಪ್ರಕೃತಿಯಿಂದ ಬರುವಂಥ ಒಂದು ಅಂಶ. ಸೊ ಬಂದಾಗ ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಮನೆಯವ್ರನ್ನ ಹೇಗೆ ಕನ್ವಿನ್ಸ್ ಮಾಡ್ತಾರೆ? ಅದೇ ಇವಾಗಿಂದ ಜನ್ರೇಷನ್ನು ಎಲ್ಲ ಅಕ್ಸೆಪ್ಟ್ ಮಾಡ್ಕೋತಿದ್ದಾರೆ, ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಯಾಕಂದರೆ ಎಷ್ಟು ಹಿಡಿದಿಟ್ಕೋತಿರೋ ಅಷ್ಟು ಹಾರೋಗುತ್ತೆ. ಸೊ ಆ ಥರ ಗಂಡಿನ ದೇಹದಲ್ಲಿ ಹೆಣ್ಣು ಅಥವಾ ಹೆಣ್ಣಿನ ದೇಹದಲ್ಲಿ ಗಂಡು ಇರುವ ಭಾವನೆ ಅದು ಸಹಜ ಅಂತೀರ ನೀವು? ತಂದೆ ತಾಯರಿಗೆ ಏನಂತೀರ? ಖಂಡಿತ ತುಂಬ ಸಹಜ ಅದು. ಎಷ್ಟೊಂದು ಜನ ಹೇಳ್ಕೊಳ್ಳಲ್ಲ, ಮದುವೆ ಆಗಿಬಿಡ್ತಾರೆ, ಮದುವೆ ಆಗಿ ಒಂದು ಹೆಣ್ಣಿನ ಲೈಫ್ ಹಾಳು ಮಾಡ್ತಾರೆ. ಸೊ ಅಲ್ಲಿ ಇಬ್ಬರ ಜೀವನನೂ ಹಾಳಾಗುತ್ತೆ. ಇಲ್ಲಿ ಪ್ರೆಸ್ಟೀಜು ಅಂತೇಳಿ ಅದು ಅಂತ ಅಂದ್ಕೊಂಡು ಎಷ್ಟೊಂದು ಜನ ಜೀವನ ಹಾಳು ಮಾಡ್ಕೋತಿದ್ದಾರೆ. ಸೊ ನಿಮ್ಮ ಮಕ್ಕಳಿಗೆ ನೀವೇ ಹಿಂಸೆ ಕೊಟ್ಟಂಗೆ ಅವ್ರಿಗೆ ಮದುವೆ ಮಾಡ್ತೀರಾ. ಸೊ ಅವ್ರ ಜೀವನನೂ ಸರಿ ಇರಲ್ಲ. ಅನ್ನೆಸೆಸರಿ ಅದಕ್ಕಿಂತ ಮನುಷ್ಯನ ಒಂದು ಭಾವನೆಗೆ ಸ್ಪಂದಿಸ್ಕೊಂಡು ಅದಕ್ಕೊಂದು ಪ್ರೀತಿ ಕೊಟ್ಟಾಗ ಒಂದು ಒಳ್ಳೆ ಸಮಾಜ ಕಟ್ಬೋದು. ಅವರು ಸಮಾಜದಲ್ಲಿ ಒಂದು ಪ್ರತಿಭೆಯಾಗಿ, ಒಂದು ಪ್ರಜೆಯಾಗಿ ಬದುಕ್ಬೋದು. ಸೊ ಹಾಗಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ ನಿಮ್ಮ ಮಕ್ಕಳನ್ನ. ಹಾಗೆ ನೀವು ಅಷ್ಟೇ ನಿಮ್ಮ ತಂದೆ ತಾಯಿ ಇಟ್ಟಂಥ ಒಂದು ನಂಬಿಕೆನ ಹಾಳು ಮಾಡೋಕ್ಕೆ ಹೋಗ್ಬಿಡಿ. ದಾರಿಗಳು ಎಷ್ಟೊಂದಿರುತ್ತೆ, ಬಟ್ ನಾವು ಚೂಸ್ ಮಾಡ್ಕೊಳ್ಳೋ ದಾರಿ ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ತಂದೆ ತಾಯಿ ಒಪ್ಕೊಂಡ್ಮೇಲೆ. ಸೊ ಹಾಗಾಗಿ ಇದನ್ನು ಮಾಡಿದಾಗ ಅವರು ಒಂದು ಉತ್ತಮ ಪ್ರಜೆಯಾಗಿ ಬದುಕ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟೆಲ್ಲ ಮಾಡಿ ಬಿಗ್ ಬಾಸ್ಗೆ ಬಂದ್ರಿ. ಹೌದು, ಬಿಗ್ ಬಾಸ್ ನಿಮ್ಮ ಲೈಫಲ್ಲಿ ಏನು ಕೊಡ್ತು? ಬಿಗ್ ಬಾಸ್ ಇಟ್ಸ್ ಅ ವೆರಿ ಗ್ರೇಟ್ ಆಪರ್ಚುನಿಟಿ. ಸೊ ಅಲ್ಲಿ ನನಗೆ ಕಾಲ್ ಬಂದಾಗ ನಾನು ಆ ಮನೇಲಿ ಬದುಕ್ಬೋದಾ ಅಂತ ಒಂದು ಕ್ವಶನ್. ಈ ಮನೆ ಆಯಿತು, ಆ ಮನೆ ಈ ಒಂದು ದೊಡ್ಡ ಸಮಾಜ ಅನ್ನೋ ಮನೇಲಿದ್ದೆ. ಹೌದು, ಇಲ್ಲೂ ಡಿಸ್ಕ್ರಿಮಿನೇಷನ್ ಇತ್ತು, ಇಲ್ಲೂ ಪ್ರಾಬ್ಲಮ್ಸ್ ಇತ್ತು, ಇಲ್ಲಿ ಬದುಕಿದ್ದೀನಿ, ಓಕೆ ಅಲ್ಲೂ ಬದುಕ್ಬೋದು ಅಂತ ಒಂದು ಧೈರ್ಯ ಮಾಡಿದೆ. ಕಾಲ್ ಬಂದಾಗ ಕನ್ಫ್ಯೂಷನ್ಸ್ ಇತ್ತು, ಓಕೆ ನಾನು ಇರ್ಬೋದಾ, ಹೇಗೆ ರಿಯಾಕ್ಟ್ ಆಗ್ತೀನಿ, ಜನ ಆಕ್ಸೆಪ್ಟ್ ಮಾಡ್ಕೋತಾರ ನನ್ನ. ಸೊ ನಾನು ಯಾವ ರೀತಿ ಇರ್ತೀನೋ ನಂಗೆ ಗೊತ್ತಿಲ್ಲ, ಬಟ್ ನಾನಾಗಿರ್ತೀನಿ ಅಂತ ಎಂಟ್ರಿ ಕೊಟ್ಟಿದ್ದೆ. ಸಾಧ್ಯ ಆಯ್ತಾ? ಖಂಡಿತ. ನಾನು ಅಲ್ಲಿ ಯಾವುದೋ ಡ್ರಾಮಾ ಮಾಡಿಲ್ಲ, ನನ್ನ ಮನಸ್ಸಿಗೆ ಏನು ಅನಿಸುತ್ತೋ ಅದನ್ನು ಹೇಳ್ತಾ ಇದ್ದೆ. ಡ್ರಾಮಾ ಮಾಡಿಲ್ಲ ಅಂತ ಬರೀ 50 ದಿನ ಇದ್ರ ಗೊತ್ತಿಲ್ಲ, ಅದನ್ನ ಚಾನಲ್ ಅವ್ರು ಕೇಳಬೇಕು. ಅಲ್ಲ, ನಿಮ್ಮ ಹತ್ರ ಕೇಳ್ತೀರ, ನಿಮಗೆ ಅದು ಪಾಯಿಂಟ್ ಇದೆ, ಅದು ಇದೆ. ಸ್ವಲ್ಪ ಏನೋ ಡ್ರಾಮಾ ಮಾಡಿದ್ರೆ ಇರ್ತಿದ್ದೇನೋ, ಟ್ರೋಫಿ ಅಂತ ಗೊತ್ತಿದ್ದೇನೋ. ಸೊ ಅದೆಲ್ಲ ನಾನು ಮಾಡಲಿಲ್ಲ. ನಂಗೆ ಮಾಡ್ತಿದ್ರ ಎಲ್ಲರೂ ಅಲ್ಲಿ ಹೆಂಗೆ ಗೊತ್ತಾ, ಕಾಂಪಿಟೇಷನ್ ಅಂದಮೇಲೆ ಎಲ್ಲರಿಗೂ ಇರುತ್ತೆ ಹಸಿವು, ಗೆಲ್ಲಬೇಕು ಅಂತ. ನಾನು ಹೋಗಿದ್ದು ಮನುಷ್ಯರನ್ನ ಗೆಲ್ಲಬೇಕು ಅಂತ. ನನಗೆ ಒಂದು ಮನುಷ್ಯರ ಪ್ರೀತಿ ಸಿಗಬೇಕು, ಆ ಗೆಲುವಿನ ಮುಂದೆ ನಂಗೆ ಯಾವುದು ಬೇಡ. ಮನುಷ್ಯರ ಒಂದು ಪ್ರೀತಿ ವಿಶ್ವಾಸ ಸಿಕ್ಕರೆ ಸಾಕು ಅನ್ನೋದಿತ್ತು. ನಾನು ಎಷ್ಟು ದಿನ ಇರ್ತೀನಿ, ನಾನಾಗಿರ್ತೀನಿ. ಸಿಗ್ತಾ? ಖಂಡಿತ ತುಂಬ ಸಿಕ್ಕಿದೆ. ಪ್ರೀತಿ ಅಂದರೆ ಲೈಕ್ ಎಲ್ಲರೂ ಒಂದು ಅವ್ರ ಮನೆ ಮಗಳಾಗಿ ನೋಡ್ತಾರೆ. ಯಾವುದೇ ಪ್ಲೇಸ್ಗೆ ಹೋದ್ರು, ಇಡೀ ಕರ್ನಾಟಕದಲ್ಲಿ ಯಾವುದೇ ಮೂಲೆಗೆ ಹೋದ್ರೂ ಜನ ಐಡೆಂಟಿಫೈ ಮಾಡ್ತಾರೆ, ಅಷ್ಟು ಪ್ರೀತಿ ಸಿಗ್ತದೆ. ಸೊ ಹಾಗಾಗಿ ಆ ಮನೆಯಲ್ಲಿ ಹೋದಾಗ ಅಲ್ಲೊಂದು ವ್ಯಕ್ತಿತ್ವಗಳು ಡಿಫ್ರೆಂಟ್ ಅವರೊಂದು ಕಿಚ್ಚಿರುತ್ತಲ್ಲ, ನಂಗೆ ಗೆಲ್ಲಬೇಕು ಅಂತ ಅವರು ಆಟ ಆಡೋದು ನನಗೆ ಆ ಟೈಮಲ್ಲಿ ಅನಿಸ್ತಿತ್ತು. ಬಟ್ ಅದಾದಮೇಲೆ ಒಂದು ಸ್ವಲ್ಪ ಯೋಚನೆ ಮಾಡಿದಾಗ, ಹೌದು ಅವ್ರು ಗೆಲ್ಲಕ್ಕೆ ಬಂದಿದ್ದಾರೆ, ಇದೆಲ್ಲ ಮಾಡಲೇಬೇಕು. ಈ ಶೋ ಪ್ಯಾಟರ್ನ್ ಇರೋದೇ ಹಾಗೆ. ಹೌದು. ಸೊ ಇಲ್ಲಿ ನಾವು ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ. ಆಟ ಆಡಬೇಕಂದ್ರೆ ನೀವು ಮಾತಾಡಬೇಕು. ಒಂದು ಮನುಷ್ಯನ ಭಾವನೆಗೆ ಅವ್ರ ಈ ನಾಮಿನೇಷನ್ ಅಂತ ಬಂದಾಗ ನಾವು ಮಾತಾಡಬೇಕಾಗುತ್ತೆ.
ಅವ್ರದ್ದೇನೋ ಒಂದು ಪ್ರಾಬ್ಲಮ್ಸ್ ನಾವು ಹೇಳಲೇಬೇಕಾಗುತ್ತೆ, ಅಲ್ಲಿ ಒಂದು ಮನಸ್ತಾಪ ಬರುತ್ತೆ. ಅಲ್ಲಿ ಯಾವ ರೀತಿ ಬಟ್ ಅಲ್ಲಿ ಈಕ್ವಲ್ ಆಗೆಲ್ಲ ನೋಡ್ತಿದ್ರ ಕ್ಯಾಮ್ರಾ ದಲ್ಲಿ ಅಂದರೆ ತೋರಿಸದೇ ಇರುವಂಥದ್ದು ಏನಾದರೂ ನಡೆದಿದ್ದು ಏನಾದರೂ ನಡೆದಿದೆ. ಬಟ್ ಇವಾಗ ಬೇಡ ಅಂತ ತುಂಬ ಆಗಿದೆ. ಬಟ್ ಅಲ್ಲಿ ನಾನು ಅದು ಅವಾಗಲೇ ಹೇಳಿರೋ ಹಾಗೆ ಅಲ್ಲಿ ಗೆಲ್ಲಬೇಕಂತ ಬಂದಿರ್ತಾರೆ ಎಲ್ಲರೂ. ಆ ಟೈಮಲ್ಲಿ ಗೆಲುವು ಇಂಪಾರ್ಟೆಂಟ್ ಇರುತ್ತೆ ಎಲ್ಲ ಮನುಷ್ಯರಿಗೂ. ಯಾಕಂದರೆ ಹೇಳಬಹುದಾದನ್ನು ಹೇಳಿ ಅಂದರೆ ಲೈಕ್ ಸೂಚ್ಯವಾಗಿ ಹೇಳಿದ್ರು ಸಾಕು, ನೀವೆಲ್ಲ ಏನು ಬಿಡಿಸಿ ಹೇಳಬೇಕು ಅಂತ. ಓಕೆ, ಒಂದು ವ್ಯಕ್ತಿ ನನಗೆ ನನ್ನ ಹತ್ರ ಕರೆಕ್ಟಾಗಿ ಮಾತಾಡ್ತಿರ್ಲಿಲ್ಲ. ಯಾಕೆ ಈ ಡಿಫ್ರೆನ್ಷಿಯೇಷನ್ನು, ಯಾಕೆ ಆ ಥರ ಎಲ್ಲರ ಹತ್ರ ಚೆನ್ನಾಗಿದೆಯಾ ನೀನು, ನನ್ನ ಹತ್ರ ಯಾಕೆ ಈ ಥರ ಬಿಹೇವಿಯರ್ ನೀವು ಎದುರಿಸ್ದೆ. ನಾನು ಮಾತಾಡಿದ್ದೀನಿ, ಆ ಎಪಿಸೋಡ್ ಬಂದಿಲ್ಲ. ಯಾಕಂದರೆ ಆ ಮನುಷ್ಯನಿಗೆ ಅದು ಪ್ರಾಬ್ಲಮ್ ಆಗುತ್ತೆ. ಮತ್ತು ಇದು ಅಲ್ಲಿ ಆಲ್ರೆಡಿ ಡಿಸ್ಕ್ರಿಪ್ಷನ್ಲಿ ಇರ್ತಲ್ಲ, ಜೆಂಡರು, ಕಾಸ್ಟು, ಇದ್ರ ರಿಲಿಜನ್ಸ್, ಅದ್ರ ಬಗ್ಗೆ ಮಾತಾಡಬಾರ್ದು ಅಂತಂದಾಗ ಅದನ್ನು ಮೇ ಬಿ ತೋರಿಸ್ಲಿಕ್ಕಿಲ್ಲ. ಬಟ್ ಫಸ್ಟ್ ವೀಕ್ ಹೋದ ತಕ್ಷಣ ಆ ಒಂದು ಡಿಸ್ಕ್ರಿಮಿನೇಷನ್ ಬಂತು ಆ ವ್ಯಕ್ತಿಯಿಂದ. ಆವಾಗ ನಾನು ಡೈರೆಕ್ಟಾಗಿ ಕೇಳಿದೆ ಆ ವ್ಯಕ್ತಿಗೆ, ಏನಕ್ಕೆ, ಏನು ಪ್ರಾಬ್ಲಮ್ಮು. ಆವಾಗ ಅವ್ರ ಸ್ಟೋರಿ ಹೇಳಿದ್ದು. ಒಂದು BL ಸರ್ಕಲಲ್ಲಿ ಯಾರೋ 3 ಜನ ಟ್ರಾನ್ಸ್ಜೆಂಡರ್ಸು ಅಟ್ಯಾಕ್ ಮಾಡಿದ್ರಂತೆ ಆ ವ್ಯಕ್ತಿ ಮೇಲೆ. ಸೊ ಅಲ್ಲಿ ಆ ಫಿಯರ್ ಇತ್ತು ಆ ವ್ಯಕ್ತಿಗೆ. ಆ ಫಿಯರ್ ಇದ್ದಾಗ ಆ ಒಂದು ಮೈಂಡ್ ಸೆಟ್ಟಲ್ಲಿ ಇತ್ತಲ್ಲ, ಹಂಗಾಗಿ ಅವ್ರು ನನ್ನ ಹತ್ರನೂ ಅದೇ ರೀತಿ ಬಿಹೇವ್ ಮಾಡ್ತಿದ್ರು. ನಾನು ಅವ್ರಿಗೆ ಹೇಳಿಕೊಟ್ಟೆ, ಈ ರೀತಿಯೆಲ್ಲ ಸಮಾಜದಲ್ಲಿ ಎಲ್ಲ ರೀತಿಯಿಂದನೂ ಇರ್ತಾರೆ. ಒಂದು ಗಂಡು ಹೆಣ್ಣು ಅಂದಾಗ ಕಳ್ಳರಿರ್ತಾರೆ, ಸುಳ್ಳಿರ್ತಾರೆ, ದರೋಡೆಕೋರು ಇರ್ತಾರೆ, ಒಳ್ಳೆಯ ಜನರು ಇರ್ತಾರೆ, ಕೆಟ್ಟ ಜನರು ಇರ್ತಾರೆ. ಸೊ ಹಾಗೆ ನಮ್ಮ ಇದರಲ್ಲೂ ಅಷ್ಟೇ ಕೆಟ್ಟವರು ಇದ್ದಾರೆ, ಒಳ್ಳೆಯವರು ಇದ್ದಾರೆ. ಅವ್ರು ಯಾರೋ ಒಬ್ರು ಮಾಡಿದ್ದಾರೆ ಅಂತ ಎಲ್ಲರನ್ನೂ ಅದೇ ರೀತಿ ಪಾಯಿಂಟ್ ಆಫ್ ವ್ಯೂ ನೋಡೋದು ತಪ್ಪು ನೀವು. ಸೊ ನೀವು ಪ್ರೀತಿ ಕೊಡಿ, ನಮಗೂ ಇದಾಗುತ್ತೆ. ಇಲ್ಲ ಸುಮ್ಮನೆ ನಾವು ಜಗಳ ಆಡ್ಕೊಂಡು ಹೋಗ್ಬೇಕಾಗುತ್ತೆ. ಇದೆಲ್ಲ ಆದರೂ ಖುಷಿ. ಅವ್ರಿಗೆ ಡೇ ಬೈ ಡೇ ನನ್ನ ಜೊತೆಗಿತ್ತು. 50 ಡೇಸ್ ಆದಮೇಲೆ ಅವರೇ ಹೇಳಿದರು ಬಂದು, ನೀವು ಇಷ್ಟು ದಿನ ಇದ್ದೀರಾ ಅಂದರೆ ಏನೋ ನಿಮ್ಮಲ್ಲಿ ಏನೋ ಇದೆ, ಅದಕ್ಕೋಸ್ಕರ ಜನ ಇಳಿಸ್ಕೊಂಡಿದ್ದಾರೆ ನಿಮಗೆ. ಸೊ ನೀವೆಲ್ಲರ ಥರ ಇಲ್ಲ ಸ್ವಲ್ಪ, ಯಾಕಂದರೆ ಎಲ್ಲರ ಜೊತೆ ಹೊಂದ್ಕೊಳ್ತಿದ್ದೀರಾ, ಎಲ್ಲಿ ವಾಯ್ಸ್ ರೇಸ್ ಮಾಡಬೇಕು ಮಾಡ್ತಿದ್ದೀರಾ, ಎಲ್ಲಿ ಹೇಳಬೇಕು ಹೇಳ್ತಿದ್ದೀರಾ. ಸೊ ನಿಮ್ಮ ತನ ಇರೋದಕ್ಕೆ ನೀವು ಈ ಮನೇಲಿರೋದು 50 ಡೇಸ್. ಸೊ ಆ ವ್ಯಕ್ತಿನೇ ಬಂದು ಹೇಳಿದಾಗ ನಂಗೆ ಖುಷಿ ಆಯಿತು. ಅಲ್ಲಿ ಎಲ್ಲ ಅವರಲ್ಲಿ ಟ್ರಾನ್ಸ್ಫಾರ್ಮೇಷನ್ ಆಯಿತು. ನಾನೇನು ಒಂದು ವ್ಯಕ್ತಿಗೆ ಹೇಳಬೇಕು ಅಂತ ಇತ್ತು, ಆ ಒಂದು ಮೆಸೇಜ್ ಅವ್ರಿಗೆ ತಲುಪ್ತು. ಆ ವ್ಯಕ್ತಿ ಚೇಂಜ್ ಆದರೂ ಇವಾಗಲೂ ನಾವು ಚೆನ್ನಾಗಿದ್ದೀವಿ, ಖುಷಿಯಾಗಿದ್ದೀವಿ. ಇದು ಬರೀ ಆ ವ್ಯಕ್ತಿ ಅಂತಲ್ಲ, ಸಮಾಜದಲ್ಲೂ ತುಂಬ ಜನಕ್ಕೆ ಇಂಪ್ಯಾಕ್ಟ್ ಮಾಡಿರುತ್ತಾ? ಈ ಒಂದು ಶೋನಿಂದ ಏನು ಸಂದೇಶ ಹೋಗಿರುತ್ತೆ ಜನರಿಗೆ? ಸಂದೇಶ ನನಗೆಲ್ಲರೂ ಹೇಳ್ತಿದ್ರು, ನೀನು ಯಾವತ್ತೂ ಟ್ರಾನ್ಸ್ಜೆಂಡರ್ ಥರ ಕಾಣಿಸ್ಲೇ ಇಲ್ಲ ಶೋದಲ್ಲಿ. ನಾರ್ಮಲ್ ಒಂದು ಆ್ಯಸ್ ಎ ಕಂಟೆಸ್ಟೆಂಟ್ ಆಗಿ ಹೇಗೆ ನಾವು ನೋಡ್ತಿದ್ವು ಅದೇ ರೀತಿಯೇ ನೀವು ಟ್ರಾನ್ಸ್ಜೆಂಡರ್ ಥರ ಕಾಣಿಸ್ಲಿಲ್ಲ ಅಂದರೆ ಏನಂತೆ ಅವರ ಅರ್ಥ? ಅಂದರೆ ಅವ್ರಿಗೆ ಬಿಹೇವಿಯರ್, ಈ ಜನ ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತಾರೆ ಟ್ರಾನ್ಸ್ಜೆಂಡರ್ಸ್ ಬಿಹೇವ್ ಮಾಡೋದು? ಅಂದರೆ ಕಿರ್ಚಾಡೋದು, ಜೋರಾಗಿ ಮಾತಾಡೋದು, ಚಪ್ಪಾಳೆ ಹೊಡೆಯೋದು. ಸೊ ಅಂದರೆ ಲೈಕ್ ಭಯ ಪಡಿಸೋದು, ಶಾಪ ಹಾಕೋದು. ಅದು ಬದಲಾಗಬೇಕಿದೆಯಾ ಇವಾಗ? ಆಗಲೇಬೇಕು. ಬಟ್ ಅದಕ್ಕೆ ಏನು ಪ್ರಯತ್ನ ಏನು ನಡೀತಾ ಇದೆ? ಪ್ರಯತ್ನ ಅದೇ ಇವಾಗ ಜನರ ಮೈಂಡ್ಸೆಟ್ಟು ಚೇಂಜ್ ಆಗ್ತಿದೆ. ಹಾಗೆ ನಮ್ಮ ಕಮ್ಯುನಿಟಿಯವರು ಡೇ ಬೈ ಡೇ ಚೇಂಜ್ ಆಗ್ತಿದ್ದಾರೆ. ಖಂಡಿತ ಆಗ್ತಿದ್ದಾರೆ. ಬೇಗ ಇಲ್ಲ, ಆಗ್ತಾ ಇದೆ. ಹೌದಾ? ಆಗ್ತಾ ಇದೆ ಖಂಡಿತ. ಈಗ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ, ನಾವು ಸಮಾಜದಲ್ಲಿ ಇರಬೇಕು, ಆ ಪ್ರೀತಿ ಸಿಗ್ಬೇಕು. ಬಟ್ ನೀವು ಅದೇ ಒಂದು ಇನ್ಸಿಡೆಂಟ್ ಹೇಳಿದ್ರೆ, ಆ 3 ಜನ ಬಂದು ಅಟ್ಯಾಕ್ ಮಾಡೋದು ಅಂತ ಹೇಳ್ಕೊಂಡು, ಸೊ ಅದೇ ಒಂದು ಆ ಭಯನೇ ಅಡ್ವಾಂಟೇಜ್ ಆಗಿ ತಗೊಂಡು ಬದುಕೋ ತುಂಬ ಜನ ಇಲ್ಲ. ಹೌದು, ನಾನು ತುಂಬ ಸತಿ ಅನುಭವಿಸಿದ್ದೀನಿ. ಅದಕ್ಕೋಸ್ಕರ ನಾನು ಅನುಭವಿಸಿದ್ದೀನಿ. ಅದೇ ನೀವು ಹೇಳಿದ್ರಿ ಅಲ್ಲ, ನನ್ಗೊಂದು ಪರ್ಟಿಕ್ಯುಲರ್ ಆಗಿ ನೆನಪಾಗುತ್ತೆ. ನಂಗೆ ಇಲ್ಲಿ ರಿಂಗ್ ರೋಡಲ್ಲಿ ಇದ್ರ ಹತ್ರ ಬನಶಂಕರಿ ಇದರಲ್ಲಿ ರಿಂಗ್ ರೋಡಲ್ಲಿ ಕತ್ರಿಗುಪ್ಪೆ ಹೋಗೋ ಇದರಲ್ಲಿ ನಾನು ಯಾವುದೋ ಶೂಟಿಗೆ ಹೋಗ್ತಾ ಇದ್ದೀನಿ, ಲಿಟ್ರಲಿ ಬಂದು ನುಗ್ಗಿ ನಂಗೆ ಇದು ಮುತ್ತು ಕೊಡ್ತಾ ಇದ್ದಾರೆ. ಹಿಂಗೆ ಆಗ್ಬೇಡ. ಹೌದೌದು. ಸೊ ನೀವು ಅದನ್ನ ಆ 3 ಜನ ಅಟ್ಯಾಕ್ ಅಂತ ಅಂದಾಗ 10 ವರ್ಷ ಹಿಂದಿನ ಕಥೆ. ಓಕೆ, ಈ ಪ್ರಾಬ್ಲಮ್ಮು ನಮ್ಮ ಹೋಟ್ಲಲ್ಲೂ ಬಂದು ತುಂಬ, ಅಂದರೆ ಲೈಕ್ ನಾನು ಇರದಿರೋ ಟೈಮಲ್ಲಿ ನಮ್ಮ ಮಮ್ಮಿಗೆ, ಅಂದರೆ ನಾನು ಇನ್ನೂ ಟ್ರಾನ್ಸ್ಫಾರ್ಮೇಷನ್ ಆಗಿರಲಿಲ್ಲ, ಆಗೋ ಟೈಮಲ್ಲಿ ಬಂದು ದುಡ್ಡು ಕೊಟ್ಟಿಲ್ಲ ಅಂತ ಏನೇನೋ ಇದು ಮಾಡಿ ಅದೆಲ್ಲ ಕ್ಯಾಮ್ರಾದೆಲ್ಲ ಸೆರೆ ಹಾಕಿ ಸೊ ಆಗಿದೆ. ಆಮೇಲೆ ಅದು ಕಮ್ಯುನಿಟ್ರ್ ಹತ್ರ ಹೋದ, ನಮ್ಮ ಕಮ್ಯುನಿಟ್ರ್ ಹೇಳಿದರು, ಈ ಥರ ಮಾಡಲ್ಲ ಯಾರು, ಈ ಥರ ಮಾಡಿದ್ದಾರೆ ಅಂದರೆ ಅವ್ರು ನಮ್ಮವರಲ್ಲ
ಅಂತ ಅನ್ನೋದು ಬಂತು. ಸೊ ಬಟ್ ಹಂಗೆ ಹೇಳೋದು ಸುಲಭ ಅಲ್ಲ, ಅಂಥವ್ರನ್ನ ಗುರುತಿಸಿ ಅದಕ್ಕೇನಾದ್ರು ಪ್ರಯತ್ನ ಮಾಡಬೇಕಾಗಿರೋದು ಕೊಡ್ಲೇಬೇಕು. ಜವಾಬ್ದಾರಿ ಅಲ್ವಾ? ಎಕ್ಸಾಕ್ಟ್ಲಿ. ಅದು ಎಷ್ಟೊಂದು ಜನಕ್ಕೆ ತೊಂದರೆ ಆಗ್ತಿದೆ ಈಗ. ಯಾಕಂದರೆ ಎಷ್ಟೊಂದು ಜನ ಈಗ ಮನೆ ಓಪನಿಂಗ್ ಇರುತ್ತೆ, ಹೋಗ್ತಾರೆ, ಅಲ್ಲಿ ಇಷ್ಟು ಕೊಡಲೇಬೇಕು ಅಂತ ನೀನು ಕೂತ್ಕೋತಾರೆ. ಈಗ ಅವರು ಒಂದು ಮನೆ ಕಟ್ಟಬೇಕಾದ್ರೆ ಎಷ್ಟೊಂದು ಲೋನ್ಸ್ಗಳು ತೊಗೊಂಡು ಏನೇನೋ ಮಾಡಿ ಕಟ್ಟಿರ್ತಾರೆ. ಸೊ ಇಲ್ಲಿ ಇಷ್ಟೇ ಕೊಡಬೇಕು ಅನ್ನೋದು ತಪ್ಪಾಗುತ್ತೆ. ಯಾರಾದರೂ ಅಷ್ಟೇ. ಈಗ ಒಂದು ವ್ಯಕ್ತಿ ಬೆಳಿಬೇಕು ಅಂದರೆ ಎಷ್ಟು ಅವ್ರ ಸ್ಟ್ರಗಲ್ ಇರುತ್ತೆ. ಈಗ ನಾವು ನಮ್ಮ ಸ್ಟ್ರಗಲ್ ಹೇಳೋಕ್ಕಿಂತ ಅವ್ರ ಸ್ಟ್ರಗಲ್ನು ಸ್ಪಂದಿಸ್ಬೇಕಲ್ಲ. ಈಗ ಯಾವುದೇ ಒಂದು ಪಾಪ ಇವರು ಕೂಡ ಅವರು ಸರ್ವೈವಲ್ಗೋಸ್ಕರ ಮಾಡ್ತಿರ್ತಾರೆ ಅಂತ ಅನ್ಸುತ್ತೆ, ಬಟ್ ಹೋಗೋ ದಾರಿನ ವ್ಯತ್ಯಾಸ ಮಾಡ್ತಾರೆ. ಎಕ್ಸಾಕ್ಟ್ಲಿ. ಇವಾಗ ಪ್ರೀತಿಯಿಂದ ಕೇಳಿದಾಗ ಕೊಡ್ತಾರೆ. ಅದು ಕೊಡಲೇಬೇಕು. ರೋಲ್ ಕಾಲ್ ಆಗಬಾರ್ದು. ಯಾವುದೇ ವಿಚಾರ ಆದ್ರೂ ಅಷ್ಟೇ ಪ್ರೀತಿಯಿಂದ ಕೇಳಿ. ಸುಮ್ಮನೆ ಈ ಥರ ಒಂದು ಸುಮಾರು ಇನ್ಸಿಡೆಂಟಿಂದ ಮೇ ಬಿ ಆ ವ್ಯಕ್ತಿಗೆ, ನಮ್ಮ ಬಿಗ್ ಬಾಸ್ ಮನೆ ಒಳಗಡೆ ಇದ್ದ ವ್ಯಕ್ತಿಗೆ ಆ ಥರ ಇಂಪ್ಯಾಕ್ಟ್ ಆಗಿರ್ಬೋದು. ಆ ಥರ ತುಂಬ ಜನನೂ ಇರ್ಬೋದು. ಅಲ್ಲ, ನೀವೇ ಹೇಳಿದ್ರಿ ನಿಮಗೂ ಒಂದು ಅಳುಕು ಇರುತ್ತೆ. ಹೌದೌದು. ಇವಾಗ ನೋಡಿ, ಈಗ ಎಲ್ಲರಿಗೂ ಒಂದು ಭಯ ಇದ್ದೇ ಇರುತ್ತೆ, ಏನು ಮಾಡಿಬಿಡ್ತಾರೋ ಏನೋ, ಏನಾಗುತ್ತೆ ಏನೋ ಅನ್ನೋದು ಇದ್ದೇ ಇರುತ್ತಲ್ಲ. ಸೊ ನಮ್ಮಲ್ಲಿ ಒಳ್ಳೆಯವರು ಇದ್ದಾರೆ, ತುಂಬ ಒಳ್ಳೆಯವರು ಇದ್ದಾರೆ, ನಾನು ನೋಡಿದ್ದೀನಲ್ಲ. ಸೊ ಅಷ್ಟು ಪ್ರೀತಿ ಕೊಡೋರಿದ್ದಾರೆ, ಅಷ್ಟು ಸೆನ್ಸಿಬಲ್ ಇದ್ದಾರೆ, ಟ್ಯಾಲೆಂಟೆಡ್ ಇದ್ದಾರೆ. ಕೆಲವೊಂದು ವ್ಯಕ್ತಿಗಳು ಆ ಥರ ನೋಡಿರೋದು. ಮೇ ಬಿ ಆ ಒಂದು ಕೆಲವೊಂದು ವ್ಯಕ್ತಿಗಳಿಂದ ನಮ್ಮ ಒಂದು ಕಮ್ಯುನಿಟಿಗೆ ಆ ಕೆಟ್ಟ ಹೆಸರು ಬರ್ತಿರ್ಬೋದು. ಮತ್ತು ಈಗ ಇದನ್ನು ಹೇಳ್ತಾ ನನಗೆ ನೆನಪಾಯಿತು, ಈ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ಅಂತ ಬಂದಾಗ, ಹಿಜ್ಡಾಗಳು ಅಂತ ಏನು ಪದ ಬಳಸ್ತೀವಿ, ಬಂದಾಗ ಅದರ ಹಿಂದೆ ಕೆಲವೊಂದು ನಂಬಿಕೆಗಳು ಕೂಡ ಅಡಗಿದೆ. ಸೊ ಈ ನಂಬಿಕೆಗಳ ಬಗ್ಗೆ ಏನು ಹೇಳ್ತೀರಾ? ಕೆಲವೊಂದು ಈಗ ಅವ್ರಿಗೆ ದುಡ್ಡು ಕೊಟ್ಟರೆ, ಅವರಿಂದ ದುಡ್ಡು ತಗೊಂಡ್ರೆ ಅನ್ನೋದು ಒಂದು, ಮತ್ತೆ ಅವರು ತೀರ್ಕ್ ಹೋದ್ರೆ ಅವರ ಇದನ್ನ, ಈ ಥರದ್ದೆಲ್ಲ ನಂಗೆ ಅದ್ರ ಬಗ್ಗೆ ಕುತೂಹಲ. ಅದು ಮೊದಲಿನ ಕಾಲದಲ್ಲಿ ಇತ್ತು ಅನ್ಸುತ್ತೆ. ಯಾಕಂದ್ರೆ ಆ ಟೈಮಲ್ಲಿ ಜೋಗತಿ ಅಮ್ಮ ಅಂತ ಇರ್ತಿದ್ರು, ಜೋಗತಿಯವ್ರು ಇರ್ತಿದ್ರು, ಅವ್ರು ಮುತ್ತು ಕಟ್ತಿದ್ರು, ಅವರು ಎಲ್ಲಮ್ಮ ತಾಯಿನ ಆರಾಧನೆ ಮಾಡ್ತಿದ್ರು. ಅಂದರೆ ಅವರು ಆ ಒಂದು ಪದ್ಧತಿಯಲ್ಲಿ ಬರ್ತಿದ್ರು. ಅವರು ಬಂದಾಗ ಮೇ ಬಿ ಅವ್ರು ಏನಾರ ಹೇಳಿದರೆ ಅದು ಸತ್ಯ ಆಗೋದು, ಏನಾದರೂ ಹೇಳಿದಾಗ ಆ ಆಚರಣೆ ಇತ್ತು ಮೊದಲು. ಸೊ ಇವಾಗ ಆ ಥರ ಆಚರಣೆ ಏನಿಲ್ಲ. ನಾವು ಮನುಷ್ಯರೇ, ನಾವು ನಾರ್ಮಲ್ ಆಗೇ ಹುಟ್ಟಿರೋದು. ಸುಮ್ಮನೆ ಅದನ್ನು ಅಡ್ವಾಂಟೇಜ್ ಆಗಿ ತೊಗೊಂಡು ಒಬ್ಬರು ಶಾಪ ಹಾಕ್ಬಿಡ್ತೀನಿ ನೋಡು, ನೀನೇನಾದರೂ ಇದು ಕೊಟ್ಟಿಲ್ಲ ಅಂದರೆ ಹಿಂಗೆ ಆಗ್ಬಿಡತ್ತೆ, ಆ ಒಂದು ಅಡ್ವಾಂಟೇಜ್ ತೊಗೊಂಡು ದುಡ್ಡು ಕೇಳೋ ರೀತಿ ಆಯಿತು. ಆ ರೀತಿ ಪ್ರಾಬ್ಲಮ್ಸ್ ಅಲ್ಲಿ ಆಗುತ್ತೆ. ಬಿಟ್ಟರೆ ಎಲ್ಲರೂ ಒಂದೇ, ಇಲ್ಲಿ ಯಾರು ಸ್ಪೆಷಲ್ ಆಗಿ ಹುಟ್ಟಿಲ್ಲ. ನಾವು ಎಲ್ಲ ಶಾರ್ಟ್ಕಟ್ಗಳನ್ನು ಬಿಡಬೇಕು. ಶಾರ್ಟ್ಕಟ್ಗಳನ್ನ ಬಿಡಲೇಬೇಕು. ಬಿಟ್ಟಾಗ ಅಲ್ಲಿ ಒಂದು ಸಮಾಜ ನಿಮ್ಮನ್ನು ಪ್ರೀತಿ ಮಾಡುತ್ತೆ, ಎಲ್ಲ ಚೆನ್ನಾಗಾಗುತ್ತೆ. ಸೊ ಒಂದು ಒಳ್ಳೆ ಜೀವನನ ಕಟ್ಕೋಬೋದು ಎಲ್ಲರೂ. ಈಗ ಧಮ್ಕಿ ಮಾಡಿ ದುಡ್ಡು ಇಸ್ಕೊಳ್ಳೋದು, ಯಾವ ವ್ಯಕ್ತಿ ಏನೋ ಪ್ರಾಬ್ಲಮಲ್ಲಿ ಇರ್ತಾನೆ, ಏನೋ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿರ್ತಾನೆ, ಭಯ ಪಡಿಸಿ ದುಡ್ಡು ಕೇಳಿದಾಗ ಆ ವ್ಯಕ್ತಿ ಎಷ್ಟು ಬೈಕೊಂಡಿರ್ಬೋದು. ಅದು ಶಾಪವಾಗಿ ತಟ್ಟುತ್ತೆ. ಹೌದು. ಇವಾಗ ಈಗ ನೋಡಿ, ನನಗೇನಾದರೂ ನಾನು ಏನೂ ಮಾಡ್ದೇನೆ ಯಾರೇ ಬಂದು ನನಗೇನಾದರೂ ತೊಂದರೆ ಕೊಟ್ಟು ಏನಾದರೂ ಮಾಡಿದಾಗ, ನಾನು ಅದು ಆ ಸಂಕಟದಿಂದ ಹೇಳಿದಾಗ ಆ ಶಾಪ ತಟ್ಟುತ್ತೆ. ಸೊ ಹಾಗೆ ಯಾವುದೇ ವ್ಯಕ್ತಿಗೆ ನಾವು ಯಾರನ್ನ ಟಾರ್ಚರ್ ಕೊಟ್ಟು ಅವ್ರೇನಾದರೂ ನಮ್ಗೆ ಹೊಟ್ಟೆ ಅವ್ರದ್ದು ಏನಾದರೂ ಹೇಳಿದರೆ ಅದು ಶಾಪ ತಟ್ಟುತ್ತೆ. ಕರ್ಮ ರಿಟರ್ನ್ಸ್, ಇವತ್ತೆಲ್ಲ ನಾಳೆ ಅದು ರಿಟರ್ನ್ ಆಗೇ ಆಗುತ್ತೆ. ಅದು ಯಾವುದು ಜೆಂಡರಿಗೆ ಸಂಬಂಧಪಡಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕಾದ ಅನಿವಾರ್ಯತೆ ಇದೆ ಅನಿಸುತ್ತೆ. ಹೌದೌದು, ಎಲ್ಲರೂ ಅರ್ಥ ಮಾಡ್ಕೋಬೇಕು. ಬಿಗ್ ಬಾಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಅದ್ರ ಬಗ್ಗೆನೇ ಕೇಳ್ತಾ ನನಗೆ, ಸೊ ಬಿಗ್ ಬಾಸಿಂದ ನೀವು ನಿಮ್ಮ ಜೊತೆ ಏನು ತೊಗೊಂಡು ಹೋದ್ರಿ? ಬಿಗ್ ಬಾಸಿಂದ ಅದೇ ಅಲ್ಲ, ನಿಮಗೆ ಪೇಮೆಂಟ್ ಸಿಕ್ಕಿರುತ್ತೆ, ಅದೆಲ್ಲ ಕೇಳ್ತಿರೋದು. ಪೇಮೆಂಟ್ ಅದಕ್ಕಿಂತ ಹೊರತಾಗಿ ನನಗೆ ತುಂಬ ಅಂದರೆ ಒಂದು 50 days ಜರ್ನಿಲಿ ತುಂಬ ಕಲಿತೆ ನಾನು. ಒಂದೊಂದು ದಿನಾನು ಒಂದೊಂದು ವರ್ಷ ಅಂತ ಇಟ್ಕೊಳ್ಳಿ. 100 ದಿನ 100 ವರ್ಷ ಅಷ್ಟು ಅನುಭವಗಳನ್ನ ಕಳಿಸ್ತು. ಒಂದೊಂದು ಕ್ಷಣಕ್ಕೂ ಚೇಂಜ್ ಆಗ್ತಾರೆ, ಒಂದೊಂದು ಕ್ಷಣಕ್ಕೂ ಗೇಮ್ ಚೇಂಜ್ ಆಗುತ್ತೆ, ಮನುಷ್ಯ ಚೇಂಜ್ ಆಗ್ತಾನೆ. ಸೊ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಆಗಿದ್ದವರು ಬಂದಾಗ ಎಲ್ಲರಿಗೂ ಕೇಳೋ ಪ್ರಶ್ನೆ, ನನಗೆ ಎಲ್ಲರೂ ಕೇಳೋ ಪ್ರಶ್ನೆ, ಬಿಗ್ ಬಾಸ್ ಸ್ಕ್ರಿಪ್ಟೆಡಾ ಅಂತ. ಓಕೆ, ಖಂಡಿತ ಸ್ಕ್ರಿಪ್ಟೆಡ್ ಅಲ್ಲ. ಸ್ಕ್ರಿಪ್ಟೆಡ್ಡು ಅಂದರೆ ಲೈಕ್ ಎಕ್ಸಾಂಪಲ್, ಇವಾಗ ಇದು ಬರುತ್ತೆ, ಪತ್ರ ಬರುತ್ತೆ, ಈ ಥರ ಒಂದು ಗೇಮ್ ಇದೆ, ಈ ಥರ ಇರಬೇಕು ಅಂದಾಗ ಅಲ್ಲಿ ಗ್ರೂಪ್ ಫಾರ್ಮ್ ಆಗುತ್ತೆ, ಒಂದು ಡಿಸ್ಕಷನ್ ಆಗುತ್ತೆ. ಸೊ ಅಲ್ಲಿಂದ ಒಬ್ಬೊಬ್ಬರು ಜಗಳ ಆಡ್ತಾರೆ, ಒಬ್ಬರು ವೈಮನಸ್ಸು ಬರುತ್ತೆ, ನಾವು ಗೆದ್ದಿಲ್ಲ ಅನ್ನೋದೊಂದು ಸಂಕಟ ಇರುತ್ತೆ, ಒಂದು ದುಃಖ ಇರುತ್ತೆ.
ಗೆದ್ದವ್ರದ್ದು ಅವ್ರದ್ದು ಬೇರೆ ರೀತಿ ಹೋಗ್ತಿರುತ್ತೆ. ಸೊ ಆ ರೀತಿ ನೋಡಿದಾಗ ಒಂದು ಸ್ಕ್ರಿಪ್ಟ್ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ಒಂದು ಕನೆಕ್ಷನ್ ಬೆಳೆಯುತ್ತೆ, ಒಂದು ಲವ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ, ಒಂದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗುತ್ತೆ, ಒಂದು ಗ್ರೂಪ್ ಫಾರ್ಮ್ ಆಗುತ್ತೆ. ಸೊ ಹಾಗೆ ಅದು ಸ್ಟಾರ್ಟ್ ಆಗ್ತಾ ನೋಡೋರಿಗೆ ಓಕೆನೋ ಸ್ಕ್ರಿಪ್ಟೆಡ್ ಇರ್ಬೋದೇನೋ, ಇವ್ರು ಬೇಕಂದನೇ ಕಿರ್ಚಾಡ್ತಾರೇನೋ. ಅಲ್ಲಿ ಹೆಂಗಾಗುತ್ತಂದರೆ ಲೈಕ್ ನಾವು ಅಲ್ಲಿ ವಾಯ್ಸ್ ರೇಸ್ ಮಾಡಿದಾಗ್ಲೇ ನಾವು ಇದ್ದೀವಿ ಅಂತ ಅಲ್ಲಿ ಗುರುತಿಸ್ಕೋತಾರೆ. ಇಲ್ಲ ಅಂದರೆ ಅಲ್ಲಿ ಕಂಟೆಸ್ಟೆಂಟ್ಸೇ ನಿಮ್ಮನ್ನ ಹೊರಗಡೆ ಹಾಕೋಕ್ಕೆ ಆಲ್ರೆಡಿ ಬರೆದ್ಬಿಡ್ತಾರೆ ನಾಮಿನೇಷನ್, ಅಂದರೆ ಸ್ಟಾರ್ಟ್ ಆಗಿಬಿಡುತ್ತೆ. ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ಎಕ್ಸಾಕ್ಟ್ಲಿ. ತುಂಬ ನೀವು ಬರೀ ಸ್ಟ್ರಾಂಗ್ ಆಗಿರೋದಷ್ಟೇ ಅಲ್ಲ, ಮೈಂಡಲ್ಲಿ ತುಂಬ ಸ್ಟ್ರಾಂಗ್ ಇರಬೇಕು. ಒಂದ್ಸತಿ ಗ್ರೂಪ್ ಇರುತ್ತೆ, ಗ್ರೂಪಲ್ಲಿ ನೀವು ಇಲ್ಲ ಅನ್ನೋ ಥರನೇ ಮಾತಾಡ್ತಿರ್ತಾರೆ. ಅವಾಗ ಅಲ್ಲಿ ಏನಾಗ್ತಿದೆ ಅನ್ನೋದೊಂದು ತಲೆ ಕೆಡ್ಸ್ಕೊಂಬಿಟ್ರೆ ಅಲ್ಲಿ ಮಾನಸಿಕವಾಗಿ ಕುಗ್ಗೋಗ್ಬಿಡ್ತೀವಿ. ಇಲ್ಲ ಅನುಭವಗಳು ಆಗಿದೆ, ಬಟ್ ನಾನೆಲ್ಲೂ ಕುಗ್ಗಿಲ್ಲ. ಇಲ್ಲಿ ಬಿಡು, ನನ್ನ ಅವ್ರು ತುಳಿತಾ ಇದ್ದಾರೆ ಅಂದರೆ ಅವರು ಗೆಲ್ಲಕ್ಕೋಸ್ಕರ, ಇಲ್ಲಿ ನಾನು ಗೆಲ್ಲನ ಅನ್ನೋದೊಂದು ಆ ಒಂದು ಹುಮ್ಮಸ್ ಇದ್ದೇ ಇತ್ತು. ಸೊ ಬೇರೆಯವ್ರಾದರೆ ಆಗಲ್ಲ. ಇದು ತುಂಬ ಸ್ಟ್ರಾಂಗ್ ಮೈಂಡ್ ಸೆಟ್ ಇರೋರು ಅಷ್ಟೇ ಬಿಗ್ ಬಾಸ್ ಮನೆ ಒಳಗಡೆ ಫಿಟ್ಟು. ಇಲ್ಲೊಬ್ಬೊಬ್ಬರು ಮೇ ಬಿ ನಾನು ಹೋಗ್ಬೇಕು, ನಾನು ತೋರಿಸ್ಬೇಕು, ಜಗಳ ಆಡಬೇಕು ಅಂತ ಹೋಗ್ತಾರೆ ಎಷ್ಟೊಂದು ಜನ. ಬಟ್ ಮನೆ ಒಳಗಡೆ ಹೋದ್ಮೇಲೆ ಅಲ್ಲಿ ಎಲ್ಲ ಸುತ್ತಲೂ ಕ್ಯಾಮ್ರಾ, ಒಂದೊಂದು ಇದರಲ್ಲೂ ನಿಮ್ಗೆ ಕ್ಯಾಮ್ರಾಸ್ ಇರುತ್ತೆ, ಒಂದೊಂದು ಎಕ್ಸ್ಪ್ರೆಷನ್ಸು ಕ್ಯಾಪ್ಚರ್ ಆಗ್ತಿರುತ್ತೆ. ಏನಾದರೂ ಮಾಡಿ ಅದಾದಮೇಲೆ ಅಯ್ಯೋ ಕ್ಯಾಮ್ರಾ ಇದೆಯಲ್ಲಪ್ಪ ಅಂತ ಅನಿಸಿದ್ದಿದೆಯಾ ನನಗೆ? ಇಲ್ಲ, ಅನಿಸಿಲ್ಲ. ಬಟ್ ಹಂಗಿದ್ರೆ ಅಷ್ಟು ಕಾನ್ಷಿಯಸ್ ಆಗಿದ್ರ ನೀವು? ಅಲ್ಲ, ಕಾನ್ಷಿಯಸ್ ಅಂತ ಇಲ್ಲ, ಇದು ಮಾಡಿದ್ರೆ ತಪ್ಪು, ಇದು ಮಾಡಿದ್ರೆ ತಪ್ಪಲ್ಲ ಅದು ಅನಿಸ್ತಿರ್ಲಿಲ್ಲ. ನಂಗೆ ಏನು ಮನಸ್ಸಿಂದ ಹೇಳಬೇಕು ಅದು ಹೇಳ್ತಿದ್ದೆ, ತಲೆ ಕೆಡಿಸ್ಕೋತಿರ್ಲಿಲ್ಲ. ವೀಕೆಂಡಲ್ಲಿ ಬಂದಾಗ ಸರ್ ಜೊತೆಗೆ ಏನೋ ಹೇಳಬೇಕು ಅಂತ ಹೋಗ್ತಿರ್ತೀವಿ, ಬೇಡ ಬೇಡ ಬಿಡು ಮತ್ತೆ ಯಾಕೆ ಅನ್ನೋ ಥರ ಸಿಕ್ಕಾಕೊಳ್ಳೋದು ಬೇಡ ಅನ್ನೋ ಅನಿಸಿದ್ದಿದೆ. ಅದೇ ಬಿಟ್ಟರೆ ಬೇರೆ ಟೈಮಲ್ಲೆಲ್ಲ ಕ್ಯಾಶುವಲ್ ಆಗಿರ್ತಿದ್ದೆ. ಎಲ್ಲಿ ಫೇಕ್ ಆಗಿರೋರಿದ್ರ? ಫೇಕ್ ಆಗಂದರೆ ಅನ್ನಿಸ್ತಿತ್ತು, ಓಕೆ ಈ ವ್ಯಕ್ತಿ ರಿಯಲಿ ಈಗಲ್ಲ, ಕ್ಯಾಮ್ರಾಗೋಸ್ಕರ ಹೀಗೆ ಮಾಡ್ತಿದ್ದಾರೆ ಮಾಡೋರು ತುಂಬ ಜನ ಇದ್ರು. ಸೊ ಅದು ಹೋಗ್ತಾ ಹೋಗ್ಬಿಡುತ್ತೆ, ಅದು ಕ್ಯಾಮ್ರಾನೇ ಇಲ್ಲ ಅಂತ ಅನಿಸ್ಬಿಡುತ್ತೆ, ಮರ್ತೋಗ್ಬಿಡುತ್ತೆ. ಆಮೇಲೆ ಅದು ಆ ವ್ಯಕ್ತಿತ್ವ, ಅವ್ರ ನಿಜವಾದ ವ್ಯಕ್ತಿತ್ವ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ನಿಜ ಖಂಡಿತ. ಎಷ್ಟಂತ ಆ್ಯಕ್ಟ್ ಮಾಡ್ತೀರಾ ಹೇಳಿ? ಒಂದಿನ ಮಾಡ್ಬೋದು, 2 ದಿನ ಮಾಡ್ಬೋದು. 24/7 ಇದ್ದಾಗ ಅಲ್ಲಿ ಅನ್ಸೋದೇ ಇಲ್ಲ ಯಾವ್ದು ಕ್ಯಾಪ್ಚರ್ ಆಗ್ತಿದೆ, ಯಾವ್ದು ಹಾಕ್ತಾರೆ, ಯಾವುದು ನಮಗೆ ಇದ್ರೇನೆ ಬೆಸ್ಟ್ ಅಷ್ಟೇ. ಯಾವುದು ಹಾಕ್ಲಿ ಯಾವ್ದು ಇರಲಿ, ನಾವು ಇರೋದೇ ಹೀಗೆ ಅನ್ನೋ ಸ್ಟ್ರಾಟಜಿ ಇರಲೇಬೇಕಾಗುತ್ತೆ. ಸ್ಟ್ರಾಟಜಿ ಬೇಕೇ ಬೇಕು. ಸ್ಟ್ರಾಟಜಿ ಅಂದರೆ ಎಕ್ಸಾಂಪಲ್ಲು, ಯಾವ ಗೇಮಲ್ಲಿ ನಾವು ಯಾವ ರೀತಿ ಇದನ್ನು ಮಾಡಬೇಕು, ಮತ್ತು ಯಾವ ವ್ಯಕ್ತಿ ಜೊತೆಗೆ ನಾವು ಯಾವ ಥರ ಬಾಂಡಿಂಗ್ ಬೆಳೆಸ್ಕೋಬೇಕು, ಅದೆಲ್ಲ ಸ್ಟ್ರಾಟಜಿ ಬಂದುಬಿಡುತ್ತೆ. ಈ ವ್ಯಕ್ತಿ ಜೊತೆಗಿದ್ರೆ ನಾವು ಜಾಸ್ತಿ ಹೈಲೈಟ್ ಆಗ್ತೀವಿ, ಈ ವ್ಯಕ್ತಿ ಜೊತೆಗಿದ್ರೆ ನಮ್ಮನ್ನ ವಿಲನ್ ಥರ ನೋಡ್ತಾರೆ, ಆ ಒಂದು ಸ್ಟ್ರಾಟಜಿ ಬಂದ್ಬಿಡುತ್ತೆ. ಬಟ್ ನನಗೆ ಅವಾಗ ಗೊತ್ತಾಗಲಿಲ್ಲ, ಹೊರಗಡೆ ಬಂದ್ಮೇಲೆ ನಂಗೆ ಗೊತ್ತಾಯ್ತು ಇದೆಲ್ಲ ಆಗಿದೆ, ಲೆಕ್ಕಾಚಾರ ಆಗಿದೆ. ಪ್ರತಿ ಎಪಿಸೋಡ್ ತಪ್ಪದೆ ನೋಡಿದ್ದೀರಾ? ಮತ್ತೆ ಬಂದು ಅಂದರೆ ಇವಾಗ ನಾವು ನೋಡ್ತಿರ್ಬೇಕು, ಮಿಸ್ ಮಾಡ್ಕೋತೀವಿ. ಅಯ್ಯೋ ಈ ಟೈಮಲ್ಲಿ ಹಿಂಗೆ ಹೇಳ್ಬೇಕಾಗಿತ್ತಲ್ಲ, ಈ ಪಾಯಿಂಟ್ ಇಲ್ಲಿ ಸ್ಟ್ಯಾಂಡ್ ತಗೋಬೋದಾಗಿತ್ತಲ್ಲ ಅನ್ಸಿತ್ತು. ಸ್ಕ್ರಿಪ್ಟೆಡ್ ಆಗಿದ್ರೆ ಹೇಳ್ಬೋದಾಗಿತ್ತು. ಸ್ಕ್ರಿಪ್ಟೆಡ್ ಅಲ್ಲ ಅಂತ ಹೇಳ್ತೀವಿ. ಅಲ್ಲ, ಸ್ಕ್ರಿಪ್ಟೆಡ್ ಅಂತೂ ನಿಜವಾಗ್ಲೂ ಅಲ್ಲ. ಅಲ್ಲಿ ಒಂದು ಅನುಭವ ಕಲಿಸ್ಕೊಡುತ್ತೆ, ಒಂದು ಜೀವನದ ಪಾಠ ಕಲಿಸ್ಕೊಡುತ್ತೆ. ಜನರದ್ರಿಂದ ಏನು ತಿಳ್ಕೊಬೇಕು? ಸುಮ್ಮನೆ ಮಜಾಕ್ಕೋಸ್ಕರ ನೋಡ್ಬೇಕಾ? ಖಂಡಿತ ಇಲ್ಲ. ಯಾಕಂದರೆ ಸುದೀಪ್ ಸರ್ ಹೇಳೋ ಒಂದೊಂದು ಮಾತು ಎಷ್ಟು ಅದು ಇಂಪ್ಯಾಕ್ಟ್ ಆಗುತ್ತಂದರೆ ಮನುಷ್ಯನ ಜೀವನಕ್ಕೆ. ನಮ್ಗೆ ಇವಾಗಲೂ ಅಷ್ಟೇ ಒಂದೊಂದು ಮಾತುಗಳು ಅವ್ರು ಕೇಳಿದ್ದೀವಲ್ಲ, ಅವಾಗ ನಮ್ಮ ಜೀವನದಲ್ಲಿ ಎಷ್ಟೊಂದು ಆ್ಯಡ್ ಆನ್ ಆಗಿದೆ ಅದು. ಅದನ್ನು ನಾವು ಅಡಾಪ್ಟ್ ಮಾಡಿಕೊಂಡಾಗ ನನಗೆ ನಿಜವಾಗ್ಲೂ ಎಷ್ಟೊಂದು ಸತಿ ಕ್ಲಿಯಾರಿಟಿ ಸಿಕ್ಕಿದೆ. ಅಂದರೆ ಇಲ್ಲಿ ಬಿಗ್ ಬಾಸ್ ಒಳಗಡೆ ಯಾರು ಸಪೋರ್ಟಿವ್ ಇರಲ್ಲ, ಈ ಸಮಾಜದಲ್ಲೂ ಅಷ್ಟೇ ಯಾರು ಸಪೋರ್ಟಿವ್ ಇರಲ್ಲ. ಇಲ್ಲಿ ನೀವೇ ಒಂದು ಸಮಾಜದ ಪ್ರತಿಫಲನ ಅದು. ಇಲ್ಲಿ ನೀವೇ ಡಿಸಿಷನ್ ತಗೋಬೇಕು, ನೀವೇ ಸ್ಟ್ಯಾಂಡ್ ತಗೋಬೇಕು, ನೀವೇ ಭಯ ಪಟ್ಕೊಂಡ್ರೆ ನೀವೇ ಅದನ್ನು ಅನುಭವಿಸ್ಬೇಕು. ಇಲ್ಲಿ ನೀವು ಏನಾದರೂ ಒಂದು ಇದಕ್ಕೆ ನೀವೇನಾದರೂ ಪ್ರತಿ ಉತ್ತರ ನಿಮ್ಮದು ರೈಟ್ ಆಗಿತ್ತಂದರೆ ನೀವು ಒಳ್ಳೆ ಜೀವನನ ಕಟ್ಕೋಬೋದು, ಒಂದು ಒಳ್ಳೆ ವ್ಯಕ್ತಿ ಆಗ್ಬೋದು. ನೀವು ಕೆಟ್ಟದ್ದನ್ನು ಮಾಡೋಕ್ಕೋದ್ರೆ ಕೆಟ್ಟದಾಗೆ ಪ್ರೊಜೆಕ್ಟ್ ಆಗ್ತೀರಾ. ಹಾಗೆ ಬಿಗ್ ಬಾಸ್ ಅನ್ನೋದು ಒಂದು ಕನ್ನಡಿ ಥರ, ನೀವೇನು ಅನ್ನೋದನ್ನು ಕ್ಲಿಯರಾಗಿ ಅರ್ಥ ಮಾಡಿಸ್ಬಿಡುತ್ತೆ. ಅದನ್ನು ನೋಡಿ ಕಲಿಯೋರಿಗೆ ಒಂದು ಜೀವನ ಕಟ್ಕೊಡುತ್ತೆ. ಅಲ್ಲಿ ನೋಡಿ ಎಲ್ಲ ಥರ ಕ್ಯಾರೆಕ್ಟರ್ಸ್ಗಳು ಇರುತ್ತೆ, ಎಲ್ಲರಿಗೂ ಅದು
ಇದಾಗುತ್ತೆ. ಒಬ್ಬೊಬ್ಬರು ಒಂದೊಂದು ವ್ಯಕ್ತಿನ ಫಾಲೋ ಮಾಡ್ತಿರ್ತಾರೆ. ಹ್ಮ್ ಅಂದರೆ ಅವರಲ್ಲಿ ಏನೋ ಒಂದು ಗುಣ ಇಷ್ಟ ಆಗಿರುತ್ತೆ, ಓ ಈ ಕಂಟೆಸ್ಟೆಂಟ್ ನಂಗೆ ಇಷ್ಟ, ಈ ಕಂಟೆಸ್ಟೆಂಟ್ ಇಷ್ಟ ಅಂತ. ಸೊ ಅಲ್ಲಿಂದ ಏನೋ ಒಂದು ಕಲಿತಿರ್ತಾರೆ, ಈ ವ್ಯಕ್ತಿಯಿಂದ ಏನೋ ಕಲಿತಿರ್ತಾರೆ. ಸೊ ಬೀಂಗ್ ನಾನು ಟ್ರಾನ್ಸ್ಜೆಂಡರ್ ಆಗಿ ಹೋಗಿದ್ದೆ, ನಮ್ಮ ಸಮಯದಲ್ಲಿ ಯಾರ್ಯಾರು ಹಿಂಗಿಲ್ಲ, ಹಿಂಗೂ ಇರ್ಬೋದು ಇವರು, ಹಿಂಗೆ ಇವ್ರ ಜೀವನ ಇರುತ್ತೆ, ಇವ್ರದ್ದು ಈ ಥರ ಫೀಲಿಂಗ್ಸ್ ಇರುತ್ತೆ ಅಂತ ಅಲ್ಲಿ ಅದೇ ಒಂದು ಜೀವನ ಕಟ್ಕೊಡುತ್ತೆ, ಎಲ್ಲರಿಗೂ ಜೀವನದ ಪಾಠ ಹೇಳ್ಕೊಡುತ್ತೆ ಬಿಗ್ ಬಾಸ್ ಅನ್ನೋದು. ಈ ಸಲ ಸೀಸನ್ ಫಾಲೋ ಮಾಡ್ತಿದ್ದೀರಾ? ಯಾರು ನಿಮ್ಮ ಫೇವ್ರೆಟು? ಯಾರು ವಿನ್ ಆಗ್ಬೋದು? ಇಬ್ರು ಒಬ್ರೇನಾ? ಅದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಹಿಂಗಿದ್ದವರು ಹಿಂಗಾಗ್ತಾರೆ, ಹಿಂಗಿದ್ದವರು ಹಿಂಗಾಗ್ತಾರೆ, ಹೇಳೋಕ್ಕಾಗಲ್ಲ. ಯಾವ ವ್ಯಕ್ತಿ ಯಾವ ಟೈಮಲ್ಲಿ ಏನು ಚೇಂಜ್ ಆಗ್ತಾರೋ ಗೊತ್ತಾಗಲ್ಲ. ಗ್ರ್ಯಾಜುಲಿ ಬರ್ತಾ ಹೂ ಆರ್ ಯು ಗನ್ನಿಂಗ್ ಫಾರ್? ಯಾರು ವಿನ್ ಆಗಬೇಕು ಅಂತ ವೋಟ್ ಯಾರು? ನನಗೆ ಆಲ್ಮೋಸ್ಟ್ ಎಲ್ಲರೂ ಇಷ್ಟ ಆಗ್ತಿದ್ದಾರೆ. ತುಂಬಾ ಇಷ್ಟ ಆಗ್ತಿರೋದು ಅಂದ್ರೆ ರಕ್ಷಿತಾ ಅವರು. ಅವ್ರಿಗೆ ಭಾಷೆ ಬರಲ್ಲ, ಅಲ್ಲ ಭಾಷೆ ಬರಲ್ಲ. ಆ ವ್ಯಕ್ತಿ ಮಾತಾಡೋದ್ರಲ್ಲಿ ಎಷ್ಟು ಅರ್ಥ ಇದೆ ಅಂದ್ರೆ ಮಾತಾಡಕ್ ಬರಲ್ಲ, ಅರ್ಥ ಅಷ್ಟು ಅಂದ್ರೆ ಲೈಕ್ ಎಷ್ಟು ಜನಕ್ಕೆ ಅರ್ಥ ಮಾಡ್ಕೊಂಡ್ರೆ ಎಷ್ಟು ಅರ್ಥ ಇದೆ, ಮಾಡ್ಕೊಂಡ್ರೆ ಎಷ್ಟು ಅರ್ಥ ಇದೆ. ತುಂಬಾ ಸೆನ್ಸಿಬಲ್ ಆಗಿ ಮಾತಾಡ್ತಿದ್ದಾಳೆ ಆ ಹುಡುಗಿ. ಮತ್ತೆ ಇನ್ನೊಂದು ಎಲ್ಲಿ ವಾಯ್ಸ್ ರೇಸ್ ಮಾಡ್ಬೇಕು ಅಲ್ಲಿ ಮಾಡ್ತಾ ಇದ್ದಾರೆ. ಮೆಚೂರಿಟಿ ಇದೆ, ತುಂಬಾ ಮೆಚೂರಿಟಿ ಇದೆ. ನಾವು ಫಸ್ಟ್ ಬಂದಾಗ ಕಳಿಸ್ಬಿಟ್ರಲ್ಲ, ನಮಗೆ ಬೇಜಾರಾಯ್ತು. ಒಂದು ವ್ಯಕ್ತಿ ಸರಿನಾ ಅದು ಫಸ್ಟಿಗೆ ಅದು ಅಂದ್ರೆ ಏನೋ ಸ್ಟ್ರಾಟಜಿ ಇರ್ಬೋದು ಶೋದು. ಅಲ್ಲಲ್ಲ, ಆ ಶೋ ಬಿಡಿ, ಅಲ್ಲಿ ಒಳಗೆ ಅದಕ್ಕೆ ಬಿಹೇವ್ ಮಾಡಿದ್ದು, ಅವ್ರು ಮಾತಾಡಿರೋದ್ರ ಬಗ್ಗೆ ಅಲ್ಲಿ ಯಾವುದು ಅಲ್ಲಿ ಕಳಿಸ್ಬಾರ್ದಾಗಿತ್ತು. ಅವರು ಒಂದು ಸ್ವಲ್ಪ ಯೋಚನೆ ಮಾಡಿ ಆಪ್ಷನ್ ಕೊಡ್ಬೋದಾಗಿತ್ತಲ್ಲ. ಒಂದು ಚಿಕ್ಕ ಹುಡುಗಿ, ಈ ಮನೇಲಿ ಚಿಕ್ಕ ಹುಡುಗಿ ಇಲ್ಲ, ಒಂದು ಈ ಫಸ್ಟ್ ಟೈಮ್ ಬಂದಿದ್ದಾರೆ ಅಂದರೆ ಒಂದು ಕೊಡಬೇಕು ಅವಕಾಶ. ನಾನು ಪರ್ಸ್ನಲ್ ಇದ್ರ ಪ್ರಕಾರ ಓಕೆ, ಒಂದು ಮುಂಬೈಯಲ್ಲೇ ಹುಟ್ಟಿ ಬೆಳೆದವಳು ಕನ್ನಡವನ್ನು ಮಾತಾಡೋದಕ್ಕೆ ಪ್ರಯತ್ನ ಪಡ್ತಿರೋದೇ ಬೇಷ್ ಅನ್ಬೇಕು ಅಂತ. ಎಕ್ಸಾಕ್ಟ್ಲಿ. ಮತ್ತೆ ಆ ಹುಡುಗಿಗೆ ಕನ್ನಡ ಅಭಿಮಾನ ಇದೆಯಲ್ಲ, ಕನ್ನಡ ಕಲಿಬೇಕು ಅನ್ನೋದಿದೆಯಲ್ಲ, ಈ ತರ ಉದಾಹರಣೆ ನಾವು ಎಲ್ಲ ಬೇರೆಯವ್ರಿಗೂ ಕೊಡ್ಬೋದು. ಎಕ್ಸಾಕ್ಟ್ಲಿ ಅಲ್ವಾ? ಅಂದ್ರೆ ಲೈಕ್ ಆ ಹುಡುಗಿ ಮುಂಬೈಯಿಂದ ಬಂದು ಕಲ್ತಿದ್ದಾಳೆ, ಆ ತರ ನೀವು ಕಲೀರಿ. ಅದೊಂದು ಮತ್ತೆ ಕಲಿತಾ ಇರೋರಿಗೆ ನಾವು ಎಷ್ಟು ಗೌರವ ತೋರಿಸ್ಕೊಡ್ಬೇಕು, ಅದು ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಿ ಆ ಹುಡುಗಿ ಹೆಂಗೆಂಗೋ ಮಾತಾಡ್ತಾ ಬಿಡು, ಹೆಂಗೆಂಗೋ ಮಾತಾಡ್ತಾ ಅಂದ್ರೆ ಆ ಇಂಟ್ರೆಸ್ಟ್ ಇರೋದು ಹೋಗ್ಬಿಡುತ್ತೆ. ನಾ ಕನ್ನಡ ಕಲಿಬೇಕು ಅನ್ಕೊಂಡಿದೀನಿ ಬಟ್ ಜನ ನಾನು ತುಳಿತಾ ಇದ್ದಾರೆ ಅಂದಮೇಲೆ ಅದು ಆ ಒಂದು ಇದು ಎಂಕರೇಜ್ಮೆಂಟ್ ಬೇಕಲ್ಲ. ನೋಡಿ ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ ಈಗ ಅವರು. ಮತ್ತೆ ಮಾತಲ್ಲಿ ಒಂದು ಅರ್ಥ ಇದೆ, ಯಾವುದೇ ಸ್ಟ್ಯಾಂಡ್ ತಗೊಂಡ್ರು ಕರೆಕ್ಟಾಗಿ ತಗೋತಾ ಇದ್ದಾಳೆ ಇಲ್ಲಿವರೆಗೂ. ಮುಂದೆ ಗೊತ್ತಿಲ್ಲ, ಬಟ್ ಇಲ್ಲಿವರೆಗೂ ನಾನು ನೋಡಿರೋ ಪ್ರಕಾರ ಮೆಚೂರಿಟಿ ಖಂಡಿತ ಕಾಣಿಸುತ್ತೆ ನನ್ನ ಪ್ರಕಾರ. ಖಂಡಿತ. ಮತ್ತೆ ನಾಟಕ ಮಾಡ್ತಿಲ್ಲ ಹುಡುಗಿ. ಮೇ ಬಿ ಅವರ ತಂದೆ ತಾಯಿ ಯಾವ ರೀತಿ ಅವ್ರನ್ನ ಬೆಳೆಸಿದಾರೋ ಹಂಗೆ ಅಲ್ಲಿ ಪ್ರೊಜೆಕ್ಟ್ ಆಗೋದು. ಅಲ್ಲೇ ಒಳಗಡೆ ಗುಸುಗುಸುಗಳು, ಕನ್ನಡ ಬರುತ್ತೆ ಮಾತಾಡಲ್ಲ ಅವಳು ಹಂಗೆ, ಆದ್ರೆ ಇಲ್ಲಿ ಹಿಂಗೆ, ಆ ಥರದ ಮಾತುಗಳು ಕೂಡ ಬರ್ತಾ ಇರ್ತದೆ. ಅಲ್ಲಿ ಹೊರಗಡೆ ಕಳಿಸ್ಬೇಕಂದ್ರೆ ಇವೆಲ್ಲ ಮಾತಾಡ್ತಿರ್ತಾರೆ, ಏನೋ ಒಂದು ಹೇಳ್ಬೇಕಲ್ಲ ಅಂತ ಹೇಳ್ತಾರೆ. ಬಟ್ ನಾನು ಆಸ್ ಎ ಒಂದು ಆಡಿಯನ್ ಆಗಿ ಹೇಳಬೇಕು ಅಂದರೆ ಶಿ ಈಸ್ ಡೂಯಿಂಗ್ ರಿಯಲಿ ಗುಡ್. ನನಗೆ ತುಂಬ ಇಷ್ಟ ಆಗ್ತಿದ್ದಾರೆ ಅವರು. ಅವ್ರ ಕ್ಯಾರೆಕ್ಟರ್ ಇಷ್ಟ. ಇನ್ನೊಂಥರ ವಿನ್ ಆದರೆ ಒಳ್ಳೇದೇ ಅಲ್ವಾ? ಕನ್ನಡಕ್ಕೆ ಒಂದು ಜಯ ಸಿಕ್ಕಂಗಾಗುತ್ತೆ ಅಲ್ವಾ? ಯಾಕಂದರೆ ಅದೊಂದು ಪ್ರೇರಣೆ ಆಗುತ್ತೆ ಎಷ್ಟೊಂದು ಜನಕ್ಕೆ, ನಾವು ಕನ್ನಡ ಕಲಿಬೇಕು ಅನ್ನೋದು ಬರುತ್ತೆ. ಸೊ ಇಟ್ಸ್ ಅ ಗುಡ್ ಇನಿಷಿಯೇಟಿವ್. ಮತ್ತು ಆ ಹುಡುಗಿ ಎಲ್ಲ ಕ್ವಾಲಿಟೀಸು ಇದೆ. ಸೊ ಬರ್ತಾ ಬರ್ತಾ ಈಗ ಇನ್ ಡೇ ಬೈ ಡೇ ಹೋಗ್ತಾ 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 ಕನ್ನಡ ಇನ್ನೂ ಸ್ಪಷ್ಟವಾಗಿ ಮಾತಾಡ್ಬೋದು, ಇವ್ರಿಗೆ ಹೇಳ್ಕೊಡಂಗೆ ಆಗ್ಬೋದು. ಅದೇ ಒಂದು ಆದರ್ಶ ಆಗ್ಬೋದು. ಎಕ್ಸಾಕ್ಟ್ಲಿ. ಆಗಬೇಕು. ಆ ಥರ ಬಂದಾಗ ಚೇಂಜಸ್ ಆದಾಗ್ಲೇ ಜನನು ಎಲ್ಲರನ್ನ ಎಕ್ಸೆಪ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾರು ಫೇಕ್ ಅನ್ಸುತ್ತೆ? ಫೇಕ್ ಅವ್ರು ಹೊರಗಡೆ ಬಂದ್ಮೇಲೆ ನನ್ನ ಕ್ಲಾಸ್ ನಿಮ್ಮನ್ನು ಒಟ್ಟು ಸಿಕ್ಕಾಕಿಸ್ಬೇಕು ಅನ್ನೋ ಪ್ರಯತ್ನ ನಮ್ದು. ನೋಡಿ ಈಗ ಬಿಗ್ ಬಾಸ್ ಅಲ್ಲಿ ಇದ್ದಂಗೆ ವಾಯ್ಸ್ ಕೊಟ್ಟು ಇವಾಗ ನಮ್ದು ಸಿಕ್ಕಾಕ್ಸ್ತೀವಿ. ಇಲ್ಲ ಕೇಳಿದೆ, ಏನಾದರೂ ಯಾರಾದರೂ ಓಕೆ ಇನ್ನಷ್ಟು ಅವ್ರು ನ್ಯಾಚುರಲ್ ಆಗಿರ್ಬೋದಿತ್ತು ಅಂತ ಅನ್ಸುತ್ತಾ ಅಂತ. ಹಾಗೆ ನೀವು ಬಿಗ್ ಬಾಸ್ ವಾಯ್ಸಲ್ಲಿ ಹೇಳಿದರೆ ಖಂಡಿತ ಬಿಗ್ ಬಾಸ್ ನರೇಟರ್ ವಾಯ್ಸಲ್ಲಿ ಹೇಳ್ಬೋದು ಅಷ್ಟೇ ನಾವು. ಇಲ್ಲ ಬೇಡ, ಒಂದು ಗೋಜಿಗೆ ಸಿಲ್ಕಿಸ್ಬೇಡಿ ನನ್ನ. ಸೊ ಎಲ್ಲರೂ ಈಗ ಚೆನ್ನಾಗಿ ಆಡ್ತಿದ್ದಾರೆ ನಾನು ಹೇಳಿರೋ ಪ್ರಕಾರ. ಇಲ್ಲ ಎಕ್ಸಾಂಪಲ್ ಫ್ರಾಂಕ್ಲಿ ಸ್ಪೀಕಿಂಗ್, ಅಯ್ಯೋ ಅವರು ಗೆಲ್ಬೇಕನ್ನೋ ಹಠ ಎಲ್ಲ ಮಾಡಿಸ್ಬಿಡುತ್ತೆ. ನಾಟಕನೂ ಮಾಡಬೇಕಾಗುತ್ತೆ, ಈ ಕಡೆ ಒಳ್ಳೆಯವರಾಗಿರ್ಬೇಕಾಗುತ್ತೆ. ಸೊ ಆ ರೀತಿ ಒಳ್ಳೆಯವರನ್ನು ಕೆಟ್ಟವರಾಗಿ ಮಾಡಿಸ್ಬೇಕಾಗುತ್ತೆ. ಯಾಕಂದ್ರೆ ತಮ್ಮ ತಂಡ ಅಥವಾ ತಾವು ಅಲ್ಲಿ ಬೆಟರ್ ಆಗಿ ಕಾಣಿಸ್ಬೇಕಾದ್ರೆ ಅಲ್ಲಿ ಯಾರು ತಪ್ಪಲ್ಲ, ಸಮಾಜದ ಪ್ರತಿಬಿಂಬನೇ ಅಲ್ವಾ? ಎಕ್ಸಾಕ್ಟ್ಲಿ.
ಅವ್ರು ಹೆಂಗೆ ಬೆಳೆದಿರ್ತಾರೋ ಹಂಗೆ ಇರ್ತಾರೆ, ಯಾವುದೇ ವ್ಯಕ್ತಿ ತಪ್ಪಲ್ಲ ಇಲ್ಲಿ. ಸೊ ಆ ಸಿಚುವೇಶನ್ ಹಂಗೆ ಮಾಡಿಸುತ್ತೆ, ಆ ಸಂದರ್ಭಗಳನ್ನ ಹಂಗೆ ಮಾಡಿಸುತ್ತೆ. ಸೊ ಹಾಗಾಗಿ ನನ್ನ ಒಂದು ಕೇಳಿದ್ರೆ ಯಾರು ತಪ್ಪಲ್ಲ ಅಲ್ಲಿ. ಸೊ ನಮಗೆ ಈಗ ಯಾವುದೊಂದು ಕ್ಯಾರೆಕ್ಟರ್ ಇಷ್ಟ ಆಗ್ತಿದೆ ಅಂದರೆ ಅದನ್ನ ಆ ಕ್ಯಾರೆಕ್ಟರ್ನ ಒಂದು ಅಡಾಪ್ಟ್ ಮಾಡ್ಕೋತೀವಿ. ಓ ಈ ಒಂದು ವ್ಯಕ್ತಿ ನೋಡು ಈ ಟೈಮಲ್ಲಿ ಈ ಟಾಪಿಕ್ಕಿಗೆ ಹಿಂಗೆ ಮಾತಾಡಿದ್ದಾರೆ, ಒಳ್ಳೇದು ಮಾತಾಡಿದ್ದಾರೆ ಅನ್ನೋದೊಂದು ಆ ಭಾವ ಬರುತ್ತೆ. ಸೊ ಹಂಗೆ ನಮ್ಮನ್ನು ನಾವು ರೆಪ್ರೆಸೆಂಟ್ ಮಾಡೋಕ್ಕೆ ಒಂದು ಒಳ್ಳೆ ಸ್ಟೇಜ್ ಅದು ಬಿಟ್ಟರೆ ಎಲ್ಲರಿಗೂ ಒಂದು ರೆಸ್ಪೆಕ್ಟಿಂದನೇ ಆ ಮನೆಯೊಳಗಡೆ ಹೋಗಿರ್ತಾನೆ. ಹಾಗಾಗಿ ಅದ್ರ ಬಗ್ಗೆ ನೋ ಕಮೆಂಟ್ಸ್. ಇಂಟ್ರೆಸ್ಟಿಂಗ್. ಟ್ಯಾಟೂ ಲೈಫ್ ತುಂಬ ಚೆನ್ನಾಗಿದೆ. ಒಂದು ನನ್ನನ್ನು ನಾನು ಐಡೆಂಟಿಫೈ ಮಾಡ್ಕೊಳ್ಳೋಕ್ಕೆ ಒಂದು ನನ್ನ ಆರ್ಟ್. ಅದು ನಿಮ್ಮನ್ನು ಕರೀತಾ, ನೀವು ಅದನ್ನು ಹುಡ್ಕೊಂಡು ಹೋದ್ರ? ನಂದು ಚಿಕ್ಕ ವಯಸ್ಸಿಂದನೂ ನನ್ನ ಭಾವನೆನ ವ್ಯಕ್ತಪಡಿಸ್ತಿದ್ದೆ ಡ್ರಾಯಿಂಗು, ಸ್ಕೆಚಿಂಗಲ್ಲಿ. ಸೊ ಹಾಗೆ ಗೋಲ್ಡ್ ಮೆಡ್ಲು, ಪ್ರಶಸ್ತಿಗಳು ಬರ್ತಾನೆ ಇರ್ತಿತ್ತು. ಯಾವುದೇ ಕಾಂಪಿಟೇಷನ್ಗೆ ಹೋದ್ರೂ ಅಲ್ಲಿ ಒಂದು ಸಬ್ಜೆಕ್ಟ್ ಅಂತ ತೊಗೊಂಡಾಗ ಭಾವೈಕ್ಯತೆಯ ಚಿತ್ರ ಅಂತ ಬಂದಾಗ ನಾನು ಅದ್ರ ಬಗ್ಗೆ ಸಬ್ಜೆಕ್ಟ್ ಮಾಡಿ ಪ್ರೈಸಸ್ ಎಲ್ಲ ಬರ್ತಿತ್ತು. ಸೊ ಸುಮಾರು ಅವಾಗ ಒಂದು ಕಾನ್ಫಿಡೆಂಟ್ ಬಂತು, ನಾನು ಒಂದು ಆರ್ಟ್ ಇದರಲ್ಲಿ ಮುಂದುವರಿಬೇಕು ಅಂತ. ಬಟ್ ನಮ್ಮ ಮನೇಲಿ ಇದನ್ನು ಮಾಡು, ಇಂಜಿನಿಯರಿಂಗ್ ಮಾಡು, ಅದು ಮಾಡು ಅಂದಾಗ ಇಲ್ಲ ನನಗಿದೇ ಇಷ್ಟ. ನನಗೆ ಸ್ಕೂಲ್ ಮಾಸ್ಟರ್ ಯಾವುದೇ ಒಂದು ಟೀಚರ್ ಕೆಲಸ ಇದ್ರೂ ಅಷ್ಟೇ, ಯಾವುದೇ ಒಂದು ನಾನು ಮಾಸ್ಟರ್ ಕೋರ್ಸೇ ಮಾಡಬೇಕು DMCದು ಅಂತ ಪಟ್ಟಿಡಿದೆ ನಾನು. ಸುಲಭನಾ ಟ್ಯಾಟೂ ಇಂಡಸ್ಟ್ರಿ? ಹೇಗಿದೆ ಟ್ಯಾಟೂ ಇಂಡಸ್ಟ್ರಿ? ಇಟ್ಸ್ ಗುಡ್. ನೀವು ಹೇಗೆ ವರ್ಕ್ ಮಾಡ್ತೀರಾ ಹಾಗೆ. ಹಾಗಂದ್ರೆ ಈಗ ಒಂದು ಕಲೆನ ನಾವು ಒಂದು ಸ್ಕಿನ್ ಮೇಲೆ ಮಾಡ್ತಿದ್ದೀವಿ ಅಂದಮೇಲೆ ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ. ರಿಸ್ಕು ಈಗ ಒಂದು ಓಪನ್ ಸರ್ಜರಿ ಮಾಡ್ದಂಗೆ ಅದು. ಸೊ ಹಾಗೆ ಒಬ್ರು ನನ್ನ ಮೇಲೆ ಸ್ಕಿನ್ ಕೊಡ್ತಾ ಇದ್ದಾರೆ ಅಂದರೆ ಅದು ಅವ್ರು ನನ್ನ ಮೇಲೆ ನಂಬಿಕೆ ಇಟ್ಟು ಅವರು ಏನೇನು ಪ್ರಿಕಾಷನ್ಸ್ ತಗೋಬೇಕು ಮತ್ತು ನೀವು ಏನೇನು ಪ್ರಿಕಾಷನ್ಸ್ ತಗೋತೀರಾ? ಪ್ರಿಕಾಷನ್ನು ಮೇನ್ ಹೈಜೀನು, ತುಂಬ ನೀಟಾಗಿ ಹೈಜೀನ್. ಈಗ ಒಂದು ಟ್ಯಾಟೂ ಆದ ತಕ್ಷಣವೇ ಅದನ್ನು ಡಂಪ್ ಮಾಡಿಬಿಡ್ತೀವಿ ನಾವು. ಒಂದು ರ್ಯಾಪ್ ಮಾಡಿ ಅದಕ್ಕೆ ನೀಟಾಗಿ ಏನೇನು ಬೇಕೋ ಅದು ವಸ್ತುಗಳನ್ನಿಟ್ಟು, ಅಂದರೆ ಅವ್ರ ಮುಂದೆನೇ ಓಪನ್ ಮಾಡಿ ತೋರಿಸ್ತೀವಿ. ಸ್ಟೆರಿಲೈಸಿಂಗ್ ನೀಡಲ್ಸ್ ಆಯಿತು, ಇಂಕ್ ನಾವು ವೆಜಿಟೇಬಲ್ ಬೇಸ್ಡ್ ಇಂಕೇ ನಾವು ಹಾಕೋದು, ಕ್ವಾಂಟಮ್ ಅಂತೇಳಿ. ಅದು ಕಂಪ್ಲೀಟ್ ಸರ್ಟಿಫೈಡ್ ಇಂಕ್ ಅದು. ಸೊ ಅದೇ ಯೂಸ್ ಮಾಡೋದು. ಸೊ ಹಾಗಾಗಿ ಇವೆಲ್ಲ ಪ್ರಿಕಾಷನ್ ಇದ್ದರೆ ಮಾತ್ರ ನಾವು ಒಬ್ರಿಗೆ ಟ್ಯಾಟೂ ಹಾಕೋಕ್ಕೆ ಅಂದರೆ ಯಾವುದು ಪ್ರಾಬ್ಲಮ್ ಇಲ್ದಂಗೆ ಸೇಫ್ಟಿಯಾಗಿ ಹಾಕ್ಬೋದು. ಸೊ ಪ್ರಾಸೆಸ್ ಆಗೋಗುತ್ತೆ. ಹಾಗೆ ಡಿಸೈನು ಈಗ ಈ ಥರ ಎಲ್ಲ ಮಾಡೋದ್ರಿಂದಾಗಿ ಒಂದು ಸ್ವಲ್ಪ ಎಕ್ಸ್ಪೆನ್ಸ್ ಕೂಡ ಸ್ವಲ್ಪ ಜಾಸ್ತಿ ಅಂತ ಆಗುತ್ತಾ ಕಂಪ್ಯಾರಿಟಿವ್ಲಿ? ಕೆಲವರು ಶಾರ್ಟ್ ಕಟ್ಗಳನ್ನು ಯೂಸ್ ಮಾಡೋದಿರತ್ತಾ? ಎಕ್ಸಾಕ್ಟ್ಲಿ. ತುಂಬ ಜನ ಇವಾಗ ನಾವು ಜಾತ್ರೆಗಳೆಲ್ಲ ನೋಡಿರ್ಬೋದು. ಸೊ ನಾನು ಎಷ್ಟೊಂದು ಸತಿ ನೋಡಿದ್ದೀನಿ, ಹೆಂಗೆ ಹಾಕಿಸ್ತಾರೆ ಇವರು, ಯಾವ ಬೇಸ್ ಮೇಲೆ ಹಾಕಿಸ್ತಾರೆ. ಇವಾಗ ನೋಡಿ ಒಂದು ನೀಡಲ್ನೇ ಒಂದು 20 ಜನಕ್ಕೆ ಹಾಕ್ತಾರೆ. ಅದು ಒಂದು ಚಕ್ಕಾಗಿದ್ದಿಲ್ಲ ಅಂತ ಕಸ್ಟಮರು ಕೇಳಲ್ಲ, ಅಂದರೆ ಅವ್ರಿಗೆ ಅದ್ರ ಬಗ್ಗೆ ಜ್ಞಾನ ಇಲ್ಲ. ಇವಾಗ ನಮ್ಗೆ ಕೇಳ್ತಾ ಇದ್ದೀರಲ್ಲ, ಆ ಥರ ಎಲ್ಲೂ ಹೇಳೇ ಇಲ್ಲ. ಸೊ ಅವ್ರಿಗೆ ಗೊತ್ತಿರಲ್ಲ, ಅವ್ರಂಗೆ ಸುಮ್ಮನೆ ದುಡ್ಡು ಬರುತ್ತೆ ಬಿಡು ಹಾಕೋಣ. ಜಾತ್ರೆಯಲ್ಲಿ ಯಾವುದೋ ಒಂದು ಗಾದೆನೇ ಇದೆಯಲ್ಲ, ಜನ ಮರಳು ಜಾತ್ರೆ ಮರಳು, ಹಾಗೆ ಬರ್ತಿರ್ತಾರೆ, ಹಾಕ್ಸ್ತಿರ್ತಾರೆ, ಹೋಗ್ತಿರ್ತಾರೆ. ಬಟ್ ಅವರು ಬ್ಲಡ್ ಇದಾದಾಗ ಎಷ್ಟೊಂದು ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗುತ್ತೆ. HIV ಬರೋ ಇದು ಚಾನ್ಸಸ್ ಇರುತ್ತೆ. ಸೊ ಆ ರೀತಿ ಸರ್ಕಾರ ಅದಕ್ಕೆ ತಡೆ ಬಂತು. ಈ ಥರ ನೀವು ಇಂಕ್ನ ಯೂಸ್ ಮಾಡ್ತಿದ್ದೀರಾ, ಕೆಮಿಕಲ್ ಯೂಸ್ ಮಾಡ್ತಿದ್ದೀರಾ, ಈ ಥರ HIV ಏಡ್ಸ್ ಬರ್ತಾ ಇದೆ, ಮತ್ತು ಸೇಮ್ ಇದನ್ನೇ ರಿಪೀಟ್ ಮಾಡ್ತೀವಿ, ಕ್ಯಾನ್ಸರ್ಸ್ ಬರ್ತಾ ಇದೆ ಅಂತ ಎಲ್ಲ ಇದಕ್ಕೂ ಅಬ್ಜೆಕ್ಷನ್ ಬಂತು. ಸೊ ಇಟ್ಸ್ ಅ ವೆರಿ ಗುಡ್ ಇನಿಷಿಯೇಟಿವ್. ಆ ಟೈಮಲ್ಲಿ ಬಂದಾಗ ಜನಕ್ಕೊಂದು ಅವೇರ್ನೆಸ್ ಬಂತು. ಟ್ಯಾಟೂ ಅಂದರೆ ಈಗಲೂ ನಡೀತಾ ಇದೆ, ಇವಾಗಲೂ ನಡೀತಿದೆ. ಬಟ್ ಜನರಿಗೆ ಇದ್ರ ಬಗ್ಗೆ ಅರಿವು ಮೂಡಬೇಕು. ಅದ್ರ ಬಗ್ಗೆ ಗೊತ್ತಾದಾಗಲೇ ಈಗ ನಾವೊಂದು ಬಟ್ಟೆ ಹಾಕೋಬೇಕಂದ್ರೆ ಒಂದು ಬ್ರ್ಯಾಂಡೆಡ್, ಒಂದು ಚೆನ್ನಾಗಿರೋ ಬಟ್ಟೆ ಎಷ್ಟು ದಿನ ಬಾಳಿಕೆ ಬರುತ್ತೆ ಅಂತ ನೋಡ್ತೀವಿ. ಈಗ ಒಂದು ಟ್ಯಾಟೂ ಅಂತಂದಾಗ ಇಟ್ಸ್ ಆಕ್ಸೆಸರಿ, ಇಟ್ ವಿಲ್ ಬಿ ದೇರ್ ಫಾರ್ ಎವರ್. ಸೊ ಅದನ್ನು ನೀವು ತೆಗೆಯೋದು ಕಷ್ಟ. ತೆಗೆಯೋದು ಲೇಸರ್ ಬಂದಿದೆ ಈಗ. ಅಂದರೆ ಮತ್ತೆ ನಾರ್ಮಲ್ ಇದಕ್ಕೆ ಬರುತ್ತಾ ಅಥವಾ ಕಲೆ ಉಳಿಯುತ್ತಾ? ಇಲ್ಲ, ನಾರ್ಮಲಿಗೆ ಬರುತ್ತೆ. ಹೌದಾ? ಹೌದು. ಬಟ್ ಇದಕ್ಕಿಂತ ಹೆಚ್ಚಾಗಿ ಇದು ಇಂಪಾರ್ಟೆಂಟ್ ಅಲ್ಲ? ಹೌದು. ಟ್ಯಾಟೂ ಹಾಕ್ಬೇಕಾದ್ರೆ ಆರೋಗ್ಯ, ಸ್ಕಿನ್ ಕಂಡೀಷನ್. ಈಗ ನೀವು ಬಟ್ಟೆ ತಗೋಬಹುದು, ಸ್ಕಿನ್ ಕಂಡೀಷನ್ ಏನಾದ್ರೆ ಹೌದು ಆಗಲ್ಲ. ಹಾಗೆ ಅದಕ್ಕಾಗಿ ಜನರಲ್ಲಿ ಒಂದು ಅವೇರ್ನೆಸ್ ಬಂತು. ಸೊ ಜನಕ್ಕೆ ಇವಾಗ ಗೊತ್ತಾಗ್ತಾ ಇದೆ ಡೇ ಬೈ ಡೇ. ಹಾಗಾಗಿ ಜನರು ಅಷ್ಟೇ ಒಂದು ಒಳ್ಳೆ ಸರ್ಟಿಫೈಡು, ಅಂದರೆ ನೀಟಾಗಿ ಯಾರು ಪ್ರಾಪರ್ ಆರ್ಟಿಸ್ಟ್ ಇದ್ದಾರೆ ಅಲ್ಲಿ ಹೋಗಿ ಹಾಕ್ಸಿ. ಯಾಕಂದರೆ ಒಂದೇ ಸತಿ ಹಾಕ್ಸು ಟ್ಯಾಟು,
ಅದು ಒಂದ್ಸತಿ ಬಂದಮೇಲೆ ಅದು ಸಾಯೋವರೆಗೂ ನಿಮ್ಮ ಜೊತೆಗಿರುತ್ತೆ. ಹಾಗಾಗಿ ಒಳ್ಳೆ ಕಡೆ ಹೋಗಿ ಒಳ್ಳೆ ಟ್ಯಾಟೂ ಹಾಕ್ಸಿ ಚೆನ್ನಾಗಿ ಕಾಣಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದಷ್ಟು ನಮ್ಮ ಟ್ಯಾಟೂ ಸ್ಟುಡಿಯೋಗೆ ಬನ್ನಿ ಅಂತ ಹೇಳಿ. ಖಂಡಿತ. ನಮ್ಮ ಟ್ಯಾಟೂ ಸ್ಟುಡಿಯೋ ಅಷ್ಟೇ ಅಲ್ಲ, ಎಲ್ಲರೂ ಆರ್ಟಿಸ್ಟ್ ಹತ್ರ ಹೋಗಿ ಒಳ್ಳೆ ನಿಮ್ಗೆ ಮಾರ್ಕೆಟಿಂಗ್ ಮಾಡೋದಕ್ಕೆ ಅವಕಾಶ ಕೊಡ್ತೀನಿ, ಬೇಡಪ್ಪ ಬೇರೆ ಕಡೆ ಹೋಗಿ ಅಲ್ಲ ನಾನು ಹೇಳ್ತಾ ಇರೋದು. ಮತ್ತೆ ನೋಡಿ ಎಲ್ಲಿ ಹೋಗ್ತೀರಿ ಅನ್ನೋದನ್ನ ನೋಡ್ಕೊಂಡು ಹೋಗಿ ಅನ್ನೋದು ಮುಖ್ಯ. ಅಂದ್ರೆ ಇಲ್ಲಿ ನನ್ಗೆ ಸ್ವಾರ್ಥ ಆಗ್ಬಾರ್ದು ಅಂತ ಅಷ್ಟೇ. ನಾನು ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದೀನಿ, ಹಂಗಂದ್ಮೇಲೆ ನನ್ನ ಹತ್ರನೇ ಬರ್ರಿ ಅಂತಲ್ಲ. ತುಂಬಾ ಲೆಕ್ಕಾಚಾರ ಮಾತಾಡ್ತಾರೆ ಯಾವಾಗ್ಲೂ ಅಷ್ಟೇ. ಯಾರು ಬಿಗ್ ಬಾಸ್ ಅಲ್ಲಿ ನೆಗೆಟಿವ್ ಇದ್ದಿದೆ ಅಂತಂದ್ರೆ ಇಲ್ಲ, ಎಷ್ಟು ಚಂದಕ್ಕೆ ಮಾತಾಡೋದು. ಸೊ ಹಾಗೆ ಬಟ್ ಅಂದ್ರೆ ನಿಮ್ಗೆ ಪರಿಸ್ಥಿತಿನ ಹೇಗ್ ನಿಭಾಯಿಸ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಅರ್ಥಕೊಂಡಿದ್ದೀರ. ಮತ್ತೆ ತುಂಬಾ ಮುಖ್ಯ ಅನ್ಸೋದು ಒಂದು ಪಬ್ಲಿಕ್ ಅಲ್ಲಿ ಇರೋವಾಗ ಅಲ್ವಾ? ಹೌದೌದು. ಅಂದ್ರೆ ತುಂಬಾ ರೆಸ್ಪಾನ್ಸಿಬಿಲಿಟಿ ಇದು. ಇವಾಗ ಜನರಿಗೆ ಒಂದು ಸೆಲೆಬ್ರಿಟಿ ಅಂತ ಕಾಣ್ಬೋದು ಅಷ್ಟೇ, ಬಟ್ ನಾವು ಎಷ್ಟು ಮೇಂಟೈನ್ ಮಾಡಬೇಕಾಗುತ್ತೆ. ಈಗ ನಾರ್ಮಲ್ ಜನರ ಜೊತೆ ಹೋಗಿ ನಾವು ಇದ್ರೂ ಅಲ್ಲಿ ಒಂದೊಂದು ಸತಿ ಒಳ್ಳೆ ಜನನೂ ಇರ್ತಾರೆ, ಕೆಟ್ಟ ಜನನೂ ಇರ್ತಾರೆ. ಮತ್ತು ಯಾವ ರೀತಿ ಮಾತಾಡಿಸ್ತಿದ್ದಾರೆ ಅನ್ನೋದು ಗೊತ್ತಾಗಲ್ಲ, ಯಾವ ಭಾವನೆಯಿಂದ ಇಟ್ಕೊಂಡು ಮಾತಾಡ್ತಿದ್ದಾರೆ ಅಂತ ಗೊತ್ತಾಗಲ್ಲ. ಮತ್ತು ನಾವೆಲ್ಲರ ಹತ್ರನೂ ಚೆನ್ನಾಗೇ ಇರಬೇಕಾಗುತ್ತೆ, ಮಾತಾಡಬೇಕಾಗುತ್ತೆ. ಅದೆಲ್ಲ ಇದಿದ್ದೇ ಇದೆ, ಪ್ರಾಬ್ಲಮ್ಸ್ ಇದ್ದೇ ಇದೆ. ಮತ್ತು ಎಲ್ಲೇ ಹೋಗ್ಬೇಕಂದ್ರೂ ನಾವು ವಿ ಹ್ಯಾವ್ ಟು ಬಿ ಪ್ರಿಪೇರ್ಡ್ ಎಲ್ಲ ರೀತಿಯಿಂದನೂ. ಸೊ ಇಟ್ಸ್ ಚಾಲೆಂಜಿಂಗ್ ಈಚ್ ಆ್ಯಂಡ್ ಎವ್ರಿ ಡೇ. ಸೆಲೆಬ್ರಿಟಿ ಅಂತ ಅಷ್ಟೇ ಬ್ಯೂಟಿಫುಲ್ಲಾಗಿ ಕಾಣಿಸ್ತೀವಿ ಅಷ್ಟೇ, ಬಟ್ ಅದ್ರ ಹಿಂದೆ ಇರೋ ಕಷ್ಟ ತುಂಬ ಇರುತ್ತೆ. ಎಲ್ಲ ಸೆಲೆಬ್ರಿಟೀಸು ಇದು ಫೇಸ್ ಮಾಡಿರ್ತಾರೆ. ಅವ್ರವ್ರದ್ದೇ ಬೇರೆ ಬೇರೆ ಚಾಲೆಂಜಸ್ ಇರುತ್ತೆ. ಅವ್ರಿಗೆ ಆ ಸ್ಥಾನಕ್ಕೆ ಬಂದಿರ್ತಾರೆ ಅಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ ಅದು. ಅಷ್ಟು ಹಾರ್ಡ್ ವರ್ಕ್ ಮಾಡಿ ಅವ್ರು ಗ್ರೂಮ್ ಮಾಡಿಕೊಂಡು. ಸೊ ನಮ್ಗೆ ಹೆಂಗಂದರೆ 365 ದಿನನೂ ಕೆಲಸನೇ. ಡೈಲಿ ಜಿಮ್ ಮಾಡಬೇಕು, ವರ್ಕೌಟ್ ಮಾಡಬೇಕು, ತಿನ್ನೋದಾಯಿತು, ಎಲ್ಲ ರೀತಿಯಿಂದನೂ ಡೈಲಿ ಒಂದು ಕೆಲಸ. ಮಂಡೇ ಟು ಫ್ರೈಡೇ ಅಂತ ಆಗಲ್ಲ. ಇಷ್ಟು ಕೆಲಸ ಇದೆ ಬಿಡು, ಇಷ್ಟು 2 ದಿನ ರಜಾ, ಹಂಗೆ. ಎವ್ರಿ ಡೇ ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್, ಎವ್ರಿ ಡೇ ಯು ಹ್ಯಾವ್ ಟು ಈಟ್ ಪ್ರಾಪರ್ಲಿ. ನೀವು ಚೆಂದ ಕಾಣಿಸ್ಬೇಕು, ಇಂಡಸ್ಟ್ರಿ ಇರಬೇಕು, ನಿಮ್ಮನ್ನು ನೀವು ಗುರುತಿಸ್ಕೊಂಡು. ಒಂದು ಲಾಂಗ್ ಟರ್ಮ್ ಗೇಮ್ ಅಂತ ನೋಡ್ತಿದ್ದೀರಿ ಅಂತಂದರೆ ಜಾಗ್ರತೆ ಇರಬೇಕು. ಹೌದು. ಎಲ್ಲ ರೀತಿಯಿಂದನೂ ಆದಾಗಲೇ ಜನನೂ ಇಷ್ಟಪಡ್ತಾರೆ. ಅದೇ ಜವಾಬ್ದಾರಿ ಅದು ಆ್ಯಕ್ಚುಲಿ. ನಮ್ಗೆ ಆ ರೆಸ್ಪಾನ್ಸಿಬಿಲಿಟಿ ಸಿಕ್ಕಿದೆ ಅಂದಮೇಲೆ ಅದನ್ನು ಕಾಪಾಡ್ಕೊಂಡು ಹೋಗೋದೇ ಒಂದು ಚಾಲೆಂಜ್. ಸೊ ನೀವು ಹೇಳಿದಾಗೆ ಅಷ್ಟು ಸುಲಭದ ಕೆಲಸ ಅಲ್ಲ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದೀರಾ. ತುಂಬ ಹೌ ಟು ಡೀಲ್ ವಿತ್ ಸಿಚುವೇಶನ್ಸ್, ಥಿಂಗ್ಸ್. ನಿಮ್ಮ ಮಾತುಗಳಲ್ಲೇ ಅದು ಗೊತ್ತಾಗುತ್ತೆ. ಥ್ಯಾಂಕ್ಸ್. ಇಷ್ಟು ವರ್ಷದ ನೀವೇ ನೆನಪು ಮಾಡಿಕೊಟ್ರಿ, 17 ವರ್ಷ ಹಿಂದೆ ಹೇಳ್ಕೊಂಡು CKP ಚಿತ್ರಕಲಾ ಪರಿಷತ್ತಲ್ಲಿ ನೀವು TV9 ರಿಪೋರ್ಟರ್ ಆಗಿ ಬಂದಿದ್ರಿ. ಸೊ ಅವಾಗ ನೀವು ಇಂಟರ್ವ್ಯೂ ಮಾಡ್ಬೇಕಾದ್ರೆ ನನಗೆ ಅನಿಸ್ತು ಎಷ್ಟು ಚೆನ್ನಾಗಿದೆ ಅಲ್ಲ ಈ ವ್ಯಕ್ತಿ ವಾಯ್ಸ್ ಅಂತ. ಸೊ ಅದಾದ್ಮೇಲೆ ಒಂದು ಸ್ವಲ್ಪ ದಿನ ಆದ್ಮೇಲೆ ಗೊತ್ತಾಯ್ತು ಬಿಗ್ ಬಾಸ್ ಅಲ್ಲಿ ಬರೋದೇ ನಿಮ್ಮ ವಾಯ್ಸ್. ಅಂದ್ರೆ ಅದಾದ್ಮೇಲೆ ಬಂತು. ಹೌದು, TV9 ಆಗ್ಲೇ ನನ್ನ ವಾಯ್ಸ್ ಬರೋದು. ಅದಾದ್ಮೇಲೆ ಗ್ರಾಜುಯಲಿ ಬರ್ತಾ ನಾನು ಪ್ಯಾಟೆ ಹುಡುಗಿ ಹಳ್ಳಿ ಲೈಫು, ಹಳ್ಳಿ ಹೈದ ಪ್ಯಾಟೆಗೆ ಬಂದ, ಈ ತರ ಅಲ್ಲಿಂದ ಸ್ಟಾರ್ಟ್ ಆಗಿದ್ದೆ ಆಕ್ಚುಲಿ. ಓಕೆ. ಕಥೆಯಲ್ಲ ಜೀವನ ಕೇಳಿದಿರಾ? ಅದೇ ಹೌದು. ಅದು ನನ್ನ ಫಸ್ಟ್ ಅಂದ್ರೆ ಸುವರ್ಣ ಎಂಟರ್ಟೈನ್ಮೆಂಟ್ ಅಲ್ಲಿ. ನೈಸ್. ನಂತರ ಜಿ ಆಯ್ತು, ಇದೀಗ ಕಲರ್ಸ್ ಕನ್ನಡದ ಜೀವನ ನಡೀತಾ ಇದೆ ನೋಡಿ. ಅದು ಹಂಗೆ ಇದರಿಂದ ನಿಮ್ಮ ಮತ್ತೆ ಮೀಟ್ ಆಗೋದಕ್ಕಾಯ್ತು. ಹೌದು, ಹಾಗೆ. ಸೊ ತುಂಬಾ ಖುಷಿ ಆಯ್ತು ನೀವು ಕರೆದಿದ್ದು. ಲೈಕ್ ಇಟ್ಸ್ ಅ ಗುಡ್ ಥಿಂಗ್. ನಮಗೂ ಖುಷಿನೇ, ಯಾಕಂದ್ರೆ ನೋಡಿ ಎಷ್ಟೊಂದು ವಿಷಯಗಳ ಬಗ್ಗೆ ಮಾತಾಡೋದಕ್ಕೆ ಸಾಧ್ಯ ಆಯ್ತು. ಒಂದಿಷ್ಟು ಮಾಹಿತಿ, ಒಂದಿಷ್ಟು ಮೆಸೇಜ್ಗಳು. ಹೌದು, ಅದನ್ನ ಜನರಿಗೆ ತಲುಪಿಸೋ ಪ್ರಯತ್ನ. ನನಗೆ ಆ್ಯಕ್ಚುಲಿ ನೀವು ನಾರ್ಮಲ್ ಇಂಟರ್ವ್ಯೂ ಥರ ಇರಲಿಲ್ಲ. ಜನರಿಗೆ ಏನು ಬೇಕು, ಯಾವ ಥರ ಸಂದೇಶ ಬೇಕು, ಅದೇ ಥರ ಕ್ವಶನ್ ಕೇಳಿದ್ದೀರ ನೀವು. ಸೊ ನನಗೂ ಅದು ಕ್ವಶನ್ ಪೇಪರ್ ಇಟ್ಕೊಳ್ಳಲ್ಲ. ಅದು ಇಟ್ಟರೆ ಅದು ಸ್ಕ್ರಿಪ್ಟ್ ಆಗಿಬಿಡುತ್ತೆ. ಅದು ಸ್ಕ್ರಿಪ್ಟೆಡ್. ಅದೇ ನಾವು ಬಿಗ್ ಬಾಸ್ಗೆ ಒಂಥರ ಅಸೋಸಿಯೇಟೆಡ್ ಆಗಿದ್ವಲ್ಲ, ನಮ್ಗೆ ಸ್ಕ್ರಿಪ್ಟೆಡ್ ಗೊತ್ತಿಲ್ಲ. ಹಂಗೆ ಇರಬೇಕು, ಅಥೆಂಟಿಕ್ ಆಗಿದ್ರೆ ಇಟ್ ವಿಲ್ ಬಿ ನೈಸ್. ಹಂಗೆ ಯಾವ ಮಾರ್ಗದಲ್ಲಿ ಹೋಗಬೇಕು ಅಂತ ಗೊತ್ತು, ಬಟ್ ಹೇಗೆ ಹೋಗೋದು ಅಂತ ಹೋಗ್ತಾ ತಿಳ್ಕೊಂಡು ಹೋಗೋದು. ಹೌದು. ಹಾಗೆ ಇಷ್ಟು ಹೊತ್ತು ಈ ಜರ್ನಿಯಲ್ಲಿ ನಮ್ಮ ಜೊತೆ ನೀವು ಭಾಗವಹಿಸಿದ್ದಕ್ಕೆ, ಮಾತಾಡಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ, ಮೊದಲಿಗೆ ನಿಮಗೆ ನನ್ನ ಗೆಳೆಯ ರವೀಂದ್ರ ಮುದ್ದಿ ಅವರು ಬರೆದಿರುವಂತಹ ಈ ಪುಸ್ತಕ ಕೊಡ್ತಾ ಇದ್ದೀನಿ. ಗಾಡ್ ಈಸ್ ನಾಟ್ ರೀಚಬಲ್ ಅಂತ. ಇಂಟ್ರೆಸ್ಟಿಂಗ್ ಆಗಿದೆ ಬುಕ್ಕು. ಈ ಟೈಟಲೇ ಇಷ್ಟು ಒಂಥರ ಡಿಫ್ರೆಂಟ್ ಆಗಿದೆ. ಸೊ ಇಟ್ಸ್ ನೈಸ್. ನಾವು ಓದ್ತೀನಿ, ಖಂಡಿತ ಓದಿ ಹೇಗಿದೆ ಅಂತ ಹೇಳಿ ಬರ್ತಿರೋದು. ಅವರು ಸುವರ್ಣ ನ್ಯೂಸಲ್ಲಿ ಇದ್ದಾಗ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೆ ಕೆಲವೊಂದು ಕಾರ್ಯಕ್ರಮದಲ್ಲಿ. ಈಗ TV9 ಅಲ್ಲಿ ಕೆಲಸ ಮಾಡ್ತಾರೆ ಅವರು, ಪ್ರೊಡಕ್ಷನ್ ಇನ್ಚಾರ್ಜ್ ಆಗಿದ್ದಾರೆ. ಓಕೆ.
ಹಾಗೆ ಅವರಿಂದ. ಜೊತೆಗೆ ನಿಮಗೆ ಹಾರ್ದಿಕ್ ಹರ್ಬಲ್ಸ್ನವರಿಂದ ಸತ್ವಂ ರೇಂಜ್ ಆಫ್ ಪ್ರಾಡಕ್ಟ್ಸ್ ಇದೆ ಇದರಲ್ಲಿ. ಸೊ ಅದ್ರ ನೀರು ಕುಡಿದ್ರಿ ನೀವು ಹೇಗಿದೆ ಅಂತ ಹೇಳಿದ್ರಿ. ಸೊ ಅದ್ರ ಜೊತೆಗೆ ನಿಮಗೆ ಬೇರೆ ಬೇರೆ ಸೋಪ್ಗಳು ಮತ್ತು ಹರ್ಬಲ್ ಎಕ್ಸ್ಟ್ರಾಕ್ಟ್ಸ್ ಎಲ್ಲ ಇದೆ ಇದರಲ್ಲಿ. ಇದು ನಿಮಗೆ ಥ್ಯಾಂಕ್ ಯು ಸೋ ಮಚ್. ಗ್ರಾಮ ರಾಜ್ಯದವರಿಂದ ಇನ್ನೊಂದು ಹ್ಯಾಂಪರ್. ಇದರಲ್ಲಿ ನಿಮಗೆ ಸಾವಯವ ಮತ್ತು ಗೋ ಆಧಾರಿತ ಪ್ರಾಡಕ್ಟ್ಸ್ ಎಲ್ಲ ಇದೆ. ಇದನ್ನು ಯೂಸ್ ಮಾಡಿ ಹೇಗಿದೆ ಅಂತ ಹೇಳಿ. ಖಂಡಿತ. ಮತ್ತು ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಹೆಲ್ದಿಯಾಗಿರೋಕ್ಕೆ ಒಂದು ಒಳ್ಳೆ ಹೌದು, ಅವ್ರ ಹತ್ರ ಎಲ್ಲ ಅಂದರೆ ಡೈಲಿ ಯೂಸಿಗೆ ಬೇಕಾಗಿರೋ ಎಲ್ಲ ಪ್ರಾಡಕ್ಟ್ಸ್ ಕೂಡ ಇದೆ. ನಿಮಗೆ ಅಕ್ಕಿ, ಬೆಲ್ಲ, ಸಕ್ಕರೆ ಇಂದ ಹಿಡಿದು ಸೋಪು, ಇವಾಗಿನ ಜನರೇಷನ್ ಎಲ್ಲನೂ ಇದೆ ಅಲ್ಲಿ. ಕೆಮಿಕಲ್ ಇರೋದ್ರಿಂದ ಈ ಥರ ಪ್ರಾಡಕ್ಟ್ಸ್ ಬರಬೇಕು. ಹೌದು, ಅಂಥ ಬ್ರ್ಯಾಂಡ್ಗಳ ಜೊತೆನೆ ಅಸೋಸಿಯೇಟ್ ಆಗಿದ್ದೀವಿ ಅನ್ನೋದಕ್ಕೆ ನಮಗೂ ಕೂಡ ಹೆಮ್ಮೆ. ಹೌದು, ನನ್ನ ನೀರು ಕುಡಿದ ತಕ್ಷಣನೇ ಡಿಫ್ರೆಂಟ್ ಆಗಿದೆಯಲ್ಲ. ಅದರಲ್ಲೆಲ್ಲ ಬೇರೆ ಬೇರೆ ಹರ್ಬಲ್ ಇದನ್ನ ಹಾಕಿದ್ದಾರೆ, ಪ್ರೀಮಿಯಂ ಹರ್ಬಲ್ ವಾಟರು ಅವ್ರದ್ದು. ಸೂಪರ್. ಸೊ ಹಾಗೆ ಹರ್ಬಲ್ ಸೋಪ್ಗಳಿವೆ. ಓಕೆ. ಹಾಗೆ ಬೇರೆ ಬೇರೆ ಲೆಮನ್ ಗ್ರಾಸು, ಕೊಕೊರೇಕಾ ಅಂತ ಕೊಕೊನಟ್ ಮತ್ತು ಅರೆಕನಟ್ಟಿನ ರಸದಿಂದ, ಅದಕ್ಕೆ ಅವ್ರಿಗೆ ಪೇಟೆಂಟ್ ಬೇರೆ ಸಿಕ್ಕಿದೆ. ಸೂಪರ್. ಸೊ ಈ ಥರ ಬೇರೆ ಬೇರೆ ಪ್ರಾಡಕ್ಟ್ಸ್ ನಮ್ಮ ರಿಗಾರ್ಡ್ಸ್ ಹೇಳಿ ಅವರಿಗೆ. ಖಂಡಿತ. ಇಟ್ಸ್ ವೆರಿ ಗುಡ್. ನಾವು ಕುಡಿದ ತಕ್ಷಣ ಅದೊಂದು ಫೀಲ್ ಆಯಿತು. ನೈಸ್. ವಂಡರ್ಫುಲ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಇನ್ನಷ್ಟು ಮಾತಾಡಬೇಕು, ಬಟ್ ಇನ್ನೊಮ್ಮೆ ಇನ್ನೊಂದು ಅವಕಾಶಕ್ಕೆ ಖಂಡಿತ ನಿಮ್ಮನ್ನು ಕಾಯಬೇಕಾಗತ್ತೆ. ಖಂಡಿತ ಕರೀರಿ, ಯಾವಾಗ ಬರೋಣ. ಮೂವಿ ರಿಲೀಸು ಆದಮೇಲೆ ಆವಾಗ ನೀವು ಮೂವಿ ಕಥೆಗಳನ್ನೆಲ್ಲ ಹೇಳ್ಬೋದು. ಖಂಡಿತ ಅದೊಂದು ಎಕ್ಸ್ಪೀರಿಯನ್ಸ್ ಹೇಳ್ಬೋದು. ಖಂಡಿತ ಮೀಟ್ ಆಗೋಣ. ಖುಷಿ ಆಯಿತು ನಿಮ್ಮ ಜೊತೆಗೆ ಮೀಟ್ ಆಗಿ ಮತ್ತು ಮಾತಾಡಿ. ಅಂದರೆ ಲೈಕ್ ತುಂಬ ದಿನ ಆಗಿತ್ತು ನಾನು ಇಂಟರ್ವ್ಯೂ ಕೊಡದೆ. ಸೊ ಒಂದು ಒಳ್ಳೆ ಅನುಭವ. ಇಂಟರ್ವ್ಯೂ ಥರ ಅನಿಸ್ತಾ ಆಗಿದ್ರೆ ಏನಂತಾರೆ, ಒಂದು ಒಳ್ಳೆ ಸಂದರ್ಶನ. ಒಂದು ನನ್ನ ಮನಸ್ಸು ಪಿಚ್ ಮಾತಾಡಿದ್ದೀನಿ ಅಂತ ಅನಿಸ್ತಿದೆ. ಸೊ ಗುಡ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಆದರೂ ಸ್ವಲ್ಪ ಫಿಲ್ಟರ್ ಎಲ್ಲ ಇಟ್ಕೊಂಡು ಮಾತಾಡಿದ್ರಿ. ಯಾರು ನಿಮಗೆ ಇಲ್ಲಿ ಬಿಗ್ ಬಾಸ್ ಬಿಡಲ್ಲ ನಿಮ್ಮನ್ನ? ಇಲ್ಲ, ನಾನು ಹಿಂಗೆ ಇರೋದು ಅಷ್ಟೇ. ನಾನು ಹಿಂಗೆ ಇರೋದು. ಅಲ್ಲಲ್ಲ, ಇವಾಗಿನ ಕಂಟೆಸ್ಟೆಂಟ್ಸ್ ಅಲ್ಲಿ ಏನು ಅಂತಂದಾಗ ಭಾರಿ ಚಂದಕ್ಕೆ ಪೊಲಿಟಿಕಲಿ ಕರೆಕ್ಟ್ ಆನ್ಸರ್ ಹೇಳಿದ್ರಿ. ಎನಿವೆ, ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್. ಸೊ ಇದು ಈ ಹೊತ್ತಿನ ಮಾತುಕತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವ್ಯಕ್ತಿ ಹಾಗೂ ವ್ಯಕ್ತಿತ್ವ ನಮ್ಮ ಜೊತೆ ಇರ್ತಾರೆ. ಅವ್ರ ಜೊತೆ ಲೆಟ್ಸ್ ಡೈವ್ ಡೀಪ್ ಇನ್ ಟು ಕಾನ್ವರ್ಸೇಷನ್ ಅಂತ ಹೇಳ್ತಾ ನಮಸ್ಕಾರ.